ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ದ ಅಕ್ಕಿ ಕನೆಕ್ಷನ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ಗೌರಿ ಶಕ್ಕಿ ಸ್ಟುಡಿಯೋಗೆ ತುಂಬ ವಿಶೇಷವಾದ ದಿನ. ಯಾಕೆಂದರೆ ಇವತ್ತು ಒಬ್ಬ ಪ್ರಖ್ಯಾತ ಕೊಳಲು ವಾದಕ, ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ದೇಶ ವಿದೇಶಗಳಲ್ಲಿ ತಮ್ಮ ಕೊಳಲು ವಾದನದ ಮೂಲಕ ಪ್ರಸಿದ್ಧಿ ಹೊಂದಿರುವಂಥವರು ಮತ್ತು ನಮ್ಮ ನಾಡಿನ ಹಿರಿಮೆಯನ್ನು ಎತ್ತಿ ಹಿಡಿದಿರುವಂಥವರು. ಕೊಳಲು ಅವರಿಗೆ ಒಂದು ಜನ್ರೇಷನ್ ಮಾತ್ರವಲ್ಲ, ಸುಮಾರು ಒಂದು 2-3 ಜನ್ರೇಷನ್ಗಳಿಂದ ಅವರ ಕುಟುಂಬದಲ್ಲಿ ಹಾಸುಹೊಕ್ಕಾಗಿದೆ. ಜೊತೆಗೆ ಅವರು ಕೇವಲ ಕೊಳಲು ವಾದಕರು ಮಾತ್ರವಲ್ಲ, ಒಬ್ಬ ಸಂಗೀತ ನಿರ್ದೇಶಕರು ಕೂಡ ಹೌದು ಮತ್ತು ಫ್ಯೂಷನ್ ತಂಡ ಕೂಡ ಕಟ್ಟಿದ್ದಾರೆ ಮತ್ತು ಅವರು ಆ್ಯಕ್ಟ್ ಕೂಡ ಮಾಡಿದ್ದಾರೆ ಮತ್ತು ಜೊತೆಗೆ ಬೇರೆ ಬೇರೆ ಧಾರಾವಾಹಿಗಳಿಗೆ, ಹಾಡುಗಳಿಗೆ ಅವರು ಮ್ಯೂಸಿಕ್ ಕಂಪೋಸ್ ಕೂಡ ಮಾಡಿದ್ದಾರೆ. ಸೊ ಬಹುಮುಖ ಪ್ರತಿಭೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಕೊಳಲು ವಾದಕ ಪ್ರವೀಣ್ ಗೋಡ್ಖಂಡಿ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ನಿಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಾನು ಈ ಕಾರ್ಯಕ್ರಮ ಹೇಗೆ ಶುರು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ, ಯಾವ ಪ್ರಶ್ನೆ ಕೇಳಲಿಲ್ಲ ಅಂತ ಹೇಳಿ. ಬಟ್ ನನಗನ್ಸುತ್ತೆ ಒಂದು ವಾದನದ ಮೂಲಕ, ನಿಮ್ಮ ಒಂದು ರಾಗದ ಮೂಲಕನೇ ನಾವು ಶುರು ಮಾಡ್ಬೋದು ಅನಿಸುತ್ತೆ. ಸಂಜೆ 6 ಗಂಟೆ ಆಗಿದೆ. ಗೊತ್ತಿಲ್ಲ ನನಗೆ ಈಗ ಯಾವ ರಾಗ ಹಾಡ್ತಾರೆ ಅಂತೇಳಿ. ಸಾಯಂಕಾಲದ ಒಂದು ರಾಗ ನುಡಿಸ್ತೀನಿ. ರಾಗ ಪುರ್ಯ ಕಲ್ಯಾಣ ಅಂತ. ಪುರ್ಯ ಕಲ್ಯಾಣ ಅಂದರೆ ಸೂರ್ಯಾಸ್ತ ಆಗುವ ಸಮಯದಲ್ಲಿ ಅನೇಕ ರಾಗಗಳಿದೆ. ಪೂರ್ಯ ಇದೆ, ಮಾರ್ವ ಇದೆ, ಶ್ರೀ ಇದೆ. ಸೊ ಪುರ್ಯ ಕಲ್ಯಾಣ ಅಂತ ಒಂದು ರಾಗ, ಅದನ್ನು ನುಡಿಸ್ತೀನಿ. ಪ್ಲೀಸ್. ಬ್ಯೂಟಿಫುಲ್ ಸರ್. ಭಾಳ ಖುಷಿ ಆಯಿತು ಕೇಳ್ತಾ ಇದ್ದರೆ. ಥ್ಯಾಂಕ್ ಯು. ಅದು ನನಗೆ ಅಂದರೆ ಸಂಜೆ ರಾಗ, ಸಾಯಂಕಾಲ ಒಂದು ಮೆಲಡಿ, ಹೌದು, ಒಂದು ರಿಲ್ಯಾಕ್ಸಿಂಗು ಆ್ಯಂಡ್ ಇಡೀ ದಿನದ ಕೆಲಸ ನೀವು ಮುಗಿಸಿ ಒಂಥರ ಯು ಆರ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್ ಟು ರಿಲ್ಯಾಕ್ಸ್, ಆ ಭಾವನೆ. ಸೊ ಕೃಷ್ಣ ಇದನ್ನೇ ಓದ್ತಿದ್ನ ಈ ಗೋವುಗಳನ್ನೆಲ್ಲ ಕರಿಬೇಕಾದ್ರೆ? ಗೊತ್ತಿಲ್ಲ ಅವ್ರು ಯಾವ ರಾಗ ನುಡಿಸ್ತಿದ್ರು, ಇನ್ನೂವರೆಗೂ ಯಾರು ಅದನ್ನು ಉಲ್ಲೇಖ ಮಾಡಿಲ್ಲ. ಬಟ್ ಅದು ನುಡಿಸಿದ ಪರಿಣಾಮ ಏನು ಅಂತ ಅನೇಕ ಜನ ಬರೆದಿದ್ದಾರೆ. ಸೊ ವಿ ರಿಯಲಿ ಡೋಂಟ್ ನೋ ಅವು ಯಾವ ರಾಗ ನುಡಿಸ್ತಾ ಇದ್ರು. ಅದು ಜನಪದ ಶೈಲಿ ಇತ್ತು ಅಥವಾ ಶಾಸ್ತ್ರೀಯ ಸಂಗೀತ ಇತ್ತು. ಒಟ್ಟಿನಲ್ಲಿ ಕೃಷ್ಣನ ನಾವು ಯಾವುದೇ ಚಿತ್ರ ನೋಡಿದ್ರೆ ಅವ್ರ ಕೈಯಲ್ಲಿ ಈ ಥರದ ಒಂದು ಕೊಳಲು, ಅಂದರೆ ಚಿಕ್ಕದು, ಹೌದು, ಅವ್ರ ಬಲಭಾಗಕ್ಕೆ ಬರುವಂಥದ್ದು ಅವರು ಚಿತ್ರಗಳಲ್ಲಿ ಇದೆ. ಅಂದರೆ ದ್ಯಾಟ್ ಈಸ್ ದ ಯೂಶುವಲ್ ಥಿಂಗ್. ಫ್ಲೂಟ್ ರೈಟ್ ಸೈಡಿಗೆ ಬರಬೇಕು, ರೈಟ್ ಹ್ಯಾಂಡ್. ಐ ಆಮ್ ಅ ಲೆಫ್ಟ್ ಹ್ಯಾಂಡರ್. ಓ, ಹಾಗೆ. ನಮ್ಮ ತಂದೆ ಲೆಫ್ಟ್ ಹ್ಯಾಂಡ್ ನುಡಿಸ್ತಾ ಇದ್ರು, ಹಾಗಾಗಿ ನಾನು ಲೆಫ್ಟ್ ಹ್ಯಾಂಡ್ ನುಡಿಸ್ತೇನೆ. ನನ್ನ ನೋಡ್ಕೊಂಡು ನನ್ನ ಮಗನೂ ಲೆಫ್ಟ್ ಹ್ಯಾಂಡ್ ನುಡಿಸ್ತಾ ಇದ್ದಾನೆ. ಸೊ ಈ ಪ್ರಶ್ನೆ ಕೂಡ ಅನೇಕ ಜನ ಕೇಳಿದ್ದಾರೆ, ಅದ್ಯಾಕೆ ನೀವು ಲೆಫ್ಟ್ ಹ್ಯಾಂಡ್ ಬರೆಯೋದು ಲೆಫ್ಟ್ ಹ್ಯಾಂಡ್ ಅಂತ? ಇಲ್ಲ, ಬರೆಯೋದು ರೈಟ್ ಹ್ಯಾಂಡು, ಕ್ರಿಕೆಟ್ ಆಡೋದು ರೈಟ್ ಹ್ಯಾಂಡ್, ಎಲ್ಲ ರೈಟ್ ಹ್ಯಾಂಡು, ಫ್ಲೂಟ್ ಮಾತ್ರ ಲೆಫ್ಟ್ ಹ್ಯಾಂಡ್. ಸೊ ಅದೇ ಕೃಷ್ಣಂದು ಕೊಳಲಿನ ಬಗ್ಗೆ ಹೇಳ್ತಾ ಇದ್ನಲ್ಲ. ಸೊ ಈ ಸೈಜಿನ ಕೊಳಲೇನಾಗುತ್ತೆ, ಹೈಯರ್ ಪಿಚ್ ಕೇಳುತ್ತೆ. ಸೊ ಜನರಲಿ ನೀವು ಈಗ
ಈ ಜಾತ್ರೆಗಳಲ್ಲಿ ಅಥವಾ ದೇವಸ್ಥಾನದ ಎದುರುಗಳಲ್ಲಿ ಅಥವಾ ಬಲೂನ್ ಮಾರೋರು ಇವರೆಲ್ಲ ಕೊಳಲು ಮಾರಬೇಕಾದ್ರೆ ಹೆಚ್ಚು ಕಮ್ಮಿ ಈ ಸೈಜಿನ ಕೊಳಲನ್ನ ಮಾರ್ತಾರೆ. ಸ್ವಲ್ಪ ಚಿಕ್ಕದಿರ್ಬೋದೇನೋ, ಎಲ್ಲ ಆಲ್ಮೋಸ್ಟ್ ಈ ಸೈಜಿನ ಕೊಳಲು ನುಡಿಸ್ತಾರೆ. ಇದು ಜನಪದದಿಂದ ಬಂದಿರೋದ್ರಿಂದ ಈ ಸೈಜಿಂದು ಕೊಳಲನ್ನು ನಾವು ನೋಡ್ತೀವಿ. ಅಂದರೆ ಇದ್ರದ್ದು ದೂರದವರೆಗೂ ಕೇಳುತ್ತೆ, ಇದು ಹೈ ಪಿಚ್ ಆಗಿರೋದು. ಬಟ್ ನಮ್ಗೆ ಶಾಸ್ತ್ರೀಯ ಸಂಗೀತಕ್ಕೆ ಆ ರಾಗಗಳನ್ನ ಅದರ ಭಾವನೆಗಳನ್ನ ಹೊರಹಾಕೋದಕ್ಕೆ ನಮಗೆ ಆ ಗಾಂಭೀರ್ಯ ಬೇಕಾಗುತ್ತೆ. ಸೊ ಹಾಗಾಗಿ ಇದಕ್ಕಿಂತ ಒಂದು ಸಪ್ತಕ ಕೆಳಗಿನ ಒಂದು ಕೊಳಲಿನಲ್ಲಿ ನುಡಿಸಿದ್ರೆ ಅದು ಸೂಕ್ತ ಅಂಥೇಳಿ ಪಂಡಿತ್ ಪನ್ನಾಲಾಲ್ ಘೋಷ್ ಅವರಿಂದ ಇದು ಪ್ರಾರಂಭ ಆಯಿತು. ಸುಮಾರು 40ನೇ ದಶಕದಿಂದ 40 ಅಥವಾ 50ನೇ ದಶಕದಿಂದ ಕ್ಲಾಸಿಕಲ್ ಫ್ಲೂಟ್ ಅಂದರೆ ಈ ಸೈಜಿನ ಕೊಳಲಿನಲ್ಲಿ ನುಡಿಸ್ಬೇಕು ಅಂತ ಅವರೊಂದು ಟ್ರೆಡಿಷನ್ ಸ್ಟಾರ್ಟ್ ಮಾಡಿದ್ರು. ಅವ್ರಿಗಿಂತ ಮುಂಚೆನೂ ಇದ್ದಿರಬಹುದು, ಬಟ್ ನಮಗೆ ಅವರೇ ಈಸ್ ದ ಡಾಯನ್ ಆಫ್ ಬಾನ್ಸುರಿ. ಸೊ ಸೇಮ್ ಪಿಚ್ ಆದ್ರೂ ಇಟ್ಸ್ ಲೈಕ್ ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಜಾನಕಿ ಅವರು ಇಬ್ಬರು ಒಂದೇ ಪಿಚ್ಚಲ್ಲಿ ಹಾಡ್ತಾ ಇರ್ತಾರೆ, ಆದರೆ ಒಂದು ಆಕ್ಟೇವ್ ಡಿಫ್ರೆನ್ಸ್ ಇರುತ್ತೆ. ಬಾಲು ಸರ್ದು ಕೆಳಗಿನ ಕೆಳಗಿನ ಆಕ್ಟೇವಲ್ಲಿದ್ದರೆ ಜಾನಕಿ ಅವ್ರದ್ದು ಮೇಲೆ ಇರುತ್ತೆ. ಸೊ ಮೇಲ್ ವಾಯ್ಸು ಫೀಮೇಲ್ ವಾಯ್ಸು ಸೇಮ್ ಇದ್ದರೂ ಪಿಚ್ ಸೇಮ್ ಇದ್ದರೂ ಆಕ್ಟೇವ್ ಡಿಫ್ರೆಂಟ್ ಇರುತ್ತೆ. ಕರೆಕ್ಟ್. ಇದು ಫೀಮೇಲು, ಇದು ಮೇಲು. ಅಷ್ಟೇ. ಇದು ಮೇಲ್ ವಾಯ್ಸಿಗೆ ಸೂಟ್ ಆಗುತ್ತೆ. ಅದೇ ರಾಗ ಒಂದು ಗಂಭೀರವಾದ ನಾದ ಇದರಿಂದ ಬರುತ್ತೆ. ಸೊ ಹೆಚ್ಚು ಒಂದು ಮೇಲ್ ವಾಯ್ಸು ಅಥವಾ ಒಂದು ಹ್ಯೂಮನ್ ವಾಯ್ಸಿಗೆ ಹತ್ತಿರವಾಗತ್ತೆ ಅನ್ನೋ ಒಂದು ಕಾರಣದಿಂದ ಶಾಸ್ತ್ರೀಯ ಸಂಗೀತವನ್ನು ಈ ಅಳತೆಯ ಕೊಳಲಿನಲ್ಲಿ ನಾವು ನುಡಿಸ್ತೀವಿ. ಸೊ ಈಗ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾರೆ ಶಾಸ್ತ್ರೀಯ ಸಂಗೀತಕ್ಕೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನುಡಿಸೋದು ಹೆಚ್ಚು ಈ ಅಳತೆಯ ಕೊಳಲು. ಬಟ್ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅನೇಕ ಜನರು ಈ ಸೈಜಿನ ಕೊಳಲಿನಲ್ಲೇ ನುಡಿಸ್ತಾರೆ, ಬಿಕಾಸ್ ಅವರ ಟ್ರೆಡಿಷನ್ ಹಾಗೇ ಬಂದಿದೆ. ಈಗ ದೇವಸ್ಥಾನದಲ್ಲಿ ಅವರು ಇನ್ನಿತರೆ ವಾದ್ಯಗಳ ಜೊತೆಗೆ ಅವರು ನುಡಿಸ್ಬೇಕಾದಾಗ ಆವಾಗಿನ ಸಮಯದ ಹಳೆಯ ಟೈಮ್ನಿಂದನೂ ಕೊಳಲು ಕೇಳಬೇಕು ಅಂದರೆ ಅದು ಚಿಕ್ಕ ಕೊಳಲನ್ನ ನುಡಿಸೋದು ಈಸಿ, ಕೇಳೋದು ಅಂದರೆ ದೂರದವರೆಗೂ ಕೇಳುತ್ತೆ, ಮೈಕ್ ಇರಲಿಲ್ಲ ಆಗಿನ ಸಮಯದಲ್ಲಿ ಹಾಗೆ. ಸೊ ಕೆಲವರು ಈಗ ಕರ್ನಾಟಿಕ್ ಮ್ಯೂಸಿಷಿಯನ್ಸ್ ಕೂಡ ದೊಡ್ಡ ಕೊಳಲನ್ನು ಮಾಡ್ಕೊಂಡಿದ್ದಾರೆ. ಬಟ್ ಆ ಬೇಸಿಕ್ ಡಿಫರೆನ್ಸ್ ನಾವು ನೋಡುವಾಗ ಶಾಸ್ತ್ರೀಯ ಸಂಗೀತದಲ್ಲಿ ಹಿಂದೂಸ್ತಾನಿಯವರು ದೊಡ್ಡ ಕೊಳಲು ಯೂಶ್ವಲಿ ನುಡಿಸೋದು, ಕರ್ನಾಟಕಿಯವರು ಚಿಕ್ಕ ಕೊಳಲಿನಲ್ಲೇ ನುಡಿಸ್ತಾರೆ. ವಂಡರ್ಫುಲ್ ಸರ್. ನಾನು ಆ್ಯಕ್ಚುಲಿ ಕೊಳಲಿನ ಬಗ್ಗೆನೇ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನೀವು ಕೊಳಲಿನ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟರೆ, ಬಟ್ ಕೊಳಲಿನ ಮೂಲ ಯಾವುದು? ಈಗ ನಾವು ಕೊಳಲು ಅಂದ ತಕ್ಷಣ ನಮ್ಮ ನೆನಪು ಬರೋದು ಮಹಾಭಾರತ, ಕೃಷ್ಣನೇ ನೆನಪು ಬರ್ತಾನೆ. ಹಾಗೆ ವೀಣೆ ಅಂದ ತಕ್ಷಣ ಸರಸ್ವತಿ ನೆನಪಿಗೆ ಬರ್ತಾರೋ ಹಾಗೆ. ಸೊ ಇದ್ರ ಮೂಲ ಏನು ಆ್ಯಕ್ಚುಲಿ? ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ 5000 ವರ್ಷದ ಹಿಂದೆ ಕೃಷ್ಣ ಅವರು ನುಡಿಸ್ತಾ ಇದ್ರು ಕೊಳಲು. ಅವ್ರು ನುಡಿಸಿದ್ರೆ ಪ್ರಾಣಿ ಪಕ್ಷಿ ಎಲ್ಲರೂ ಅಟ್ರ್ಯಾಕ್ಟ್ ಆಗ್ತಾಯಿದ್ರು, ಅವ್ರಿಗೆ ಎಲ್ಲರ ಮನಸ್ಸು ಮೇಲೆ ಅದು ಪರಿಣಾಮ ಬೀರ್ತಾ ಇತ್ತು ಅಂತ. ಬಟ್ ಯಾವ ಥರ ಸಂಗೀತ ನುಡಿಸ್ತಾ ಇದ್ರು ಅನ್ನೋದ್ರದ್ದು ಬಗ್ಗೆ ಯಾರಿಗೂ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಇನ್ನೊಂದು ಥಿಯರಿ ಇರೋದು, ಈ ಬ್ಯಾಂಬೂಗಳು ಬೆಳೆಯುತ್ತಲ್ಲ, ಇವೆಲ್ಲ ಬ್ಯಾಂಬೂದೇ ಅದು. ಹೌದು, ಬಿದಿರು. ಸೊ ಅದು ಬ್ಯಾಂಬೂ ಫಾರೆಸ್ಟಲ್ಲಿ ತುಂಬ ಉದ್ದ ಬೆಳೆದು ನಿಂತ ಬ್ಯಾಂಬೂನ ಅದ್ರ ಮೇಲೆ ಈ ವುಡ್ ಪೆಕ್ಕರ್ ಅಂತ ಹೇಳ್ತೀವಲ್ಲ, ಅದು ಹೋಗಿ ಅದನ್ನು ಕುಕ್ಕಿ ಅಲ್ಲಿ ರಂಧ್ರಗಳನ್ನ ಸೃಷ್ಟಿ ಮಾಡಿದಾಗ ಜೋರಾಗ ಗಾಳಿ ಬೀಸಿದಾಗ ಅಲ್ಲಿಂದ ಒಂದು ನಾದ ಹೊರಹೊಮ್ತು ಅಂತ. ಅದು ಮನುಷ್ಯನಿಗೆ ಪ್ರೇರಣೆ ನೀಡಿ ಅವನು ಇದರಿಂದ ನಾವು ಒಂದು ಸೌಂಡ್ ಕ್ರಿಯೇಟ್ ಮಾಡ್ಬೋದು ಅಂತ ಅದನ್ನು ಕಟ್ ಮಾಡಿ ಆರ್ಟಿಫಿಷಿಯಲಿ ಅದರಲ್ಲಿ ಗಾಳಿ ಊದಿದ್ರೆ ಸೌಂಡ್ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಹೇಗೆ ಗಾಳಿ ಊದೋದು ಅಂತ ಎಲ್ಲ ಅದಕ್ಕೆ ಬೇರೆ ಬೇರೆ ಥರದ ಪ್ರಯತ್ನಗಳನ್ನ ಮಾಡಿ ಕೊಳಲನ್ನು ಹುಟ್ಟಾಕದ ಅಂತ. ಸೊ ಕೆಲವು ಇದರಲ್ಲಿ ಏನಿದೆ ಅಂದರೆ ಹಳೇ ಟ್ರೈಬ್ಸಲ್ಲೆಲ್ಲ ದೇ ಯೂಸ್ ಟು ಯೂಸ್ ದ ಫ್ಲೂಟ್ಸ್ ಟು ಕಮ್ಯುನಿಕೇಟ್ ಮೆಸೇಜಸ್. ಬೇರೆ ಬೇರೆ ಥರದ ನುಡಿಸಿದಾಗ ಅಲ್ಲಿ ಯಾವುದೋ ಪ್ರಾಣಿ ಆ ದಿಕ್ಕಿನಲ್ಲಿ ಹೋಗಿದೆ ಅಥವಾ ವೈರಿಗಳು ಬರ್ತಾ ಇದ್ದಾರೆ, ಈ ಥರದ ಸಂದೇಶಗಳನ್ನ ಡ್ರಮ್ಸಲ್ಲೂ ಮಾಡ್ತಾಯಿದ್ರು, ಕೊಳಲಿನಲ್ಲೂ ಮಾಡ್ತಾಯಿದ್ರು. ಅಂದರೆ ಈ ಕೊಳಲಿನಲ್ಲಿ ಯಾಕೆ ಅಂದರೆ ಹೈ ಪಿಚ್ ತುಂಬ ದೂರದವರೆಗೂ ಕೇಳುತ್ತೆ ಅದು. ಸೊ ಆ 2-3 ಸ್ವರಗಳಲ್ಲೇ ಮೆಸೇಜಸ್ ಕಮ್ಯುನಿಕೇಟ್ ಆಗಲಿಕ್ಕೆ. ಸೊ ಅದರದ್ದೇ ಬೇರೆ ಒಂದು ಫಾರ್ಮ್ ಅಂದರೆ ವಿಸಲ್. ಕೊಳಲಿನ ಇನ್ನೊಂದು ಫಾರ್ಮ್, ಈಗ ನಾವು ಉದ್ದು ಕೊಳಲು ಅಂತ ಹೇಳ್ತೀವಿ. ಈಗ ನೀವು ಮಾರುಕಟ್ಟೆಯಲ್ಲಿ ಅಥವಾ ಜನರಲಿ ಯಾವುದೋ ಒಂದು
ದೇವಸ್ಥಾನದ ಎದುರುಗಡೆ ಚಿಕ್ಕ ಮಕ್ಕಳಿಗೆ ಕೊಳಲು ಅಂತ ಮಾರೋದು ಉದ್ದು ಕೊಳಲು ಅಂತ ಇರುತ್ತೆ. ಹಿಂಗೆ ಹಿಡ್ಕೊಂಡೆ ಓದ್ತೀವಿ ಅದನ್ನ. ಅದ್ರಲ್ಲಿ ನೀವು ಗಾಳಿ ಹಾಕಿದ್ರೆ ಸೌಂಡ್ ಬರುತ್ತೆ. ಇದಾದ್ರೆ ಏನಾಗುತ್ತೆ, ನೀವು ಹಾರಿಜಾಂಟಲಲ್ಲಿ ಒಂದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಗಾಳಿ ಊದಿದ್ರೆ ಮಾತ್ರ ಸೌಂಡ್ ಬರುತ್ತೆ. ಓಕೆ ಓಕೆ. ಜೊತೆಗೆ ಅದು ಮಧುರವಾಗಿರಬೇಕು, ಆಮೇಲೆ ಶ್ರುತಿ ಶುದ್ಧವಾಗಿರಬೇಕು ಅಂದರೆ ಅದು ಒಂದು ಪರ್ಟಿಕ್ಯುಲರ್ ಪೊಸಿಷನಲ್ಲೇ ಬ್ಲೋ ಮಾಡಬೇಕು. ಸೊ ಅದನ್ನು ಅಭ್ಯಾಸ ಮಾಡೋದಕ್ಕೆ ಸಮಯ ತೊಗೊಳುತ್ತೆ. ಜೊತೆಗೆ ಈ ರಂಧ್ರಗಳನ್ನ ಎಲ್ಲ ದೂರ ದೂರ ಇರುತ್ತೆ, ಇದನ್ನೆಲ್ಲ ಕ್ಲೋಸ್ ಮಾಡೋದಕ್ಕೆ ತುಂಬ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಕೈಯನ್ನೆಲ್ಲ ಅಗಲ್ ಮಾಡಿ, ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎಫರ್ಟ್. ಅದಕ್ಕೆ ನಾನು ಯಾವತ್ತೂ ಸರ್ವೇ ಸಾಮಾನ್ಯ ಹೇಳ್ತೀನಿ, ನೋಡೋಕ್ಕೆ ಇದು ಭಾಳ ಸಿಂಪಲ್, ಬರೀ ಒಂದು ಬಿದಿರಿನ ತುಂಡು, ಇದರಲ್ಲಿ ತಂತಿ ಇಲ್ಲ, ಚರ್ಮಗಳಿಲ್ಲ, ಯಾವುದು ಕೀ ಇಲ್ಲ, ಏನೂ ಇಲ್ಲ, ಬರೀ ಶ್ವಾಸದ ಮುಖಾಂತರ ನಾವು ಇದನ್ನು ಶುದ್ಧವಾಗಿ ನುಡಿಸೋದು. ನೋಡೋಕೆ ಭಾಳ ಸಿಂಪಲ್, ಬಟ್ ಕರೆಕ್ಟಾಗಿ ನುಡಿಸ್ಬೇಕು ಅಂದರೆ ಪ್ರಾಣ ಹೊರಟೋಗ್ಬಿಡುತ್ತೆ. ಅಷ್ಟು ಕಷ್ಟ ಕೊಡುತ್ತಿದ್ದು. ಅಂದರೆ ಸ್ವಲ್ಪ ನಾವು ಉಸಿರಾಟದಲ್ಲಿ ಅಥವಾ ಈ ಪೊಸಿಷನಲ್ಲಿ ಏನಾದ್ರು ವ್ಯತ್ಯಾಸ ಆದರೆ ಅಪಶ್ರುತಿ ಆಗ್ಬಿಡುತ್ತೆ. ಅಪಶ್ರುತಿ ಆಗುತ್ತೆ, ಪ್ರಾಣ ಕೊಡಬೇಕಾಗತ್ತೆ, ಅದಕ್ಕೆ ಪ್ರಾಣವಾಯು ಬೇಕಲ್ಲ ಅದಕ್ಕೆ. ಸೊ ಹಿಂಗಾಗಿ ನೀವು ಒಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಹೇಳಿದ್ರಿ. ಅಂದರೆ ಸಂದೇಶಗಳನ್ನ ಕಳಿಸೋಕ್ಕೆ ಇದನ್ನು ಯೂಸ್ ಮಾಡ್ತಿದ್ರು ಅಂತ. ನೀವು ಸಂದೇಶ ಕಳಿಸಿದ್ದೀರಾ ಫ್ಲೂಟ್ ಮೂಲಕ? ಕೆಲವು ನಾನು ಕಳಿಸಿರ್ಲಿಲ್ಲ, ಬಟ್ ಆ ನಾನು ಕಳಿಸಿದ್ದೀನಿ ಅಂತ ಅಂದ್ಕೊಂಡಿರೋ ತುಂಬ ಜನ ಇದ್ದಾರೆ. ಓಕೆ. ನನಗೆ ನೀವು ಸಂದೇಶ ಅಂದಾಗ ನನಗೆ ನೆನಪು ಬಂದಿದ್ದು, ಟಿ ವಿ ನೈನಲ್ಲಿದ್ದಾಗ ಒಂದು ಪ್ರೇಮ ಪಲ್ಲವಿ ಅಂತ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಪ್ರವೀಣ್ ಗೋಡ್ಕಿಣಿ ಮತ್ತು ಅವರ ಪತ್ನಿ ಸಾರಿಕಾ ಇಬ್ಬರು ಬಂದು ಮಾತಾಡಿದ್ದಂಗೆ ನನಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ. ಅವರು ತಮ್ಮ ಲವ್ ಸ್ಟೋರಿ ಎಲ್ಲ ಹೇಳಿದ್ದು ಕೂಡ ನೆನಪಿದೆ. ಸೊ ಕೊಳಲು ನಿಮಗೆ ಅಭಿಮಾನಿಗಳನ್ನ ಖಂಡಿತ ಸೃಷ್ಟಿ ಮಾಡಿರುತ್ತೆ. ಸಾರಿಕಾ ಅವರು ಕೂಡ ಇದು ಇಷ್ಟ ಆಗಿ ಬಂದಿರೋದ ಹೇಗೆ? ಹೌದೌದು, ಅವಳಿಗೂ ನಾನು ಕೊಳಲು ನುಡಿಸೋದು ಒಂದು ಇಷ್ಟ ಆಯಿತು. ಜೊತೆಗೆ ಅವಳು ಕೊಳಲು ಕಲಿಬೇಕು ಅಂತ ನಮ್ಮ ತಂದೆಯವ್ರ ಹತ್ರ ಬಂದಿದ್ದು. ಓಕೆ ಓಕೆ. ಸೊ ನಮ್ಮ ತಂದೆಯವ್ರ ಶಿಷ್ಯಳವಳು, ಅವಳು ನುಡಿಸ್ತಾಳೆ ಕೊಳಲು. ಆ್ಯಕ್ಚುಲಿ ವರ್ಷಕ್ಕೆ ಒಂದು ಕಾರ್ಯಕ್ರಮ ನಮ್ಮದು ಗುರುವಂದನ ಅಂತ ನಾವೇನು ಮಾಡ್ತೀವಿ, ಅದರಲ್ಲಿ ಒಂದು ರಾಗ ಅವಳು ಎಲ್ಲರ ಜೊತೆ ಸೇರಿಕೊಂಡು ಅವಳು ನುಡಿಸ್ತಾಳೆ. ಸೊ ಅವಳು ಕೊಳಲು ಮೊದಲು ನಮ್ಮ ತಂದೆಯವ್ರ ಹತ್ರ ಕಲಿತಾ ಇದ್ಲು. ಆಮೇಲೆ ನಾನು ಧಾರವಾಡದಲ್ಲಿ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಅವಳು ಅಲ್ಲಿಗೆ ಡಿಗ್ರಿ ಮಾಡೋದಕ್ಕೆ ಅಂತ ಧಾರವಾಡಕ್ಕೆ ಬಂದಳು. ಸೊ ಆ ಕೊಳಲು ಕಲಿಯೋದು ನಿಲ್ಬಾರ್ದು ಅಂತ ನನ್ನ ಹತ್ರ ಕೊಳಲು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ಲು. ಇವೆಂಚುಲಿ ಮದುವೆ ಆಯಿತು. ಸಮಾಗಮ. ಹೌದು. ಅವಳಿಗೆ ಸಂಗೀತದ ಬಗ್ಗೆ ಒಲವು ಇರೋದ್ರಿಂದನೇ ನನಗೆ ಅನುಕೂಲ ಆಯಿತು, ಅಂದರೆ ನನ್ನ ಕರಿಯರಿಗೆ. ಜೊತೆಗೆ ಈಗ ನನ್ನ ಮಗನೂ ಕೊಳಲನ್ನೇ ಆಯ್ಕೆ ಮಾಡಿಕೊಂಡು ಅದನ್ನೇ ತನ್ನ ವೃತ್ತಿಯಾಗಿ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಅವಳ ಸಪೋರ್ಟ್ ತುಂಬ ಹೆಲ್ಪ್ ಆಗಿದೆ. ಇಬ್ಬರೂ ಟ್ರಾವೆಲಿಂಗಲ್ಲಿ ಇರ್ತೀವಿ, ಕೆಲವು ಸತಿ ಒಟ್ಟಿಗೆ ಜುಗಲ್ಬಂದಿ ಕಾರ್ಯಕ್ರಮಗಳಿಗೆ ಹೋಗ್ತೀವಿ, ಕೆಲವು ಸತಿ ಅವ್ನು ಬೇರೆ ಹೋಗಿರ್ತಾನೆ, ನಾನು ಬೇರೆ ಹೋಗಿರ್ತೀನಿ. ಸೊ ಆ ನಿಟ್ಟಿನಲ್ಲಿ ಅವಳ ಪಾತ್ರ ಭಾಳ ಮುಖ್ಯ. ಈಗ ನನಗೊಬ್ಬ ಮಗಳು ಇದ್ದಾಳೆ, ಸುರೀಲಿ ಅಂತ. ಓಕೆ ಓಕೆ. ಅವಳು 11 ವರ್ಷ. ಅವಳು ಕೂಡ ಕಥಕ್ ಮತ್ತು ಗಾಯನ ಕಲಿತಾ ಇದ್ದಾಳೆ. ಸೊ ಜೊತೆಗೆ ಸಾರಿಕಾ ಇವಾಗ ಪೇಂಟಿಂಗು, ಆಮೇಲೆ ಶಿ ಹ್ಯಾಸ್ ಅ ಸ್ವೀಟ್ ಬೇಕ್ಸ್ ಅಂತ ಕೇಕು ಮತ್ತು ಪೇಸ್ಟ್ರೀಸ್ ಆನ್ ಆರ್ಡರ್ ಮಾಡ್ತಾಳೆ. ಪೇಂಟಿಂಗ್ಸ್ ಕೂಡ ಆನ್ ಆರ್ಡರ್, ವಾಲ್ ಪೇಂಟಿಂಗ್ಸು. ಶಿ ಪೇಂಟ್ಸ್. ಓಕೆ ಓಕೆ, ನೈಸ್. ಸೊ ಚಿಕ್ಕ ಪುಟ್ಟ ಎಕ್ಸಿಬಿಷನ್ಸ್ ಆಲ್ರೆಡಿ ಮಾಡ್ತಾ ಇದ್ದಾಳೆ. ಕಲರ್ ಕಲ್ಚರ್ ಅಂತ ಅವ್ರದ್ದೊಂದು ಇದು ಇದೆ. ಈಗ ಇತ್ತೀಚೆಗೆ ಒಂದು ಕ್ಯಾಲೆಂಡರ್ ಕೂಡ ಬಿಡುಗಡೆ ಮಾಡಿದ್ದಾರೆ ಮುಂದಿನ ವರ್ಷದ್ದು. ಸೊ ಅವಳು ಅದರಲ್ಲಿ ಬ್ಯುಸಿ ಇರ್ತಾಳೆ. ನಮ್ಮ 4 ಜನ ನಾವು ಕಲೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು 4 ಜನ ಬ್ಯುಸಿಯಾಗಿದ್ದೀವಿ. ನಮ್ಮ ತಂದೆ, ನಮ್ಮ ತಾಯಿ ಮೇನ್ ಸಪೋರ್ಟು. ನಮ್ಮ ತಂದೆ ನೀಡಿದ ಮಾರ್ಗದರ್ಶನದ ತೋರಿಸಿದ ದಾರಿಯಲ್ಲಿ ನಾವು ನೋಡ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀವಿ. ವಂಡರ್ಫುಲ್ ಸರ್. ನಾನು ನೀವು ಮುಂಚೆ ಭೇಟಿಯಾದಾಗ ಸುರೀಲಿ ಇನ್ನೂ ಚಿಕ್ಕವಳಿದ್ಲು, ಏನೋ ಹುಟ್ಟಿರಲಿಲ್ಲ ಅನ್ಸುತ್ತೆ. ಸೊ ಈಗ 4 ಜನರ ಸಂಸಾರ ಮತ್ತು ಎಲ್ಲರೂ ಅಂದರೆ ಕಲೆ ಮತ್ತು ಸಂಗೀತ ಇದಕ್ಕೆ ಸಂಬಂಧಪಟ್ಟಂತಲೇ ಎಲ್ಲರೂ ಬ್ಯೂಟಿಫುಲ್ ಅಂತ ಅನ್ಸುತ್ತೆ ನನಗೆ. ಮತ್ತು ಈಗ ನಿಮ್ಮ ಮಗನ ಬಗ್ಗೆ ಷಡ್ಜ್ ಅಲ್ವಾ ಮಗನ ಹೆಸರು? ಹೌದು, ಷಡ್ಜ್. ನಾವು ಷಡಜ್ ಅಂತಲೇ ಹೆಸರಿಟ್ಟಿದ್ದೀವಿ. ಷಡ್ಜ ಅದು ನಾವು ಇಲ್ಲಿ ಕರ್ನಾಟಕದಲ್ಲಿ ಷಡ್ಜ ಅಂತೀವಿ, ಉತ್ತರ ಹಿಂದೂಸ್ತಾನದಲ್ಲಿ ಷಡಜ್ ಅಂತೀವಿ. ಷಡ್ಜ ಅಂದರೆ ಸಾರೆಗಮ ಪದ ನಿಸ ಸಾ ಏನದ ಅದರ ಫುಲ್ ಫಾರ್ಮ್ ಷಡಜ್. ಯಾಕಂದ್ರೆ ಇಟ್ಟಿದೆ ಹೆಸರು? ಮೂಲ ಸ್ವರ ಅದು ಬಹಳ ಮುಖ್ಯವಾದ. ಅದಿಲ್ಲ ಅಂದರೆ ಸಂಗೀತನೇ ಇಲ್ಲ. ತಂಬೂರಿ ಕೂಡಿಸೋದನ್ನು ನಾವು ಷಡ್ಜಕ್ಕೆ, ಎಲ್ಲ ಷಡ್ಜಕ್ಕೆ ಬಹಳ ಪ್ರಾಮುಖ್ಯತೆ. ಅದೊಂದು ಓಂಕಾರ ಇದ್ದಂಗೆ. ಸೊ ಮೊದಲನೇ ಮಗ ಅಲ್ಲ, ಹೀಗಾಗಿ ಷಡಜ್ ಅಂತೇಳಿ ಹೆಸರಿಟ್ವಿ. ಅದು ಆ್ಯಕ್ಚುಲಿ ಷಡಜ್ಜು ಹಿಂದಿ ಮತ್ತು ಹಿಂದೂಸ್ತಾನಿ ಸಂಗೀತದಲ್ಲಿ ಹೇಳ್ತೀವಿ. ಷಡ್ಜದ ಅಪಭ್ರಂಶ ಆಗಿರೋದು ಪದ ಅದು ಷಡಜ್. ಸೊ ಷಡಜ್ಜು ಕೂಡ ಒಂದು ನ್ಯಾಚುರಲ್ ಆಗಿ ಕೊಳಲು ಬಂದ್ಬಿಡ್ತಾ ಅಂದರೆ ಏನೋ ಇಟ್ ವಾಸ್, ಯಾಕೆಂದರೆ ಕರಿಯರ್ ಆಗಿ ಚೂಸ್ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ರಕ್ತಗತವಾಗಿ ಬಂದಿದೆ ಅವನಿಗೆ. ಜೊತೆಗೆ ಅವನು
ಚಿಕ್ಕ 6 ತಿಂಗಳ ಮಗು ಇದ್ದಾಗಲೂ ನಮ್ಮ ತಂದೆ ಅವ್ರ ತೊಡೆ ಮೇಲೆ ಹಾಕ್ಕೊಂಡು ಪಾಠ ಮಾಡ್ತಾಯಿದ್ರು. ಸೊ ಹೀಗಾಗಿ ಅವ ಒಂದು ಬಾಯಾಗ ಬೆರಳು ಇಟ್ಕೊಂಡು ಬರೀ ಕೊಳಲನ್ನೇ ಕೇಳಿಸ್ಕೊಂಡು ಬೆಳೆದಿದ್ದವನು. ಭಾಳ ದಿನ ಅವನು ಬೇರೆ ಆಟಗಳನ್ನ, ಈ ಕಾರು ಅಥವಾ ಈ ಥರದ ಬೈಕು ಈ ಥರದ್ದೇನೂ ಆಸೆ ಪಡಲೇ ಇಲ್ಲ ಅವನು. ಎಲೆಕ್ಟ್ರಾನಿಕ್ ತಬಲಾ, ಎಲೆಕ್ಟ್ರಾನಿಕ್ ತಂಬೂರಿ ಇವೆರಡಿದ್ಬಿಟ್ರೆ ಸಾಕು, ಅದ್ರ ಜೊತೆನೇ ಆಟ. ಒಂದು ತಂಬೂರಿ ಶ್ರುತಿ ಮಾಡೋದು, ಅದಕ್ಕೆ ತಬಲಾ ಸೇರಿಸೋದು, ತಬಲಾ ಟ್ಯೂನ್ ಚೇಂಜ್ ಮಾಡೋದು, ಅದಕ್ಕೆ ತಂಬೂರಿ ಶ್ರುತಿ ಮಾಡೋದು. ಸೊ ಭಾಳ ಇನ್ನೂ ಮಾತಾಗಿ ಬರ್ತಾ ಇರಲಿಲ್ಲ, ಬಟ್ ಅವಾಗ ಶ್ರುತಿ ಜ್ಞಾನ, ಲಯ ಜ್ಞಾನ ಇತ್ತು. ಸೊ ದೈವದತ್ತವಾಗಿ ಅವನಿಗೆ ಅದು ಕೊಡುಗೆ ಅಂತ ಇದ್ದಾಗ ಆಬ್ವಿಯಸ್ಲಿ ಅವನು ಆ ಮಾರ್ಗದಲ್ಲೇ ಹೋಗ್ತಾನೆ ಅಂತ ಗೊತ್ತಿತ್ತು. ಅವನು 3ನೇ ವಯಸ್ಸಿನಲ್ಲಿ ಅವನು ಮೊದಲನೇ ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ನೀಡಿದ್ದಾನೆ. ನಾನು 3ನೇ ವಯಸ್ಸಿನಲ್ಲಿ ಕಲಿಕೆ ಪ್ರಾರಂಭ ಮಾಡಿದ್ದೆ, ಅವನು 3.5 ವಯಸ್ಸಿಗೆ ಕಾರ್ಯಕ್ರಮನೇ ನೀಡಿದ. ಸೊ ಇನಿಷಿಯಲಿ ತಂದೆಯವ್ರ ಮಾರ್ಗದರ್ಶನ ಇತ್ತು ಅವನಿಗೆ. ಆಮೇಲೆ ಇವಾಗ ನನ್ನ ಹತ್ರನೂ ಕಲಿತಾ ಇದ್ದ ಅವಾಗ. ಇವಾಗಂತೂ ನನ್ನ ಮಾರ್ಗದರ್ಶನದಲ್ಲೇ ಇದ್ದಾನೆ. ಡ್ರಮ್ಸು ನುಡಿಸ್ತಾನೆ, ವೆಸ್ಟರ್ನ್ ಡ್ರಮ್ಸು ಕಲ್ತೀನಿ, 7th ಗ್ರೇಡ್ವರೆಗೂ ಮಾಡಿದ್ದಾನೆ. ಸೊ ಬಟ್ ಫ್ಲೂಟ್ ಮೇಯ್ನಾಗಿ ಇಟ್ಕೊಂಡು ಈಗ ತಂದೆ ಆದ ಒಂದು ಏನು ಅಂತಾರೆ, ಅವನದೇ ಆದ ಒಂದು ಜಾಗ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾನೆ ಶಾಸ್ತ್ರೀಯ ಸಂಗೀತದ ಒಂದು ಇದರಲ್ಲಿ. ಜೊತೆಗೆ ಕೆಲವು ಕಂಪೋಸಿಷನ್ಸ್ ಮಾಡ್ತಾನೆ, ಕೆಲವು ರೆಕಾರ್ಡಿಂಗ್ಸಿಗೆಲ್ಲ ನುಡಿಸ್ತಾ ಇದ್ದಾನೆ. ನಮ್ಮ ತಂದೆ ಇನಿಷಿಯಲಿ ಭಾಳ ಕಷ್ಟಪಟ್ಟರು. ಅವ್ರಿಗೆ ಕೊಳಲಿಗೆ ಗುರುನೇ ಇಲ್ಲ. ಹೌದಾ? ಏಕಲವ್ಯ ಅಂತಾರೆ, ಅವ್ರು ಬರೀ ರೇಡಿಯೋದಲ್ಲಿ ಕೇಳಿ ಹೀಗೆ ನುಡಿಸಿರ್ಬಹುದು ಅಂತ. ಕೊಳಲು ತಯಾರು ಮಾಡೋದ್ರಿಂದ ಹಿಡ್ಕೊಂಡು ರಾಗಗಳನ್ನ ನುಡಿಸೋವರೆಗೂ ಎಲ್ಲ ಸ್ವಪ್ರಯತ್ನ ಅವ್ರದ್ದು. ನಾನು ನಿಮ್ಮ ತಂದೆಯವ್ರ ಬಗ್ಗೆ ಕೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ಈ ಒಂದು ಸಂದರ್ಭಕ್ಕೆ ಸರಿಯಾಗಿ ನನಗೆ, ಈಗ ನೀವು ಒಬ್ಬ ವಾದಕರಾಗಿ, ಒಬ್ಬ ಸಂಗೀತಗಾರರಾಗಿ ನೀವು ಜನರ ಮೂಡ್ ಜೊತೆ ಕೂಡ ನೀವು ಆಟ ಆಡಿಕೊಂಡು ನೀವು ಪ್ಲೇ ಮಾಡ್ಕೊಂಡು ಹೋಗ್ತೀರಾ. ಆದರೆ ನಿಮ್ಮದು ಒಂದು ಫೇವ್ರೇಟ್ ಅಂತ ಇರುತ್ತೆ ಅಲ್ವಾ? ಸೊ ಆ ಥರದ್ದು ನಿಮ್ಮ ಫೇವ್ರೇಟ್ ರಾಗ ಯಾವುದು, ಅದನ್ನು ನಮಗೆ ತೋರಿಸ್ಬೋದಾ? ಮತ್ತು ಯಾಕೆ ಅಂತ ಕೂಡ ಹೇಳಬೇಕು. ನಂದು ಒಂದೇ ಒಂದು ಫೇವ್ರೇಟ್ ಅಂತ ಹೇಳೋದು ಕಷ್ಟ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಇತ್ತು, ಕಲಿಕೆ ಸಮಯದಲ್ಲಿ ಬೇರೆ ಇತ್ತು. ಬಟ್ ಇವಾಗ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಪಹಾಡಿ ಅಂತ ನುಡಿಸ್ತೀನಿ. ಅದು ನೈಸರ್ಗಿಕ ಸೌಂದರ್ಯವನ್ನು ಬಿಂಬಿಸುವಂಥ ಒಂದು ರಾಗ. ಓಕೆ. ಸೊ ಅದು ನನಗೂ ತುಂಬ ಇಷ್ಟ, ಯಾಕೆಂದರೆ ಅದರಲ್ಲಿ ನನಗೆ ಭಾಳಷ್ಟು ಸ್ಕೋಪ್ ಇದೆ. ಅದನ್ನು ಯಾವ ರೀತಿಯಲ್ಲಿ ಬೇಕಾದರೂ ನಾನು ಪ್ರೆಸೆಂಟ್ ಮಾಡ್ಬೋದು. ಸೌಂದರ್ಯವನ್ನು ಬಿಂಬಿಸೋದು, ಶೃಂಗಾರ ರಸ. ಹಾಗಾಗಿ ನನಗದು ಭಾಳ ಪ್ರೀತಿ ಅದ್ರ ಮೇಲೆ. ಆ್ಯಂಡ್ ಆ ಪಹಾಡಿ ರಾಗ ಆಧಾರಿತ ಎಷ್ಟೊಂದು ಗೀತೆಗಳಿದೆ, ಅದೂ ಎಲ್ಲ ನಂಗೆ ತುಂಬ ಇಷ್ಟ. ಫಾರ್ ಎಕ್ಸಾಂಪಲ್ ಇವಾಗ ಹಿಂದಿದು ನುಡ್ಸೇ ಬಿಡ್ತೀನಿ. ಮೊದಲು ಸ್ವಲ್ಪ ಆಲಾಪ್ ನುಡಿಸ್ತೀನಿ, ಆಮೇಲೆ ಲಗ್ ಜಾಗಲಿ, ಬ್ಯೂಟಿಫುಲ್. ಓಕೆ. ಈ ಥರ ಅನೇಕ ಗೀತೆಗಳಿದೆ.
ರಾಮ್ ತೆರಿ ಗಂಗಾ. ಸೊ ಈ ಥರ ಪಹಾಡಿ ರಾಗವಂತೂ ತುಂಬ ಬಳಸಿದ್ದಾರೆ, ತುಂಬ ಸಿನಿಮಾಗಳಲ್ಲಿ ಇದನ್ನು ಬಳಸ್ತಾರೆ ಕೂಡ. ಹೌದು. ಅಂದರೆ ನೀವು ಈಗ ನೀವು ಫಸ್ಟು ಹಾಡು ಹಾಡಬೇಕಾದ್ರೆ, ನೀವು ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ, ಅಂದರೆ ನೀವು ಶುರು ಮಾಡಿದಾಗಲೇ ನನಗೆ ನನ್ನ ಕಣ್ಣೆದುರುಗಡೆ ನೇಚರ್ ಬರ್ತಾ ಇತ್ತು, ಗಿಡಗಳು, ಬೆಟ್ಟ, ಗುಡ್ಡ ಎಲ್ಲ ನಂಗೆ ಕಾಣಿಸ್ತಾ ಇತ್ತು ನೀವು ಅದನ್ನು ಪ್ಲೇ ಮಾಡ್ತಿರ್ಬೇಕಾದ್ರೆ. ಅಣ್ಣ ಅವ್ರದ್ದು ಒಂದು ಗೀತೆ ಇದೆ, ಆಗುಂಬೆಯ ಪ್ರೇಮ. ಸೊ ಈ ಥರ ಎಲ್ಲವೂ ನೋಡಿ, ಯಾವಾಗ ನೇಚರು ಅಥವಾ ಒಂದು ರೊಮ್ಯಾನ್ಸ್ ಅಂತಿದ್ದಾಗ ಹೆಚ್ಚು ಪಹಾಡಿ ಒಂಥರ ಟ್ರಂಪ್ ಕಾರ್ಡ್ ಇದ್ದಾಗ. ಬ್ಯೂಟಿಫುಲ್. ಇದು ನಿಮ್ಮ ಇಷ್ಟದ ರಾಗ? ನನಗೆ ತುಂಬ ಇಷ್ಟ. ಅದು ಯಾಕೆ ಇಷ್ಟ ನನಗನ್ಸೋದು ಅಂತಂದರೆ, ಅವ್ರು ಹೇಳ್ದಂಗೆ ಅಲ್ಲೊಂದು ಫ್ರೀಡಮ್ ಕೂಡ ಇದೆ ನಿಮಗೆ ಅಲ್ವಾ, ಒಂದು ಆಟ ಆಡೋಕ್ಕೆ ಅವಕಾಶ ಇದೆ, ಗ್ರೌಂಡ್ ದೊಡ್ಡದಿದೆ. ಬ್ಯೂಟಿಫುಲ್. ಸೊ ಹಾಗೆ ನಾವು ಸಂಗೀತದ ಮೂಲಕ ಮತ್ತೆ ನಾನು ಸರ್ ಬಗ್ಗೆ, ಪ್ರವೀಣ್ ಗೋಡ್ಖಿಂಡಿ ಅವ್ರ ಬಗ್ಗೆ ಓದ್ತಿರ್ಬೇಕಾದ್ರೆ, ಹೇಗೆ ಷಡಜ್ ಬಗ್ಗೆ ಹೇಳಬೇಕಾದ್ರೆ ನನ್ನ ಮಾರ್ಗದರ್ಶನದಲ್ಲಿ ಅಂತಂದರು, ಅದೇ ಥರ ಪ್ರವೀಣ್ ಗೋಡ್ಖಿಂಡಿ ಅವ್ರಿಗೆ ಮಾರ್ಗದರ್ಶನ ಸಿಕ್ಕಿದ್ದು ಅವರ ತಂದೆ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವ್ರ ಮೂಲಕ. ಸೊ ವೆಂಕಟೇಶ್ ಗೋಡ್ಖಿಂಡಿ ಅವ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ, ಅಂದರೆ ನಿಮಗೆ ಗುರುಗಳಿದ್ದಾರೆ, ಆದರೆ ನಿಮ್ಮ ತಂದೆಯವರು ಗುರುಗಳಿಲ್ದೇ ಅವರು ಮಹಾನ್ ವಿಶಾರದರಾದರು, ಪಂಡಿತರಾದರು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಹೇಗೆ ಶುರು ಆಯ್ತು ಅನ್ಸುತ್ತೆ ಅವ್ರ ಜರ್ನಿ? ಆಗಿನ ಸಮಯದಲ್ಲಿ ಅವ್ರಿಗೆ ಕೊಳಲು ನೋಡೋಕೆ ಕೂಡ ಕಷ್ಟ ಆಯಿತು. ಓಕೆ. ಸೊ ಕೊಳಲುಗಳು ಸಿಗ್ತಾನೂ ಇರಲಿಲ್ಲ, ತಯಾರು ಮಾಡೋರು ಇರಲಿಲ್ಲ, ಅದು ಹೇಗೆ ತಯಾರು ಮಾಡಬೇಕು ಅಂತ ಅದು ಸೈನ್ಸು ಡೆವಲಪ್ ಆಗಿರಲಿಲ್ಲ. ಧಾರವಾಡದಲ್ಲಂತೂ ಯಾರೂ ಕೊಳಲು ವಾದಕರು ಇರಲೇ ಇಲ್ಲ ಆ ಸಮಯದಲ್ಲಿ. ಬಟ್ ಇವ್ರಿಗೇನಾಯಿತು, ಮನೆಯಲ್ಲಿ ಆ ಪರಂಪರೆ ಇತ್ತು. ನಮ್ಮ ಅಜ್ಜಿ ಹಾಡ್ತಿದ್ರು, ನಾನು ಹೇಳಿದ್ನಲ್ಲ, ನಮ್ಮ ತಂದೆಯವರ ಅಜ್ಜ ಪ್ರತಿಭಾಂಕುರ ಅಂತ ಅವರು ಬರಿತಾ ಇದ್ರು. ನಿಮ್ಮ ತಂದೆ ಅಜ್ಜ? ಹೌದು. ಅವರು ಆರತಿ ಗೀತೆಗಳನ್ನು ಕನ್ನಡದಲ್ಲಿ, ಸಿನಿಮಾ ಧಾಟಿಗೆ ಕನ್ನಡದ ಆರತಿ ಗೀತೆಗಳು ಬೇರೆ ಬೇರೆ ಸಮಯದಲ್ಲಿ, ಅವಾಗಿನ ಸಮಯದಲ್ಲಿ ಮದುವೆಗಳಾಗಬೇಕಾದ್ರೆ 7 ದಿನ ಬೇರೆ ಬೇರೆ ಏನೇನೋ ಇರ್ತಿತ್ತಲ್ಲ, ಪ್ರತಿಯೊಂದು ಸಂದರ್ಭಕ್ಕೂ ಒಂದೊಂದು ಗೀತೆ ಅಂತ ಈ ಥರ ಒಂದು 3000 ಗೀತೆಗಳನ್ನ ಅವ್ರು ಬರೆದಿದ್ರು ಆ ಸಮಯದಲ್ಲಿ. ಬಟ್ ಅವ್ರಿಗೆ ಕಂಪೋಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಹೀಗಾಗಿ ಪಾಪ್ಯುಲರ್ ಟ್ಯೂನ್ಸ್ ಅವಾಗೇನಿತ್ತು, ಲತಾ ಮಂಗೇಶ್ಕರ್ ಅವ್ರದ್ದು, ಇವ್ರ ಸಿನಿಮಾ ಟ್ಯೂನ್ಸ್ ಏನಿತ್ತು ಅದಕ್ಕೆ. ಸೊ ಅವರು ಒಂದು ಅದ್ಭುತವಾದ ಲಿರಿಸಿಸ್ಟ್ ಇದ್ದರು. ಜೊತೆಗೆ ಅವರು 3 ಮಂದಿ ಹೆಣ್ಮಕ್ಳು ಅವ್ರಿಗೆ ಅದನ್ನು ಹಾಡಿಸ್ತಿದ್ರು. ಸೊ ಎಲ್ಲ ಕಡೆ ನಮ್ಮ ಅಜ್ಜಿ ಆ ಥರ ಸ್ವರಜ್ಞಾನ, ಲಯಜ್ಞಾನ ಮತ್ತು ಕವಿತೆ ಇವೆಲ್ಲನೂ ನಮ್ಮ ತಂದೆಗೆ ರಕ್ತಗತವಾಗಿ ಬಂದಿತ್ತು. ಸೊ ಎಲ್ಲೋ ಅವರು ಸಂಗೀತದ ಕಡೆ ಆಕರ್ಷಿತರಾದರು. ಆಮೇಲೆ ಅವ್ರ ಜೊತೆ ಆ ಸಮಯದಲ್ಲಿ ಅವ್ರ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದರೆ ಭೀಮಸೇನ್ ಜೋಶಿ ಅವರ ಪಟ್ಟದ ಶಿಷ್ಯ ಆಗಿರುವಂಥ ಮಾಧವ್ ಗುಡಿಯವರು, ಸೋಮನಾಥ್ ಮರುಡೂರು ಅವರು, ಈ ಥರದವ್ರ ಜೊತೆ ಅವ್ರ ಒಡನಾಟ ಇತ್ತು. ಸೊ ಗಾಯನದ ಬಗ್ಗೆ ಅವ್ರಿಗೆ ಆಸಕ್ತಿ ಇತ್ತು. ಹಾರ್ಮೋನಿಯಂ ನುಡಿಸ್ತಾ ಇದ್ರು. ಪಂಡಿತ್ ಬಸವರಾಜ್ ರಾಜ್ಗುರು ಅವರು, ಗಂಗೂಬಾಯಿ ಹಾನ್ಗಲ್ ಅವರು, ಇವರೆಲ್ಲರ ಜೊತೆಗೆ ಅವರು ಹಾರ್ಮೋನಿಯಂ ಸಾಥ್ ಮಾಡ್ತಾಯಿದ್ರು. ಎಲ್ಲೋ ಒಂದು ಕಡೆ ಅವ್ರಿಗೆ ಕೊಳಲಿನ ಬಗ್ಗೆ ಆಕರ್ಷಣೆ ಆಯಿತು. ಸಿರ್ಸಿಗೆ ಮೂಕಾಂಬಿಕಾ ದೇವಸ್ಥಾನದ ಹತ್ರ ಯಾವಾಗಲೂ ಒಂದು ರಾಜ್ಗುರು ಅವ್ರ ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಕೊಳಲನ್ನು ನೋಡ್ತಾರೆ. ಆ ಕೊಳಲನ್ನು ತೊಗೊಳ್ತಾರೆ. ಅದರಲ್ಲಿ ಈಗ ಅವ್ರ ಮನಸ್ಸಲ್ಲಿ, ಅವರ ಬುದ್ಧಿಯಲ್ಲಿ ಗಾಯನ ಇದೆ. ಇವರೆಲ್ಲ ದಿಗ್ಗಜರ ಜೊತೆ ಹಾರ್ಮೋನಿಯಂ ನುಡಿಸಿದ್ರಿಂದ ಗಾಯನವಿತ್ತು. ಆ ಗಾಯನ ಕೊಳಲಿನ ಮುಖಾಂತರ ಹೊರ ಹಾಕಿದ್ರೆ ಗಾಯಕಿ ಶೈಲಿಯ ಕೊಳಲು ಆಗುತ್ತೆ. ಅಂದರೆ ಆಲ್ಮೋಸ್ಟ್ ಬರೀ ಲಿರಿಕ್ಸ್ ಒಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಗಾಯನವೇ. ಅದೊಂದು ವಿಶಿಷ್ಟವಾದ ಶೈಲಿ ಆಗತ್ತೆ ಅಂತ ಹೇಳಿ ಅವರು ಅದನ್ನು ಕೊಳಲನ್ನು ನುಡ್ಸೋಕ್ಕೆ ಶುರು ಮಾಡಿದ್ರು. ಸೊ ಅದು ತುಂಬ ಟ್ರಯಲ್ ಆ್ಯಂಡ್ ಎರರ್ ಮೆಥಡು. ಮೊದಲು ಹೀಗೆ ಇಟ್ಕೋತಿದ್ರಂತೆ ಕೊಳಲು, ಇಲ್ಲ ಬೀಳುತ್ತೆ ಅದು ಅಂತ, ಹೀಗೆ ಇಲ್ಲೆಲ್ಲ ಕತ್ತು ನೋವಾಗಿ, ಇಲ್ಲೆಲ್ಲ ದಪ್ಪ ಆಗಿ ಏನೇನೋ ತೊಂದರೆ ಆಯಿತು. ಆಮೇಲೆ ಒಂದ್ಸತಿ ಪನ್ನಾಲಾಲ್ ಘೋಷ್ ಅವ್ರ ಫೋಟೋ ಬಂತಂತೆ ಅದು ಗ್ರಾಮಫೋನ್ ಡಿಸ್ಕ್ ಮೇಲೆ. ಅವ್ರು ಹೀಗೆ ಹಿಡ್ಕೊಂಡಿದ್ರಂತೆ. ಅಯ್ಯೋ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಮತ್ತೆ ಅದನ್ನು ಚೇಂಜ್ ಮಾಡೋದಕ್ಕೆ ಇಲ್ಲಿ ಬೊಬ್ಬೆ ಬಂತಂತ. ಸೊ ಹಾಗೆ ಆಮೇಲೆ ಶ್ರುತಿ, ಇವಾಗೆಲ್ಲ ಎಲೆಕ್ಟ್ರಾನಿಕ್ ಆ್ಯಪ್ಸಲ್ಲೆಲ್ಲ ಬರುತ್ತೆ ತಂಬೂರಿ ಶ್ರುತಿ. ಆವಾಗ ಸುರ್ಪೇಟಿ ಅಂತ ಬರ್ತಾ ಇತ್ತು. ಅದನ್ನು ಹಿಂಗೆ ಹಾರ್ಮೋನಿಯಂ ಥರ ಹಿಂಗೆ ಬಾತ ಹಾಕಿದ್ರೆ ಅದು ಕ್ವಾಯ್ ಅಂತ ಒಂದು ಸೌಂಡ್ ಕೊಡೋದು. ಅದು ಶ್ರುತಿ ಆಧಾರ. ಅದಕ್ಕೆ ಕೊಳಲನ್ನು ನುಡಿಸ್ಬೇಕು. ಮದುವೆ ಆದ ಹೊಸದಲ್ಲಿ ನಮ್ಮ ತಾಯಿ ಒಂದು ಗಂಟೆ 1.5 ಗಂಟೆ ಹಾಕ್ತಾಯಿದ್ರು. ಆಮೇಲೆ ಅಡುಗೆ ಮಾಡ್ಬೇಕು, ಹೋಗ್ರಿ ನಾನೆಲ್ಲಿ ಮಾಡ್ತೀನಿ ಅಂದ ತಕ್ಷಣ ಅಪ್ಪ ಹೆಂಗೆ ಪ್ರಾಕ್ಟೀಸ್ ಮಾಡೋಕೆ ಮಾಡಲೇಬೇಕಲ್ಲ ಪ್ರಾಕ್ಟೀಸ್. ಅದಕ್ಕೆ ನಮಸ್ಕಾರ ಮಾಡಿ ಚೇರ್ ಮೇಲೆ ಕೂತ್ಕೊಂಡು ಕಾಲಲ್ಲಿ ಅದನ್ನು ಹಿಂಗೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡಿ ಮುಗಿದ ಮೇಲೆ ಅದಕ್ಕೆ ನಮಸ್ಕಾರ ಮಾಡಿ ಈ ಥರ ಅವ್ರ ಸಾಧನೆ ನಡೀತು.
ಆಮೇಲೆ ರೇಡಿಯೋದಲ್ಲಿ ಅವ್ರಿಗೆ ಜಾಬ್ ಸಿಕ್ಕಿದ್ರಿಂದ ಅನೇಕ ಕಲಾವಿದರನ್ನ ನೋಡೋಕ್ಕೆ ಕೇಳೋಕ್ಕೆ ಸಿಕ್ತು, ಅನೇಕ ಜನರ ಪರಿಚಯ ಆಯಿತು. ಆಮೇಲೆ ನಿಧಾನಕ್ಕೆ ಕೊಳಲು ತಯಾರಿ ಮಾಡಿದ್ರು. ಅವ್ರ ಗಾಯನವನ್ನು ಸಂಪೂರ್ಣವಾಗಿ ಕೊಳಲಿನಲ್ಲಿ ನುಡ್ಸೋಕ್ಕೆ ಕೊಳಲು ತಯಾರಿ ಮಾಡಿದ್ರು ಅವರು? ಹೌದು, ಎಲ್ಲ ಕೊಳಲು ತಯಾರಿ ಅಂದರೆ ಬ್ಯಾಂಬೂ ತೊಗೊಂಬಂದು ಓಕೆ ಅದನ್ನು ಸೀಸನ್ ಮಾಡಿ ಅದಕ್ಕೆ ಎಲ್ಲೆಲ್ಲಿ ಹೋಲ್ಸ್ ಹಾಕಬೇಕು ಅಂತ, ಅದಕ್ಕೆ ಒಬ್ಬರು ಅವ್ರ ಜೊತೆ ಎಮ್ ವಿ ಹೆಗಡೆ ಅಂತ ಸಿರ್ಸಿಯಲ್ಲಿದ್ದಾರೆ ಅವರು ಅಪ್ಪನ ಜೊತೆ ಸೇರಿಕೊಂಡು ಕೊಳಲು ಮಾಡ್ತಾಯಿದ್ರು. ಬೇರೆ ಬೇರೆ ಶ್ರುತಿಗೆ ಬೇರೆ ಬೇರೆ ರೀತಿಯ ಡಯಾಮೀಟರ್ ಬೇರೆ ಇರುತ್ತೆ, ಲೆಂಗ್ತ್ ಬೇರೆ ಇರುತ್ತೆ. ಸೊ ಅದರದ್ದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಆ್ಯಂಡ್ ಯಾರೂ ಮಾಡದೇ ಇರೋವಂಥ ಒಂದು ಮಹತ್ತರದ ಸಾಧನೆ ಅಂದರೆ ಈ ಪಂಚಮದ ಒಂದು ಹೋಲನ್ನು ಅನ್ವೇಷಣೆ ಅವ್ರು ಹುಡುಕಿದ್ರು, ನಮ್ಮ ತಂದೆ. ಇದು ನಾವು ಥಂಬಿಂದ ಕ್ಲೋಸ್ ಮಾಡ್ತೀವಿ, ಯಾರಿಗೂ ಕಾಣಿಸೋದು ಇಲ್ಲ ಇದು. ಹೌದು, ನಾವು ಇಷ್ಟೇ ನೋಡ್ಕೊಂಡಿರೋದು ಆ್ಯಕ್ಚುಲಿ. ಸೊ ದಿಸ್ ಈಸ್ ಹೀಸ್ ಕಾಂಟ್ರಿಬ್ಯೂಷನ್. 1980ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲಿಗೆ ಇದನ್ನು ಆಕಾಶವಾಣಿಯಲ್ಲಿ ಅವರು ಇದನ್ನು ಪ್ರಯೋಗ ಮಾಡಿದ್ರು. ಇದು ಬಹಳ ಒಂದು ದೊಡ್ಡ ಕೊಡುಗೆ ಬಾನ್ಸುರಿ ವಾದಕರಿಗೆ. ಏನಂತಾರೆ ಅದಕ್ಕೆ? ಇದು ಪಂಚಮದ ಒಂದು ಸ್ವರ ಬರುವ ಹಾಗೆ. ಓಕೆ, ಅದಿಲ್ಲ ಅಂದರೆ ಸ್ವರಗಳು ಕಟ್ಟಾಗತ್ತೆ. ನಮಗೆ ಬೇಕಾದ ಒಂದು ಜಾರು ಏನಿದೆ, ಒಂದು ಸ್ವರದಿಂದ ಇನ್ನೊಂದು ಸ್ವರಕ್ಕೆ ಜಾರವಾಗಿ ಹಿಂಗೇನು ಗಾಯಕರು ಹೋಗ್ತಾರೆ, ಅದು ಸಿಗೋದಿಲ್ಲ. ಅದು ಇಲ್ಲ ಅಂದರೆ ಇದಿದ್ದರಿಂದ ನಾವು ಅನೇಕ ರಾಗಗಳನ್ನ ಇವಾಗ ಗಾಯಕರ ಹಾಗೇನೆ ನುಡಿಸೋ ಒಂದು ಸಾಧ್ಯತೆ ಇದೆ. ಸೊ ವಿ ಶುಡ್ ಥ್ಯಾಂಕ್ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ. ಈಗ ಇದನ್ನು ಅನೇಕ ಜನ ಕಳ್ತನ ಮಾಡ್ಕೊಂಡು ಅವರು ನುಡಿಸ್ತಾ ಇದ್ದಾರೆ, ಬಟ್ ಕ್ರೆಡಿಟ್ ಕೊಡಲ್ಲ, ಅದೇ ಬೇಜಾರು ಅಷ್ಟೇ. ಬಟ್ ನಮ್ಮ ತಂದೆಯವರು ಹೇಳಿದ್ರು, ನಾನೇನು ಇದನ್ನು ಪೇಂಟೆಡ್ ಮಾಡಲ್ಲ, ಏನು ಮಾಡಲ್ಲ, ಸಂಗೀತ ಎಲ್ಲರಿಗೂ ಸೇರಿದ್ದು. ಸೊ ನಂದೊಂದು ಅನ್ವೇಷಣೆ ಇರಲಿ, ಯಾರು ನುಡಿಸ್ಲಿ, ಹೆಸರು ತೊಗೊಂಡ್ರೆ ತೊಗೊಳ್ಳಿ, ಇಲ್ಲಾಂದ್ರೆ ಬಿಡಲಿ. ಬಟ್ ಇದು ನಮ್ಮ ಗೋಡ್ಖಿಂಡಿ ಘರಾನದ ಒಂದು ವೈಶಿಷ್ಟ್ಯತೆ ಆಗಿ ಉಳಿದಿದೆ. ನನ್ನ ಮಗ ಮತ್ತು ನನ್ನ ಶಿಷ್ಯರು ಎಲ್ಲರೂ ಇದನ್ನು ಬಳಸ್ತಾರೆ. ಅದನ್ನು ಬಳಸೋ ಒಂದು ರೀತಿ ಕೂಡ ನಮ್ಮದೇ ಆದ ಒಂದು ವಿಶೇಷ ರೀತಿ ಇದೆ. ಬರೀ ಹೋಲ್ ಹಾಕ್ಕೊಂಡ್ರೆ ಅದು ಆಗಲ್ಲ, ತಕ್ಕ ಮಟ್ಟಿಗೆ ಮಾತ್ರ ನುಡಿಸ್ಬೋದು. ಬಟ್ ಅದರಲ್ಲಿ ಏನೇನು ಸಾಧ್ಯತೆಗಳಿದೆ ಅದು ನಮಗೆ ಮಾತ್ರ ಗೊತ್ತು. ಸೊ ಹಾಗಾಗಿ ಅದು ಪೇಟೆಂಟ್, ಅದು ನಮ್ಮ ಬೌದ್ಧಿಕ ಮಟ್ಟದ ಒಂದು ಪೇಟೆಂಟ್. ಇದು ತಂದೆಯವರ ಕೊಡುಗೆ ಕೊಳಲು. ಆಮೇಲೆ ಅವರು ಗಾಯನವನ್ನು ಬಿಡಲಿಲ್ಲ. ಸೊ ಅನೇಕ ಜನ ಕೇಳ್ತಾರೆ, ಹಾಡೋರು ಕೊಳಲು ನುಡಿಸ್ಬಾರ್ದು ಅಥವಾ ಗಂಟ್ಲಿಗೆ ತೊಂದರೆ ಆಗುತ್ತೆ ಹಾಗೆ ಅಂತ, ಅಥವಾ ಕೊಳಲು ನುಡಿಸೋರು ಹಾಡಲ್ಲ ಅಂತ. ಬಟ್ ನಮ್ಮ ತಂದೆ ಎರಡನ್ನೂ ಮಾಡಿದ್ರು. ಹಾಡು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲೂ ಗ್ರೇಡೆಡ್ ಇದ್ದರು ಆಕಾಶವಾಣಿಯಿಂದ. ಲೈಟ್ ಮ್ಯೂಸಿಕ್ ಎ ಗ್ರೇಡ್ ಇದ್ದರು. ಹಿ ವಾಸ್ ಅ ವಂಡರ್ಫುಲ್ ಕಂಪೋಸರ್, ಗ್ರೇಡ್ 2 ಕಂಪೋಸರ್ ಆಗಿದ್ದರು. ಮರಾಠಿ, ಕೊಂಕಣಿ, ಕನ್ನಡ ಅಂತೂ ಅನೇಕ ದಾಸರ ಪದಗಳು, ಭಾವಗೀತೆಗಳನ್ನ ಕಂಪೋಸ್ ಮಾಡಿ ಹಾಡಿಸಿದ್ದಾರೆ. ಸೊ ನಟರು ಆಗಿದ್ದರು, ಸ್ಟೇಜ್ ಮೇಲೆ ನಾಟಕನೂ ಮಾಡಿದ್ರು. ಸೊ ಹಿ ವಾಸ್ ಅಮೇಝಿಂಗ್ ಪರ್ಸ್ನಾಲಿಟಿ. ಅಂದರೆ ಎಲ್ಲವೂ ಹ್ಯಾಂಡ್ ರೈಟಿಂಗ್ ಅದ್ಭುತವಾಗಿತ್ತು. ಹಿ ವಾಸ್ ಅ ವಂಡರ್ಫುಲ್ ಪೇಂಟರ್. 2 ವರ್ಷ ಅವರು ಡ್ರಾಯಿಂಗ್ ಕಲಿಸಿದ್ದಾರೆ ಧಾರವಾಡದಲ್ಲಿ. ಸೊ ಎಲ್ಲ ಕಲೆಗಳು ಇತ್ತು ಅವರಿಗೆ, ಬಹುಮುಖ ಪ್ರತಿಭೆ. ಈಗ ನೀವು 2 ಪ್ರಶ್ನೆ ಕೇಳಬೇಕು ಅನ್ಕೊಂಡೆ. ಮೊದಲನೇದಾಗಿ, ನೀವು ಗುರುಗಳ ಬಗ್ಗೆ ಮಾತಾಡುವಾಗ ಅಥವಾ ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡುವಾಗ ನೀವು ಯಾಕೆ ಕಿವಿ ಹಿಡ್ಕೊಂಡು ಹಿಂಗೆ ಮಾತಾಡ್ತಿರ್ಲಿಲ್ಲ? ಅದು ಒಂದು ನಮ್ಮ ಹಿಂದೂಸ್ತಾನಿ ಸಂಗೀತಗಾರರ ಪರಂಪರೆ. ಓಕೆ, ಒಂಥರ ಮಾರ್ಕ್ ಆಫ್ ರೆಸ್ಪೆಕ್ಟ್. ಓಕೆ ಓಕೆ ಓಕೆ. ಯಾರೇ ದೊಡ್ಡ ವಿದ್ವಾಂಸರ ಹೆಸರು ತಗೋಬೇಕಾದ್ರೆ ಅವರು ಭಾಳ ದೊಡ್ಡವರಪ್ಪ ಅಂತ ಹೇಳ್ತೀವಿ, ಕೈ ಮುಗಿತೀವಲ್ಲ, ಅದೇ ರೀತಿ ಹೀಗೆ ಅದು ಒಂದು ಪರಂಪರೆ ಬಂದಿದೆ. ಆ ಗುರುಗಳ ಬಗ್ಗೆ ಮಾತಾಡ್ತಾ, ನನ್ನ ಇನ್ನೊಬ್ಬರು ಗುರುಗಳು ವಿದ್ವಾನ್ ಆನೂರ್ ಅನಂತ ಕೃಷ್ಣ ಶರ್ಮಾ ಅಂತ ಹೇಳಿ ಮೃದಂಗ. ನಾನು ಒಂದು ನಿಮಿಷ ಅದಕ್ಕೆ ಸಾರಿ ಡಿಸ್ಟರ್ಬ್ ಮಾಡಿದೆ. ನಿಮ್ಮ ಇನ್ನೂ ಸ್ವಲ್ಪ ತಂದೆಯವ್ರ ಬಗ್ಗೆ ಮಾತಾಡೋದಾದ್ರೆ, ಅದು ನೀವು ಪಂಚಮ ಅಂತ ಹೇಳಿದ್ರಿ, ಹೌದು ಅಲ್ವಾ? ಅದು ನಂಗೆ ತೋರಿಸ್ಬೋದಾ, ಹೆಂಗೆ ಅದು ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿ ತೋರಿಸ್ಬೋದಾ? ಹಾಂ, ಈಗ ರಾಗದ ಮುಖೇನ ನಾನು ಅದನ್ನು ನಿಮ್ಗೆ ತೋರಿಸ್ಬೇಕು ಅಂದರೆ, ರಾಗ ಶುದ್ಧ ಕಲ್ಯಾಣ ಅಂತ ಇದೆ. ಅದರಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಅಂದರೆ ಪ ಇಂದ ಗಗೆ ಬರುವಂಥ ಒಂದು ಮೀಂಡು ಅಥವಾ ಜಾರು. ಅದು ಹಿಂಗೆ ಜಾರಿದ್ರೆ ಮಾತ್ರ ಅದು ಶುದ್ಧ ಕಲ್ಯಾಣ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಈ ರಂಧ್ರ ಇರಲಿಲ್ಲ, ಈ ಹೋಲ್ ಇರಲಿಲ್ಲ ಅಂದರೆ ಆ ಮೀಂಡು ಬರಲ್ಲ, ಆ ಜಾರು ಬರಲ್ಲ. ಆವಾಗ ಆ ರಾಗ ನುಡ್ಸೋಕ್ಕಾಗಲ್ಲ, ಕಟ್ ಆಗುತ್ತೆ. ತೋರಿಸ್ತೀನಿ ಹೀಗೆ ಅಂತ. ಪ ಗ ಪ ರೇ ಸ ರೇ ಗ ಪ ಗ ದ, ಇದು ಶುದ್ಧ ಕಲ್ಯಾಣ. ಪ ಗ ಅಂತಾನೆ ಬರಬೇಕು. ಈಗ ಈ ಹೋಲ್ ಇಲ್ಲ ಅಂದರೆ ಪ ಇಂದ ಡಪ್ ಅಂತ ಹಿಂಗೆ ಗ ಬೀಳುತ್ತೆ. ಪ ಗ ಬರಬೇಕು.
ಆ ಜಾರು ನೀವು ಅದನ್ನು ಓಪನ್ ಮಾಡಿ ಕ್ಲೋಸ್ ಮಾಡ್ತೀವಿ. ಹಾಂ 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 ಓಕೆ. ಸೊ ಈ ಥರ ಅದನ್ನು ಬೇರೆ ಬೇರೆ ಥರದ್ರ ಪ್ರಯೋಗ ಮಾಡ್ತೀವಿ. ಅಕ್ಷರಶಃ ನಾವು ಖಯಾಲಲ್ಲಿ ಗಾಯಕರು ಹೇಗೆ ಅದನ್ನು ಬಳಸ್ತಾರೋ, ಸೊ ಎಕ್ಸಾಕ್ಟ್ಲಿ ಒಬ್ಬ ಗಾಯಕನು ಶುದ್ಧ ಕಲ್ಯಾಣ ರಾಗ ಹೇಗೆ ಹಾಡ್ತಾನೋ, ಹೇಗೆ ಅವನ ಆಲಾಪ ಇರುತ್ತೋ ಹಾಗೆ ತದ್ರೂಪ್ ಕೊಳಲನ್ನು ನುಡಿಸ್ಬೇಕು ಅನ್ನೋ ಉತ್ಕಟ ಆಸೆ ನಮ್ಮ ತಂದೆಯವ್ರದ್ದಾಗಿತ್ತು. ಹಾಗಾಗಿಯೇ ಹಿ ವಾಸ್ ಅ ಸ್ಟ್ರಾಂಗ್ ಪ್ರೊಪೋನೆಂಟ್ ಆಫ್ ಗಾಯಕಿ ಅಂಗ್. ಅಂದರೆ ಗಾಯಕಿ ಅಂದರೆ ಒಬ್ಬ ಗಾಯಕನು ಹಾಡೋ ಶೈಲಿಯಲ್ಲಿ ಕೊಳಲನ್ನು ನುಡಿಸ್ಬೇಕು. ಶಬ್ದಗಳು ಮಾತ್ರ ಇಲ್ಲ, ಮಿಕ್ಕಿದ್ದೆಲ್ಲವೂ ಅವ್ನು ಏನು ತಾನು ಹಾಡ್ತಾನೆ, ಏನು ಮಾಡ್ತಾನೆ ಅಷ್ಟು ಇದರಲ್ಲಿ ಬರಬೇಕು ಅಂತ ಅವ್ರ ಪ್ರಯತ್ನ ಆಗಿತ್ತು. ವಂಡರ್ಫುಲ್. ಸೊ ಆ ನಿಟ್ಟಿನಲ್ಲಿ ಅವ್ರು ತುಂಬ ಕೆಲಸ ಮಾಡಿದ್ರು. ನಿಮ್ಮ ತಂದೆ ಹಾಡ್ತಿದ್ರು, ನೀವು ಹಾಡಲ್ವಾ? ನಾನು ಹಾಡ್ತೀನಿ, ಬಟ್ ಶಾಸ್ತ್ರೀಯ ಸಂಗೀತ ನಾನು ಅಂದರೆ ನಮ್ಮ ತಂದೆ ಕಲಿಸ್ಬೇಕಾದ್ರೆ ಮೊದಲು ಹಾಡಿ ಕಲಿಸಿ ಆ ಹಾಡಿದ ಮೇಲೆ ಅದನ್ನೇ ಕೊಳಲಲ್ಲಿ ನುಡಿಸೋದು, ಆ ಥರ ಕಲಿಸಿದ್ರು. ಸೊ ನನ್ನ ರಾಗವನ್ನು ಕಲಿಸ್ಬೇಕಾದ್ರೆ ಹಾಡೋದು ಆಮೇಲೆ ನುಡಿಸೋದು. ಅಂದರೆ ಅವರು ಯಾವತ್ತೂ ಒಂದು ಮಾತನ್ನು ಹೇಳ್ತಾಯಿದ್ರು, ಕೊಳಲಿನಲ್ಲಿ ನೀನೇನು ಏನು ನುಡಿಸ್ತೀಯ ಅದನ್ನು ಹಾಡೋಕ್ಕೆ ಬರಬೇಕು, ಏನು ಹಾಡ್ತೀಯ ಅದನ್ನು ನುಡ್ಸೋಕ್ಕೆ ಬರಬೇಕು, ಆ ರೀತಿ ಟ್ರೈನಿಂಗ್ ಆಗಬೇಕು ಅಂತ. ಸೊ ಆ ಟ್ರೈನಿಂಗ್ ಎಲ್ಲ ಆಗಿದೆ, ಬಟ್ ನಾನು ಅದರ ಸಾಧನೆ ಮಾಡಲಿಲ್ಲ. ಓಕೆ ಓಕೆ. ಬಟ್ ಇವಾಗ ನಾನು ಕಂಪೋಸ್ ಮಾಡುವಾಗ ಟ್ರ್ಯಾಕ್ ನಾನೇ ಹಾಡ್ತೀನಿ, ನನ್ನ ಟ್ರ್ಯಾಕ್ಗಳು ನಾನೇ ಹಾಡ್ತೀನಿ. ಸೊ ಅದು ಕೆಲವು ಸತಿ ನಿರ್ದೇಶಕರಿಗೆ ತುಂಬ ಇಷ್ಟ ಆಗಿಬಿಡುತ್ತೆ, ನಿಮ್ಮ ವಾಯ್ಸ್ ಭಾಳ ಸ್ಪೆಷಲ್ ಆಗಿದೆ ಇರಲಿರಿ ಅಂಥೇಳಿ. ಸೊ ಹಾಗಾಗಿ ಪ್ರಕಾಶ್ ಬೆಳವಾಡಿ ಅವ್ರ ಗರ್ವ ನಾನು ಮಾಡಿದಾಗ, ಆರುಹಿತವರು ಅಂತ ಪುರಂದರದಾಸರ ಗೀತೆಯನ್ನು ಟೈಟಲ್ ಸಾಂಗ್ ಅಂತ ಅವ್ರು ಮಾಡಿದಾಗ ನಾನು ಟ್ರ್ಯಾಕ್ ಹಾಡಿದ್ದೆ. ಅವ್ರಿಗೆ ಅನಂತ್ನಾಗ್ ಅವ್ರಿಗೆ ಅದು ಎಷ್ಟು ಇಷ್ಟ ಆಯಿತು ಅಂದರೆ, ಅದು ಹಾಗೇ ಇರಲಿ, ಬೇರೆ ಯಾರೂ ಹಾಡೋದು ಬೇಡ, ನಿಮ್ಮದೇ ವಾಯ್ಸನ್ನು ನಾವು ರಿಟೈನ್ ಮಾಡ್ತೀವಿ ಅಂತ. ಸೊ ಅದು ತುಂಬ ಜನ ಅದನ್ನು ಇಷ್ಟಪಟ್ಟರು. ಆವಾಗ ಜನಕ್ಕೆ ಗೊತ್ತಾಯಿತು ನಾನು ಹಾಡಬಲ್ಲೆ ಅಂತ. ಸೊ ಸುಮಾರಷ್ಟು ಮಳೆಬಿಲ್ಲು, ಪ್ರೀತಿ ಇಲ್ಲದ ಮೇಲೆ, ಈ ಥರದ ಎಲ್ಲ ಸೀರಿಯಲ್ಗಳಿಗೂ ನನ್ನ ವಾಯ್ಸನ್ನು ತುಂಬ ರಿಟೈನ್ ಮಾಡಿದ್ದಾರೆ. ಅಥವಾ ನೀವೇ ಹಾಡಿದಿರಿ ಅಂತ ಹೇಳ್ಬೋದು. ಟ್ರ್ಯಾಕ್ಸ್ ಯೂಶ್ವಲಿ ಇವತ್ತಿಗೂ ನಾನೇ ಹಾಡ್ತೀನಿ, ನನ್ನ ಕಂಪೋಸಿಷನ್ಸ್ ನಾನು ಟ್ರ್ಯಾಕ್ ನಾನೇ ರೆಡಿ ಮಾಡ್ತೀನಿ. ಆಮೇಲೆ ಯಾವ ಗಾಯಕರು ಅಥವಾ ಗಾಯಕಿಯರು ನಮ್ಗೆ ಬೇಕು ಅವ್ರ ಹತ್ರ ಅದನ್ನು ಹಾಡಿಸ್ತೀನಿ. ಓಕೆ. ನೀವು ಹಾಡಿರುವಂಥದ್ದು ಯಾವುದಾದ್ರು ಹಾಡು ಹಾಡ್ಬೋದಾ ನಿಮ್ಮ ಈ ಟೈಟಲ್ ಟ್ರ್ಯಾಕ್ಗಳಲ್ಲಿ? ಗರ್ವದ ಹಾಡ್ಬೋದು ಅಥವಾ ಯಾವುದಾದ್ರು ಮಳೆಬಿಲ್ಲು ಯಾವುದಾದ್ರು ಹಾಡ್ಬೋದು? ಗರ್ವ ಟೈಟಲನ್ನೇ ಹಾಡ್ತೀನಿ. ಬರೀ ಮೊದಲನೇ 2 ಲೈನ್ ಹಾಡ್ತೀನಿ. ಗಗರೆ ಜರೆ ಗ ಮ ಗರೆ ಗ ಮದ ನಿ ನಿ ದ ಮದ ಮ ಗರೆ ಜರೆ ಗ ಮದ ನಿ ದ ಆ ಸಾರೆ ಗರೆ ಗರೆ ಗ ಸಾರೆ ಗ ಮದ ನಿದ. ಆರುಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ, ಆರುಹಿತವರು ನಿನಗೆ ಈ ಮೂವರೊಳಗೆ, ಈ ಮೂವರೊಳಗೆ. ಬ್ಯೂಟಿಫುಲ್ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಈ ಹಾಡನ್ನು ಕೇಳಿದ್ದೀನಿ ಕೂಡ. ನಾವು ಈ ಟಿ ವಿನಲ್ಲಿದ್ವಿ, ಈ ಒಂದು ಧಾರಾವಾಹಿ ಬರ್ತಿರ್ಬೇಕಾದ್ರೆ ನಮಗೆ ಮೊದಲನೇ ಬಾರಿಗೆ ಯೂಶ್ವಲಿ ಅಂದರೆ ಧಾರಾವಾಹಿಗಳ ಬಗ್ಗೆ ಅಂದರೆ ವಿತ್ ಡ್ಯೂ ರೆಸ್ಪೆಕ್ಟ್ ಎಲ್ಲವೂ ನೋಡ್ಬೇಕು ಅನ್ನಿಸ್ತಿರಲ್ಲ. ಈ ಧಾರಾವಾಹಿ ಶುರು ಆದ ತಕ್ಷಣ ನೋಡ್ಬೇಕು ಅನ್ಸಕ್ಕೆ ಶುರು ಆಯಿತು. ಅದು ಯಾಕೆ, ಅದು ಏನು ಇನ್ಹೆರೆಂಟ್ ಏನೋ ಒಂದು ಬೇರೆ ಕ್ವಾಲಿಟಿ ಇತ್ತು ಅದರಲ್ಲಿ. ಸೊ ಅದರಲ್ಲಿ ಆ ಒಂದು ಕ್ವಾಲಿಟಿಗೆ ಆ್ಯಡ್ ಮಾಡಿದ್ದು ನಿಮ್ಮ ಹಾಡು ಕೂಡ ಅದರಲ್ಲಿ. ದೇರ್ ಇಸ್ ನೋ ಡೌಟ್. ಐ ಥಿಂಕ್ ಸೊ, ಬಿಕಾಸ್ ಅದು ಥ್ಯಾಂಕ್ಸ್ ಟು ಪ್ರಕಾಶ್ ಬೆಳವಾಡಿ ಅವರು. ಅವ್ರು ಬೇರೆ ಥರನೇ ಯೋಚನೆ ಮಾಡಿದ್ರು. ಎಲ್ಲ ಟೈಟಲ್ ಸಾಂಗಲ್ಲಿ ಈಗ ಗರ್ವ ಅಂದ ತಕ್ಷಣ ಗರ್ವ 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 ಅಂತ ಬರಬೇಕು ಅಂತೇನಿಲ್ವಲ್ಲ, ಪುರಂದರದಾಸರದು. ಬಿಕಾಸ್ ಅದು ನನ್ನ ಸೀರಿಯಲಿಗೆ ಸೂಕ್ತವಾಗಿದೆ ಈ ಸಾಹಿತ್ಯ, ಅದು ಇದನ್ನು ಕಂಪೋಸ್ ಮಾಡೋಣ ಅಂತ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಆ ಸಮಯದಲ್ಲಿ ಎಲ್ಲನೂ ಟೈಟಲ್ಲು ಸೀರಿಯಲ್ ಟೈಟ್ಲ್ ಏನಿದೆ ಅದೇ ಶೀರ್ಷಿಕೆ ಗೀತೆಯಲ್ಲಿ ಬರೋ ಥರ ಬಳಸ್ತಿದ್ರು. ಇದೊಂದು ವಿಭಿನ್ನವಾಗಿತ್ತು. ಜೊತೆಗೆ ಕಥೆ ಅವ್ರದ್ದು ಅವತ್ತಿನ ದಿನಮಾನಸಕ್ಕೆ ಅದು ಏನು ನಡೀತಾ ಇತ್ತು ಸುತ್ತಮುತ್ತಲು ಅದನ್ನು ಆಧರಿಸಿ ಅವರು ಕಥೆ ಮಾಡ್ತಾ ಇದ್ರು. ಆಮೇಲೆ ಇಂಟ್ರೆಸ್ಟಿಂಗ್ಲಿ ಅದರಲ್ಲಿ ನನಗೊಂದು ಪಾತ್ರನೂ ಕೊಟ್ಟಿದ್ರು. ಸಮಾಹಿತ ಅಂತ ಒಂದು ಪಾತ್ರ ನಾನು ಆ್ಯಕ್ಟಿಂಗ್ ಮಾಡಿದ್ದೆ ಅದರಲ್ಲಿ, ಅನಂತ್ನಾಗ್ ಅವರ ಅಳಿಯನ್ನ ಪಾತ್ರ. ಸೊ ಅದು ಕೂಡ ಜನ ಇವತ್ತಿಗೂ ಕೆಲವು ಹಳ್ಳಿಗಳಲ್ಲೆಲ್ಲ ನಾನು ನುಡ್ಸಕ್ಕೆ ಹೋದಾಗ ಅವರು ತುಂಬ ಜನ ಜ್ಞಾಪಕ ಇಟ್ಟಿದ್ದಾರೆ ಅದನ್ನ. ಸೊ ಸಮಾಹಿತ ಅಂತಲೇ ಚೀಟಿ ಕಳಿಸ್ತಾರೆ. ಸೊ ಆ ಸೀರಿಯಲಿಂದ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಬಗ್ಗೆ ಜನರಿಗೆ ಗೊತ್ತಾಯಿತು, ಕಂಪೋಸಿಂಗ್ ಬಗ್ಗೆ. ಬ್ಯೂಟಿಫುಲ್ ಸರ್. ಸೊ ನಾವು ನಿಮ್ಮ
ತಂದೆಯವ್ರ ಬಗ್ಗೆ ಮಾತಾಡಿದ್ವಿ. ತಂದೆ ಮಾರ್ಗದರ್ಶನದಲ್ಲಿ ಶುರುವಾಗಿದ್ದ ಜರ್ನಿ ಮತ್ತೆ ಬೇರೆ ಬೇರೆ ಗುರುಗಳ ಕಡೆಗೆ ಹೋಗುತ್ತೆ. ಬಟ್ ಆ ಗುರುಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ತಂದೆಯ ನೆನಪಲ್ಲಿ ನೀವೇನಾದರೂ ನೋಡಿಸ್ಬೋದಾ? ನಮ್ಮ ತಂದೆ ನನಗೆ ಹೇಳಿಕೊಟ್ಟ ಒಂದು ಭಾಳ ಮಧುರವಾದ ರಾಗ ಅಂದರೆ ರಾಗ ಮಾರು ಬಿಹಾಗ್ ಅಂತ. ಮಾರು ಬಿಹಾಗ್. ಹಾಂ, ಅದರಲ್ಲಿ ಒಂದು ಕಂಪೋಸಿಷನ್ ಇದೆ, ಅದು ನನಗೂ ತುಂಬ ಇಷ್ಟ. ಓಕೆ. ಏನಿದು ಇದರ ಮಹತ್ವ? ಇದರ ಅಂದರೆ ಇದು ಸಾಯಂಕಾಲದ ರಾತ್ರಿ ಹೊತ್ತಿನ ಒಂದು ರಾಗ. ಜಾಗು ಮೇ ಸಾರಿ ರೇ ನಾ ಬಲಮ ಜಾಗು ಮೇ ಸಾರಿ. ಆ ಜಾಗು ಮೇ ಸಾರಿ ಅಂತ ಹಾಡಬೇಕಾದ್ರೆ ಅದೊಂದು ಜಾರ್ ಇದೆಯಲ್ಲ, ತರಾರ, ಅದು ಈ ರಂಧ್ರದಿಂದ ನಮ್ಮ ತಂದೆ ಹೇಳ್ಕೊಟ್ಟಿದ್ದು. ಓಕೆ. ಅದಿಲ್ಲ ಅಂದರೆ ಹಂಗಾಗತ್ತೆ, ಹಾಡಿದಂಗೆ ನುಡಿಸ್ಬೋದು ಅಂತ. ಅದಕ್ಕೆ ಅದು ನನಗೆ ಚಿಕ್ಕಂದಿಂದು ಕಲಿಸಿದಾಗಿಂದ ಅದು ನನ್ನ ಮನಸ್ಸಲ್ಲಿ ಹಾಗೆ ಉಳ್ಕೊಂಬಿಟ್ಟು. ಬ್ಯೂಟಿಫುಲ್. ಈಗ ಹಾಡಿದಂಗೆ ನುಡಿಸೋದು ಅನ್ನೋದಿದೆಯಲ್ಲ, ಅದು ನನ್ನ ಪ್ರಕಾರ ಭಾಳ ವಿಶೇಷವಾದ. ಯಾಕೆಂದರೆ ಈಗ ಕೆಲವೊಂದು ಖಯಾಲ್ಗಳು, ಕೆಲವೊಂದು ಚೀಸು, ಕೆಲವೊಂದು ನೀವೇನು ಶಾಸ್ತ್ರೀಯ ಸಂಗೀತದಲ್ಲಿ ಮಾಡ್ತೀರಿ, ಕೆಲವೊಂದೆಲ್ಲ ನಮಗೆ ಇಷ್ಟ ಆದರೂ ಕೂಡ ನಮಗೆ ಅದನ್ನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಅಥವಾ ಅದಕ್ಕೆ ರಿಕಾಲಿಂಗ್ ಇದು ಇರಲ್ಲ. ಬಟ್ ನಾವು ಯಾವುದೋ ಹಾಡು ಕೇಳಿದ್ದನ್ನು ಯಾರೋ ನುಡಿಸ್ಬಿಟ್ರೆ ಖುಷಿ ಆಗ್ಬಿಡುತ್ತೆ. ಯಾಕೆಂದರೆ ಜನಸಾಮಾನ್ಯರಿಗೆ ಓದು ಭಾಳ ಚೆನ್ನಾಗಿದೆ ಅಲ್ವಾ ಇದು ಅಂತ ಅನ್ಸುತ್ತೆ ನನಗೆ. ಆ ಥರ ಯಾವ ಹಾಡನ್ನು ನುಡಿಸ್ಬೋದು ನೀವು? ಯಮನ್ ರಾಗದ್ದು ಇದರಲ್ಲೇ ಒಂದೇ ರಾಗದಲ್ಲಿರುವಂಥ ಅನೇಕ ಗೀತೆಗಳು. ಸೊ ನನಗೆ ವೈಯಕ್ತಿಕವಾಗಿ ಏನಾಗುತ್ತೆ ಅಂದರೆ, ಇನ್ಸ್ಟ್ರೂಮೆಂಟಲಿಸ್ಟ್ ಆಗಿರೋದ್ರಿಂದ ಯಾವುದೇ ಒಂದು ಕಂಪೋಸಿಷನ್ ಕೇಳಿದ್ರೆ ಅದರ ಜೊತೆ ಸ್ವರಗಳು ಯಾವುದಿದೆ ಅಂತ ಇಮಿಡಿಯೇಟ್ಲಿ ತಲೆಯಲ್ಲಿ ಅದು ಓಡ್ತಾ ಆಮೇಲೆ ಅದನ್ನು ನಾನು ಅನಲೈಸ್ ಮಾಡ್ತೀನಿ. ನಾನು ರಾಗರಂಜಿನಿ ಅಂತ ಒಂದು ಸೀರಿಯಲ್ ಮಾಡಿದ್ನಲ್ಲ, ರಾಗ ಆಧಾರಿತ ಗೀತೆಗಳನ್ನು ಜನರ ಮುಂದೆ ಪ್ರತಿ ಎಪಿಸೋಡಲ್ಲೇ ಇಡ್ತೇವೆ. ಒಂದು ರಾಗವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಚಿತ್ರಗೀತೆ ಯಾವುದಿದೆ, ಅದರಲ್ಲಿ ಜನಪದ ಯಾವುದಿದೆ, ಈ ರಾಗವನ್ನು ಸುಗಮ ಸಂಗೀತದಲ್ಲಿ ಹೇಗೆ ಬಳಸಿದ್ದಾರೆ, ಕೊನೆಯಲ್ಲಿ ನನ್ನದು ಒಂದು ಫ್ಯೂಷನ್ ಕಾಂಟೆಂಪ್ರರಿ. ಈ ರಾಗವನ್ನು ನಾವು ಬೇಸ್ ಗಿಟಾರು, ಕೀಬೋರ್ಡ್ಸು, ಡ್ರಮ್ಸ್ ಜೊತೆ ನುಡಿಸೋದಾದರೆ ಶಾಸ್ತ್ರೀಯ ಸಂಗೀತದ ಈ ರಾಗವನ್ನು ಹೇಗೆ ಕೇಳುತ್ತೆ ಅನ್ನೋ ಒಂದು ಪ್ರಯತ್ನ. ಸೊ ಆವಾಗ ಮಾಡಿದಾಗ ನಾನು ಅನೇಕ ಗೀತೆಗಳನ್ನ
ಕೇಳಿ ಅದನ್ನು ಎನಲೈಸ್ ಮಾಡಿ ಯಾವ್ಯಾವ ಸಂಗೀತ ನಿರ್ದೇಶಕರು ಯಾವ್ಯಾವ ರಾಗಗಳನ್ನ ಯಾವ್ಯಾವ ಅದನ್ನು ಹೇಗೆ ಬಳಸಿದ್ದಾರೆ ಅಂತ ಒಂದು ಅಧ್ಯಯನನೂ ಮಾಡಿದೆ. ಸೊ ಆವಾಗಲೇ ನಾನು ಅದು ಫ್ಯೂಷನ್ ಅಂತ ನಂದು ತಂಡ ಕಟ್ಕೊಂಡೆ. ಅದರ ಹೆಸರು ಕೃಷ್ಣ ಫ್ಯೂಷನ್ ಬ್ಯಾಂಡ್ ಅಂತ. ಸೊ ಅದ್ರ ಮೂಲ ಉದ್ದೇಶ ಏನು ಅಂದರೆ ಈ ಶಾಸ್ತ್ರೀಯ ಸಂಗೀತ ಆಧಾರಿತ ಗೀತೆಗಳನ್ನ ಇಟ್ಕೊಂಡು, ಈಗ ನೀವು ಹೇಳಿದ್ರಿ ನಮಗೆ ಗೀತೆಗಳನ್ನ ಕೇಳಿದ ತಕ್ಷಣ ಅದು ನಮ್ಗೆ ಅದಕ್ಕೆ ಸ್ಪಂದಿಸೋದಕ್ಕೆ ಅವಕಾಶ ಆಗುತ್ತೆ ಅಂತ. ಸೊ ಅದನ್ನೇ ಇಟ್ಕೊಂಡು ನಾನು ಜನಸಾಮಾನ್ಯರಿಗೆ ಯಾವುದು ಇಮಿಡಿಯೇಟ್ಲಿ ಅರ್ಥ ಆಗುತ್ತೆ, ಯಾವುದ್ರ ಬಗ್ಗೆ ಅವ್ರಿಗೆ ಹೆಚ್ಚು ಅರಿವಿದೆ, ಕರೆಕ್ಟ್, ಅದನ್ನು ಇಟ್ಕೊಂಡು ಅವ್ರಿಗೆ ಹೆಚ್ಚು ಶಾಸ್ತ್ರೀಯ ಸಂಗೀತದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಹೋದರೆ ವಿಲ್ ಕ್ರಿಯೇಟ್ ನಾನು ಆಡಿಯನ್ಸ್, ಎನ್ಲೈಟನ್ಡ್ ಆಡಿಯನ್ಸ್. ಸೊ ಆ ಉದ್ದೇಶ ಇಟ್ಕೊಂಡು 1998ನೇ ಇಸ್ವಿಯಲ್ಲಿ ನಾನು ಕೃಷ್ಣ ಫ್ಯೂಷನ್ ಬ್ಯಾಂಡ್ ಪ್ರಾರಂಭ ಮಾಡಿದ್ದು. ಲಾಂಗ್ ಬ್ಯಾಕ್ ನಮ್ಮ ಸ್ಟುಡಿಯೋಗಳಲ್ಲಿ ರೆಕಾರ್ಡಿಂಗ್ಸ್, ಬೇರೆ ಬೇರೆ ಸಂಗೀತ ನಿರ್ದೇಶಕರ ಜೊತೆ ರೆಕಾರ್ಡಿಂಗ್ಸ್ ನುಡಿಸುವಾಗ ನಾವು 5-6 ಜನ ಕಲಾವಿದರಿದ್ವಿ. ಸೊ ಗ್ಯಾಪ್ ಸಿಕ್ಕಾಗೆಲ್ಲ ನಾವು ಇದನ್ನು ಮಾಡ್ತಾಯಿದ್ವಿ. ಸೊ ಅದೆಲ್ಲೋ ಒಂದು ಕಡೆ ಚೆನ್ನಾಗಿ ಕೇಳ್ಸೋಕ್ಕೆ ಶುರು ಆಯ್ತಲ್ಲ, ಆ್ಯಂಡ್ ವಿಭಿನ್ನವಾಗಿತ್ತು, ಯಾರೂ ಮಾಡದೇ ಇರೋವಂಥ ಒಂದು ಪ್ರಯೋಗ ಅಂತ. ಸೊ ಶಾಸ್ತ್ರೀಯ ಸಂಗೀತದ ರಾಗಗಳನ್ನೇ ಅದನ್ನು ಕಾಂಟೆಂಪ್ರರಿಯಾಗಿ ಬಿಂಬಿಸೋದು. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದೆ. ಬೇರೆ ಬೇರೆ ರಾಗಗಳನ್ನ ಇಟ್ಕೊಂಡು ಎಲ್ಲ ಊರಲ್ಲಿ ಹೋಗಿ ಒಂದು ರಾಗ ತೊಗೊಂಡು ಅದನ್ನು ಮೊದಲು ಶಾಸ್ತ್ರೀಯ ಸಂಗೀತದ ಅಡಿಪಾಯ ಇಟ್ಕೊಂಡು ಅದನ್ನು ಬೆಳೆಸೋದು, ಆಮೇಲೆ ಈ ಚಿತ್ರಗೀತೆಗಳನ್ನ ಅದರಲ್ಲಿ ಸೇರಿಸೋದು, ದಾಸರ ಪದ, ದೇವರ ನಾಮ ಏನೇನಿದೆ ಆ ರಾಗದಲ್ಲಿ. ಸೊ ಜನರಿಗೆ ಒಂಥರ ಖುಷಿ, ಅವ್ರ ಹತ್ರ ಹಾಡಿಸೋದು. ಸೊ ಅದು ಇವತ್ತಿನವರೆಗೂ ನಮ್ಮ ತಂಡ ಎಲ್ಲ ಕಡೆ ಪಾಪ್ಯುಲರ್ ಆಗಿದೆ. ವಿದೇಶಗಳಲ್ಲಿ ನಾವು ಎಲ್ಲ ಕಡೆ ಈ ಕಾರ್ಯಕ್ರಮ ತಗೊಂಡು. ಯಾರೆಲ್ಲ ಇದ್ದೀರಿ ಈ ತಂಡದಲ್ಲಿ? ವಿ ಉಮೇಶ್ ಅಂತ ಕೀಬೋರ್ಡ್ ನುಡಿಸ್ತಾರೆ, ನನ್ನ ಅಣ್ಣ ಕಿರಣ್ ಗೋಡ್ಖಿಂಡಿ ತಬಲಾ ನುಡಿಸ್ತಾರೆ, ಆಮೇಲೆ ಪ್ರದ್ಯುಮ್ನ ಮತ್ತು ಪ್ರಕಾಶ್ ಆಂಟೋನಿ. ಮೊದಲು ಅರುಣ್ ಡ್ರಮ್ಸ್ ನುಡಿಸ್ತಾ ಇದ್ರು, ಮಧು ಅನ್ನೋರು ತಬಲಾ ನುಡಿಸ್ತಾ ಇದ್ರು, ಗಿಟಾರ್ ಶ್ರೀನಿವಾಸ್ ಆಚಾರ್ ಅಂತ ಗಿಟಾರ್ ನುಡಿಸ್ತಾ ಇದ್ರು. ಒಂದು 8 ಜನ ತಂಡ ಇತ್ತು. ಅದು ಆಮೇಲೆ ಟ್ರಾವೆಲಿಂಗು ಇದು ಎಲ್ಲ ಒಂದು ಲಾಜಿಸ್ಟಿಕ್ಸ್ ಕಷ್ಟ ಆಗ್ತಾ ಹೋಯಿತು. ಅದಕ್ಕೆ ಮತ್ತೆ 4 ಜನಕ್ಕೆ ಅದನ್ನು ಇಳಿದುಕೊಂಡು ಇವಾಗ ಬೇಕಂದಾಗ ನಾನು ಇಡೀ ತಂಡ 8-10 ಜನ ತಂಡ ಕರ್ಕೊಂಡು ಕಾರ್ಯಕ್ರಮ ಮಾಡ್ತೀನಿ. ಸೊ ಅದು ಒಂದು ರೀತಿಯ ನನ್ನ ಒಂದು ಚಿಕ್ಕ ಕೊಡುಗೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಮುಂಚೆ ಬರೀ ಈ ಹಾಡು ನುಡಿಸಿ ಅಂತ ಕೇಳೋರು ಇವಾಗ ಶಿವರಂಜನಿ ನುಡಿಸಿ ಅಥವಾ ಯಮನ್ ನುಡಿಸಿ, ನಿಮ್ಮ ಯಮನ್ ನಮ್ಗೆ ತುಂಬ ಇಷ್ಟ ಅಂತ ಎಲ್ಲ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಈ 10-15 ವರ್ಷಗಳಲ್ಲಿ ಆ ಆಡಿಯನ್ಸು ಕನ್ವರ್ಟ್ ಆಗಿದ್ದಾರೆ. ಆ್ಯಂಡ್ ಆ ಬರೀ ಆರ್ಕೆಸ್ಟ್ರಾ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ತಾ ಇರೋವಂಥವ್ರು ಅಥವಾ ಸುಗಮ ಸಂಗೀತ ಕೇಳ್ತಾ ಇರೋವಂಥವ್ರು ಇವಾಗ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಗೂ ಅಷ್ಟೇ ಪ್ರಾಮುಖ್ಯತೆ ಕೊಡೋಕ್ಕೆ ಶುರು ಮಾಡಿದ್ದಾರೆ. ನಾನು ಇದನ್ನು ಪ್ರಾರಂಭ ಮಾಡಿದಾಗ ಇದನ್ನು ಹೇಳ್ಬೇಕು, ನಾನು ಈ ನನ್ನ ಫ್ಯೂಷನ್ ಬ್ಯಾಂಡು ಶುರು ಮಾಡಿದಾಗ ಕೆಲವರು ಗಾಯಕರು ಯಾರು ಕೇಳ್ತಾರೆ ರೀ, ಸಾಹಿತ್ಯ ಇಲ್ಲಾಂದರೆ ಯಾರೂ ಕೇಳಲ್ಲ ರೀ, ಒನ್ ಅವರಲ್ಲೆಲ್ಲ ಎಲ್ಲಿ ಕೇಳೋಕ್ಕಾಗುತ್ತೆ, ಇನ್ಸ್ಟ್ರೂಮೆಂಟಲ್ ಬೋರ್ ಹೊಡಿಯುತ್ತೆ ಅಂತ. ಸೊ ಅದು ಒಂದು ಚಾಲೆಂಜ್ ಆಯ್ತು ನನಗೆ. ಯಾಕೆ ಕೇಳಲ್ಲ, ಬೇರೆ ಕಡೆ ಎಲ್ಲ ಅಂದರೆ ಶಾಸ್ತ್ರೀಯ ಸಂಗೀತ ಕೊಳಲು ವಾದಕರು ಮುಂಚೆ ಇರಲೇ ಇಲ್ವಾ ಅಥವಾ ಇನ್ಸ್ಟ್ರೂಮೆಂಟ್ಲಿಸ್ ಇರಲೇ ಇಲ್ವಾ ಅಂತ ಪ್ರಶ್ನೆ ಬಂದಾಗ ನಾನು ಇದು ಅಷ್ಟೇ, ಅಂದರೆ ಶಾಸ್ತ್ರೀಯ ಸಂಗೀತ ಕೊಳಲು ನುಡಿಸೋರು ಅನೇಕ ಜನ ಇದ್ದರು, ಕದ್ರಿ ಗೋಪಾಲ್ನಾಥ್ ಅವ್ರು ಸ್ಯಾಕ್ಸೋಫೋನಲ್ಲಿ ತುಂಬ ಹೆಸರು ಮಾಡಿದರು, ಎಲ್ಲ ಓಕೆ. ಬಟ್ ಫ್ಯೂಷನ್ ಮ್ಯೂಸಿಕಲ್ಲೂ ಕೂಡ ನಾವು ಇಟ್ಸ್ ಆ್ಯಸ್ ಗುಡ್ ಆ್ಯಸ್ ಎನಿ ಪಾಪ್ಯುಲರ್ ಮ್ಯೂಸಿಕ್ ಅಂತ. ಸೊ ಹಾಗಾಗಿ ಅದೊಂದು ದಾರಿ ನಾನು ಐ ಟ್ರೈ ಟು ಟೇಕ್ ದ್ಯಾಟ್ ರೂಟ್. ಸೊ ದಟ್ಸ್ ರಿಯಲಿ ನೈಸ್. ಸಂಗೀತಗಾರರಿಗೆ ಒಂದಷ್ಟು ಫೀಚರ್ಸ್ಗಳಿರ್ತಾವೆ. ಫಾರ್ ಎಕ್ಸಾಂಪಲ್ ಉದ್ದ ಕೂದಲು ಬಿಟ್ಟಿರ್ತಾರೆ, ಅದಕ್ಕೆ ಬಿಟ್ಟಿರೋದಾ ಅಥವಾ ಹಂಗೆ ನಿಮ್ಗೆ ಇಷ್ಟನಾ ಅದು ಕೂದಲ? ಅದು ಏನಾಯ್ತು, ಕಡಿಮೆ ಕೂದಲಿರೋರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಕೂಡ. ಅದು ಆ್ಯಕ್ಚುಲಿ ಏನಂದರೆ ನಾನು ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ ಉಸ್ತಾದ್ ಜಾಕಿರ್ ಹುಸೇನ್. ಓಕೆ. ಸೊ ಬಾಲ್ಯದಿಂದಲೂ ಅವ್ರ ಹೇರ್ ಸ್ಟೈಲು, ಅವ್ರ ನುಡ್ಸಾಣಿಕೆ, ಅವ್ರ ಸಂಗೀತದ ಬಗ್ಗೆನೇ ಭಾಳ ನನಗೆ ಅಚ್ಚರಿ ಮೂಡಿಸುವಂಥದ್ದು. ಸೊ ಈ ವಾಸ್ ಮೈ ಮ್ಯಾಟ್ನಿ ಐಡಲ್. ಬಟ್ ಸ್ಕೂಲಲ್ಲಿದ್ದಾಗ, ಕಾಲೇಜಲ್ಲಿದ್ದಾಗ ಈ ಥರ ಎಲ್ಲ ಅವಾಗ ಅಂದಿನ ಕಾಲದಲ್ಲಿ ಆಗ್ತಾ ಇರಲಿಲ್ಲ. ಆ್ಯಂಡ್ ಶಾಸ್ತ್ರೀಯ ಸಂಗೀತದ ಕೊಳಲು ವಾದಕ ಅಂತ ಇದ್ದಾಗಲೂ ನಮ್ಮ ಫಸ್ಟ್ ಫ್ಯೂ ಇಯರ್ಸ್ ಆವಾಗ ಈ ಥರದ್ದು ಮಾಡೋದಕ್ಕೆ ಧೈರ್ಯನೂ ಆಗ್ತಾ ಇರಲಿಲ್ಲ. ಕೊನೆಗೆ ಐ ಶುಡ್ ಥ್ಯಾಂಕ್ ನಿರುಪಮ ಆ್ಯಂಡ್ ರಾಜೇಂದ್ರ. ಅವರು ನಂದು ಒಂದು ಸತಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂದಾಗ ಅವ್ರು ಹೇಳಿದ್ರು, ಇನ್ನು ಫುಲ್ ಕೂದಲು ಬಿಟ್ಟು ಅಂದರೆ ಲೈಟ್ಸ್ ಗೀಟ್ಸ್ ಎಲ್ಲ ಬಿದ್ದಾಗ, ಅಂದರೆ ನಾನು ಆವಾಗ ನಿಂತ್ಕೊಂಡು ನೋಡ್ಸೋಕ್ಕೆ ಶುರು ಮಾಡ್ತಾಯಿದ್ದೆ. ಐ ವಾಸ್ ಪ್ರೊಬ್ಯಾಬ್ಲಿ ಒನ್ ಆಫ್ ದ ಫಸ್ಟ್ ಫ್ಯೂ. ಎಲ್ಲ ಕೂತ್ಕೊಂಡೇ ಕಾರ್ಯಕ್ರಮ ನಡೀತಾ ಇತ್ತು, ಸಂಗೀತ ಕಾರ್ಯಕ್ರಮ. ಬರೀ ಪ್ಲೇಬ್ಯಾಕ್ ಸಿಂಗರ್ಸ್ಗಳು ಮಾತ್ರ ನಿಂತ್ಕೊಂಡು ಪರ್ಫಾರ್ಮ್ ಮಾಡೋದು ಇತ್ತು. ಬಾಕಿಯವರೆಲ್ಲ ಇನ್ಸ್ಟ್ರೂಮೆಂಟ್ಲೆಸ್ ಆಗಲಿ, ಈಗ ಶಾಸ್ತ್ರೀಯ ಸಂಗೀತವ್ರು, ಸುಗಮ ಸಂಗೀತವ್ರಾಗಲಿ ಕೂತು ಹಾಡೋದೇ ಒಂದು ಇದು ಇತ್ತು. ಸೊ ನನ್ನ ಬ್ಯಾಂಡ್ ಅಂದರೆ ನಾನು ವೆಸ್ಟರ್ನ್ ಮ್ಯೂಸಿಕ್ ಥರ ಕಾಂಟೆಂಪ್ರರಿ ಅಲ್ವಾ ನಾವು, ಸೊ ಅದಕ್ಕೆ ನಿಂತ್ಕೊಂಡು
ಇಟ್ ಶುಡ್ ಮಾಡಬೇಕು ಅಂತ. ಸೊ ಅವ್ರು ಹೇಳಿದ್ರು, ನೀನು ಸ್ವಲ್ಪ ಕೂದಲೆಲ್ಲ ಬಿಟ್ಟರೆ ಲೈಟಿಂಗ್ ಎಲ್ಲ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ದೆನ್ ಐ ಆಲ್ಸೋ ವಾಸ್ ಅ ಹ್ಯೂಜ್ ಫ್ಯಾನ್ ಆಫ್ ಜಾಕಿರ್ ಬಾಯ್. ಸೊ ಅವ್ರ ಹೇರ್ ಸ್ಟೈಲಲ್ಲೇ ಬಿಡೋಣ ಅಂಥೇಳಿ ಕೂದಲು ಬಿಡೋಕ್ಕೆ ಶುರು ಮಾಡಿದೆ. ಅಂದಿನಿಂದ ಕೂದಲು ಬಿಡೋಕ್ಕೆ ಶುರು ಮಾಡಿದ್ದು, ಅದು ಹಾಗೆ ಕಂಟಿನ್ಯೂ ಆಯಿತು. ಬಟ್ ನನ್ನ ಕನಸಿತ್ತು ಅವ್ರ ಜೊತೆ ಒಂದು ಸತಿ ವೇದಿಕೆ ಹಂಚ್ಕೋಬೇಕು ಅಂತ. ಅದು ಬಾಲಮುರಳಿ ಕೃಷ್ಣ ಅವರು, ಜಾಕಿರ್ ಹುಸೇನ್ ಅವರು, ನಾವೆಲ್ಲ ಒಟ್ಟಿಗೆ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ನುಡಿಸೋ ಒಂದು ಸೌಭಾಗ್ಯ ನಂಗೆ ಸಿಕ್ತು. ಓ ಸೂಪರ್. ಎಲ್ಲಿ ಸರ್, ಯಾವಾಗಾಗಿತ್ತು? ಚೆನ್ನೈಯಲ್ಲಿ 2015 ಆಯಿತು. ಸೊ ಇಟ್ ವಾಸ್ ಅನ್ ಅಮೇಝಿಂಗ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಎಸ್ ಎಸ್ ಎಸ್. ಸೊ ಹಾಗೆ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ಗಳೆಲ್ಲ ಬರಬೇಕಾದ್ರೆ ಒಂದು ಸಾಧನೆ ಹಾದಿಯಲ್ಲಿ ಹೋಗಬೇಕಾಗತ್ತೆ. ಆ ಸಾಧನೆ ಹಾದಿಗೆ ಗುರುಗಳಾಗಿ ಬಂದವರು ತಂದೆಯವರು ಅಂತ ಹೇಳಿದ್ರಿ. ತಂದೆಯ ನಂತರ ನಿಮಗೆ ಗುರು ಸಮಾನರಾದವರು ಅಥವಾ ಗುರುಗಳೇ ಆದಂಥವ್ರು ಯಾರು? ನನ್ನ ಇನ್ನೊಬ್ಬರು ಗುರುಗಳು ಅಂದರೆ ವಿದ್ವಾನ್ ಆನೂರ್ ಅನಂತ ಕೃಷ್ಣ ಶರ್ಮಾ ಅವರು, ಖ್ಯಾತ ಮೃದಂಗ ವಿದ್ವಾಂಸರು. ಸೊ ವಂಡರ್ಫುಲ್ ಕಂಪೋಸರ್, ಮತ್ತು ಅನೇಕ ವಾದ್ಯಗಳನ್ನ ನುಡಿಸ್ಬಲ್ಲಂಥವ್ರು. ತಾಳವಾದ್ಯಗಳಂತೂ ಅಷ್ಟು ಅವರು ಡ್ರಮ್ಸಿಂದ ಹಿಡ್ಕೊಂಡು ಮೃದಂಗ, ತಬ್ಲಾ, ಕಂಜೀರ ಎಲ್ಲನೂ ನುಡಿಸ್ತಾರೆ ಅವರು. ಆ್ಯಂಡ್ ಹಿ ಹ್ಯಾಸ್ ಅನ್ ಅಮೇಝಿಂಗ್ ಸೆನ್ಸ್ ಆಫ್ ಗ್ಲೋಬಲ್ ಔಟ್ಲುಕ್. ಹಿಂದೂಸ್ತಾನಿ ಸಂಗೀತ ಪರಂಪರೆಯನ್ನು ಅಷ್ಟೇ ಇಷ್ಟಪಡ್ತಾರೆ. ವೆಸ್ಟರ್ನ್ ಮ್ಯೂಸಿಕ್ನು ಅದ್ರ ಬಗ್ಗೆನೂ ಅದರಲ್ಲಿ ಆಸಕ್ತಿ ಇದೆ ಅವ್ರಿಗೆ. ಸೊ ನಾನು ರೆಕಾರ್ಡಿಂಗಲ್ಲಿ ಅವ್ರನ್ನ ಮೀಟ್ ಮಾಡಿದಾಗ ಐ ವಾಸ್ ಆಡ್. ಅಂದರೆ ಒಂಥರ ಅವ್ರನ್ನ ನೋಡ್ಬಿಟ್ಟು ಒಂಥರ ತುಂಬಾ ಖುಷಿ ಆಯ್ತು ನನಗೆ. ಇಷ್ಟು ಟ್ಯಾಲೆಂಟೆಡ್ ಇವ್ರ ಹತ್ರನೇ ನಾನು ಕಲಿಬೇಕು ಅಂತ. ಅಂದರೆ ನನಗೆ ಮುಖ್ಯವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅವರು ಬಳಸುವಂಥ ಲೆಕ್ಕಾಚಾರ ಅಂತ ಏನು ಹೇಳ್ತೀವಿ, ಅರಿಥಮೆಟಿಕ್, ಲಯಕಾರಿ ಅಂತೀವಿ ನಾವು ಹಿಂದೂಸ್ತಾನಿಯಲ್ಲಿ. ಅಂದರೆ ಲಯಕ್ಕೆ ಸಂಬಂಧಪಟ್ಟಾಗಿ ಇಟ್ಸ್ ಪ್ಯೂರ್ ಮ್ಯಾಥಮೆಟಿಕ್ಸ್. ಸೊ ನುಡಿಸುವಾಗ ಆ ಸ್ಪಾಟಲ್ಲಿ ಅವರು ಕ್ರಿಯೇಟ್ ಮಾಡ್ತಾರೆ ಪ್ಯಾಟರ್ನ್ಗಳನ್ನ. ಸೊ ಅದು 7, 5, 3 ಹೀಗೆ ಅರಿಥಮೆಟಿಕ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಅದಕ್ಕೆ ಬೇರೆ ಬೇರೆ ಸಿಲೆಬಲ್ಸನ್ನು ಯೂಸ್ ಮಾಡಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಅಮೇಝಿಂಗ್ ಕಾಂಬಿನೇಷನ್ಸ್ ಇರುತ್ತೆ ಅದು. ಹಾಗಾಗಿ ಐ ಆಲ್ವೇಸ್ ಲವ್ ಪರ್ಕಷನ್. ಜಾಕಿರ್ ಬಾಯ್ದಾಗಿರ್ಬೋದು ಅಥವಾ ಈ ಮೃದಂಗ ವಿದ್ವಾಂಸರಾಗಿರ್ಬೋದು, ಇವರೆಲ್ಲ ಕೇಳಿದಾಗ ನಾನು ಒಂಥರ ದಿಗ್ಭ್ರಮೆಗೊಳ್ತಾ ಇದ್ದೆ. ಸೊ ಇವ್ರ ಹತ್ರ ಅದನ್ನು ಕಲಿಬೇಕು ಅಂತ ಅವ್ರ ಹತ್ರ ನಾನು ಮೃದಂಗದ ಲಯಕಾರಿ ಅಭ್ಯಾಸವನ್ನು ಅವ್ರ ಹತ್ರ ಮಾಡಿದೆ. ಹೌದಾ? ಇವಾಗಲೂ ಕೆಲವು ಸತಿ ಸಮಯ ಸಿಕ್ಕಿದಾಗ ಹೋಗಿರ್ತೀನಿ ಅವ್ರ ಮನೆಗೆ. ಜೊತೆಗೆ ಅವರು ಅವ್ರ ತಂಡದಲ್ಲಿ ನನ್ನನ್ನು ಮುಖ್ಯವಾಗಿ ಕೊಳಲು ವಾದಕನಾಗಿ ಇಟ್ಕೊಂಡ್ರು. ಸೊ ಪ್ರಾಣೇಶ್ ಅಂತ ಒಬ್ಬರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೊಳಲು ನುಡಿಸೋರು, ಅವ್ರದ್ದು ಕರ್ನಾಟಕಿ ಕೊಳಲು, ಹಿಂದೂಸ್ತಾನಿ ಕೊಳಲು, ಜುಗಲ್ಬಂದಿ, ಜೊತೆಗೆ ತಾಳವಾದ್ಯ. ಇವರು ಒಂದು 10 ಜನ, ಲಯಲಹರಿ ಅಂತ, ಮತ್ತು ಲಯಲಾವಣ್ಯ ಅಂತಲೂ ಮಾಡಿದ್ರು. ಸೊ ಅದರಲ್ಲೆಲ್ಲದರಲ್ಲೂ ನನಗೆ ಬೇರೆ ಬೇರೆ ಅವ್ರ ಕಂಪೋಸಿಷನ್ಸ್, ಕಷ್ಟಕರವಾದ ಕರ್ನಾಟಕ ಸ್ಟೈಲಲ್ಲಿರುವಂಥ ಕಂಪೋಸಿಷನ್ಸನ್ನೆಲ್ಲ ಕಲಿಯೋ ಒಂದು ಅವಕಾಶ ಸಿಕ್ತು. ಹೀಗಾಗಿ ಆಮೇಲೆ ಅಲ್ಲಿ ನಾನು ಕಲ್ತಿರೋ ಆ ಅರಿಥಮೆಟಿಕ್ ಪಾರ್ಟನ್ನು ಹಿಂದೂಸ್ತಾನಿ ನನ್ನ ಸೋಲೋ ಕಚೇರಿಗಳಲ್ಲಿ ನಾನು ಅಳವಡಿಸ್ಲಿಕ್ಕೆ ಶುರು ಮಾಡಿದೆ. ಸೊ ನನ್ನ ಮ್ಯೂಸಿಕಲ್ಲಿ ಇನ್ನೊಂದು ಹೊಸ ಫೆಸೆಟ್ ನನಗೆ ಬೇಕಿತ್ತು. ಆ್ಯಂಡ್ ಎಸ್ಪೆಷಲಿ ಕದ್ರಿ ಗೋಪಾಲನಾಥ್ ಅವ್ರ ಜೊತೆ ಮತ್ತು ಅನೇಕ ಕರ್ನಾಟಕ ಸಂಗೀತ ವಿದ್ವಾಂಸರ ಜೊತೆ ಜುಗಲ್ಬಂದಿ ಮಾಡುವಾಗ ಇಟ್ ಹೆಲ್ಪ್ಸ್. ಸೊ ಹಾಗೆ ನಿಮ್ಮ ಗುರುಗಳು ಅಂದರೆ ಕೊಳಲಿನಲ್ಲಿ ಗುರುಗಳಲ್ಲ ಇವರು? ಕೊಳಲಿಗೆ ತಂದೆಯವರು ಮಾತ್ರ ಗುರುಗಳು. ಲಯಕಾರಿಗೆ ವಿದ್ವಾನ್ ಆನೂರ್ ಅನಂತ ಕೃಷ್ಣ ಶರ್ಮಾ ಅವರು. ಅವ್ರಿಗೆಲ್ಲರೂ ಶಿವು ಸರ್ ಅಂತಾನೆ ಅವರು ಪ್ರಖ್ಯಾತಿ ಹೊಂದಿದ್ದಾರೆ. ಶಿವು ಬೆಂಗಳೂರಲ್ಲೇ ಇರ್ತಾರೆ. ಇಲ್ಲೇ ಬೆಂಗಳೂರಲ್ಲೇ ಇರ್ತಾರೆ. ಈಸ್ ಅ ಗ್ರೇಟ್. ಅವರು ಸಂಗೀತ ನಾಟಕ ಅಕಾಡೆಮಿ ಚೇರ್ಮನ್ ಕೂಡ ಆಗಿದ್ದರು. ಈಗ ಮೊನ್ನೆ ಅವ್ರದ್ದು ಟರ್ಮ್ ಮುಗೀತು. ಬಟ್ ಈಸ್ ಅ ಫ್ಯಾಂಟಾಸ್ಟಿಕ್ ಮ್ಯೂಸಿಷಿಯನ್. ವಿ ಆರ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ಹಿಮ್ ಆ್ಯಸ್ ಮೈ ಗುರು. ಪ್ರವೀಣ್ ಸರ್, ಈಗ ಮತ್ತೆ ಒಂದು ಲೌಕಿಕ ಬದುಕಿಗೆ ಬರೋದಾದರೆ ಈಗ 2-3 ಪ್ರಶ್ನೆಗಳಿದೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ನಾನು. ಅದೇನಂದ್ರೆ, ಒಂದು ಕಾಲಕ್ಕೆ ಈಗ ನೀವೇನು ಮಾಡ್ತೀರಿ ಅಂತಂದ್ರೆ, ನಾನು ಸಂಗೀತಗಾರ ಅಂದರೆ ಹೊಟ್ಟೆಗೆ ಏನು ಮಾಡ್ತೀವಿ ಅಂತ ಕೇಳುವಂಥ ಪ್ರಸಂಗ ಇತ್ತು. ಹೌದಿಲ್ಲ ರೀ? ಅಥವಾ ನಾನು ಬರಹಗಾರ ಅಂದರೆ ಹೌದು ಕರೆಕ್ಟಪ್ಪ, ಬಟ್ ಉದ್ಯೋಗ ಏನು ಅಂತ ಕೇಳುವಂಥ ಪ್ರಸಂಗ ಇತ್ತು. ಇದು ಭಾಳಷ್ಟು ಈಗ ಬದಲಾವಣೆ ಆಗಿದೆ ಅಂತ ನನಗನ್ಸುತ್ತೆ. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಒಬ್ಬ ಸಂಗೀತಗಾರ, ಒಬ್ಬ ಈ ಕೊಳಲು ವಾದಕ ನೀವು, ಅಥವಾ ಒಬ್ಬ ಹಾಡುಗಾರ, ತಬ್ಲಿಸ್ಟ್, ಅವರು ತಮ್ಮ ಇಡೀ ಜೀವನವನ್ನೇ ಅದ್ರ ಮೇಲೆ ಡಿಪೆಂಡ್ ಆಗಿರೋದಿದೆಯಲ್ಲ, ಅದನ್ನು ಯಾವಾಗ ನಿರ್ಧಾರ ಕೈಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ? ನೀವು ಯಾವಾಗ ಅದನ್ನು ನಿರ್ಧಾರ ಕೈಗೊಂಡ್ರಿ? ಅಂದರೆ ಈಗ ನೀವು ಒಂದು ಒಳ್ಳೆ ಜೀವನ ನಡೆಸ್ತಾ ಇದ್ರೆ ಬಿಕಾಸ್ ಆಫ್ ಕೊಳಲು ಅಲ್ವಾ? ಹೌದು. ಬಟ್ ಅದು ಆ ಒಂದು ಕಾನ್ಫಿಡೆನ್ಸ್ ಬರಬೇಕಲ್ಲ. ಅದು ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಡಿಸಿಷನ್. ಆ ಕಾರಣಕ್ಕಾಗಿ ನಾನು ದಿಲ್ಲಿಯಲ್ಲಿ ಇದ್ವಲ್ಲ, ನಾನು +2 ದಿಲ್ಲಿಯಲ್ಲಿ ಮಾಡಿದೆ. ಹೆಂಗೆ ನೀವು ಅಲ್ಲಲ್ಲಿದ್ರಿ? ತಂದೆಯವರು ಟ್ರಾನ್ಸ್ಫರೇಬಲ್ ಜಾಬಲ್ಲಿ ಇದ್ದರು, ರೇಡಿಯೋ ಆಕಾಶವಾಣಿಯಲ್ಲಿ. ಸೊ ದಿಲ್ಲಿಯಲ್ಲಿದ್ದಾಗ ನಾನು ನಮ್ಮ ತಂದೆಗೆ ಹೇಳಿದೆ, ಇಲ್ಲ ನಾನು ಇಲ್ಲೇ ಇರ್ತೀನಿ ದಿಲ್ಲಿಯಲ್ಲಿ, ನನಗೆ ಅಲ್ಲಿ ಸ್ವಲ್ಪ ರೆಕಾರ್ಡಿಂಗ್ಸಲ್ಲೆಲ್ಲ ನುಡ್ಸೋಕ್ಕೆ ಅವಕಾಶ ಸಿಗ್ತಾಯಿತ್ತು. ಅಂದರೆ T ಸೀರೀಸ್ ಕೆಸೆಟ್ಸ್ಗೆ ಎಲ್ಲ ಅದಕ್ಕೂ. ಆಮೇಲೆ ದಿಲ್ಲಿ ಒಂದು ಆಕರ್ಷಣೆ ಇತ್ತು, ದೊಡ್ಡ ಇದು ಅಂತ. ಅವರಿಲ್ಲ, ನೀನು ನನ್ನ ಜೊತೆ, ಅವ್ರಿಗೆ ಟ್ರಾನ್ಸ್ಫರ್ ಆಗಿತ್ತು ಮಂಗಳೂರಿಗೆ.
ಅವ್ರು ಹೇಳಿದ್ರು ನಿಂದು ಈಗ PUC ಮುಗಿದಿದೆ, ಡಿಗ್ರಿ ಮಾಡಲೇಬೇಕು ನೀನು, ಡಿಗ್ರಿ ಮಾಡೋವರೆಗೂ ನಾನು ನಿನ್ನ ಬಿಡಲ್ಲ, ಡಿಗ್ರಿ ಮಾಡಿದ್ಮೇಲೆ ಮುಂದೆ ನೋಡೋಣ ಅಂತ. ಸೊ ಹಾಗಾಗಿ ನನಗೆ ಇಂಜಿನಿಯರಿಂಗ್ ಮಾಡಬೇಕಾಯ್ತು. ಓಕೆ ಓಕೆ. ಸೊ ನಾನು ಧಾರವಾಡದ SDM ಕಾಲೇಜ್ನಲ್ಲಿ ಇಲೆಕ್ಟ್ರಿಕಲ್ನಲ್ಲಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮಾಡಿದೆ. 4 ವರ್ಷದಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸು ಆದೆ. ಅದಾದಮೇಲೆ ಜಾಬ್ ಹುಡ್ಕೋಣ ಅಂತ ಬೆಂಗಳೂರಿಗೆ ಬಂದೆ. ಓಕೆ ಓಕೆ. ಸೊ ಜಾಬ್ ಹುಡ್ಕೋಕ್ಕಿಂತ ಮುಂಚೆನೇ ನನಗೆ ಈ ಖ್ಯಾತ ಸಂಗೀತ ನಿರ್ದೇಶಕರು NS ಪ್ರಸಾದ್, ಮ್ಯಾಂಡ್ಲಿನ್ ಪ್ರಸಾದ್ ಅವರು, ಆಮೇಲೆ ಸಾಧು ಕೋಕಿಲ ಅವರು, ಹಂಸಲೇಖ ಅವರು, ಇವರೆಲ್ಲ ರೆಕಾರ್ಡಿಂಗ್ ಕರೆಯೋಕ್ಕೆ ಶುರು ಮಾಡಿದ್ರು ಅವರ ಆರ್ಟಿಸ್ಟ್ ಮುಖಾಂತರ. ಸೊ ಬಂದು ಒಂದು ತಿಂಗಳಲ್ಲೇ ನಾನು ಒಂದು 3-4 ರೆಕಾರ್ಡಿಂಗ್ ನುಡಿಸ್ದೆ, ಫಿಲ್ಮ್ಸಿಗೆಲ್ಲ ನುಡಿಸ್ದೆ. ಓಕೆ ಓಕೆ. ಸಾಧು ಕೋಕಿಲ ಅವರೇ ಫಸ್ಟ್ ನನಗೆ ಬ್ರೇಕ್ ಕೊಟ್ಟಿದ್ದು. ಇಬ್ಬರ ಹೆಂಡಿರ ಮುದ್ದಿನ ಪೊಲೀಸ್ ಅಂತ ಒಂದು ಸಿನಿಮಾ, ಅದು ಶಶಿಕುಮಾರ್ ಅವರು, ಅದಕ್ಕೆ ನುಡ್ಸಕ್ಕೆ ಕರೆಸಿದ್ರು ರೆಕಾರ್ಡಿಂಗ್. ಸೊ ಅಲ್ಲಿಂದ ನಾನು ಆಮೇಲೆ 1-2 ತಿಂಗಳು ನಾನು ಇನ್ನೂ ಇಂಟರ್ವ್ಯೂ ಅಟೆಂಡ್ ಆಗೋಕ್ಕಿಂತ ಮುಂಚೆನೇ ಇಲ್ಲಿ ಕೈ ತುಂಬ ದುಡ್ಡು ಬರೋಕ್ಕೆ ಶುರು ಆಯಿತು. ಆ್ಯಂಡ್ ನನಗೆ ತುಂಬ ಪ್ರೀತಿ ಕೆಲಸನೂ ಸಿಕ್ತು. ಸೊ ಹಾಗಾಗಿ ಮತ್ತೆ ನಮ್ಮ ತಂದೆಯವ್ರ ಹತ್ರ ಹೋಗಿ ಧಾರವಾಡದಲ್ಲಿ ಡಿಸ್ಕಸ್ ಮಾಡಿದಾಗ, ಆಯಿತು 1-2 ವರ್ಷ ನೀನು ಇದರಲ್ಲಿ ಟ್ರೈ ಮಾಡು, ಬಟ್ ಶಾಸ್ತ್ರೀಯ ಸಂಗೀತ ಬಿಡಬಾರ್ದು, ಉಪಜೀವನಕ್ಕೆ ಈಗ ರೆಕಾರ್ಡಿಂಗ್ ಮಾಡೋದು ತೊಂದರೆ ಇಲ್ಲ, ಬಟ್ ಶಾಸ್ತ್ರೀಯ ಸಂಗೀತದ ರಿಯಾಜ್ ನಮ್ಮದು ಪ್ರಾಕ್ಟೀಸ್ ಏನಿದೆ ಅದನ್ನು ಬಿಡಬಾರ್ದು, ಅಂದರೆ ಮಾತ್ರ ನಾನು ಇನ್ನು ಬಿಡ್ತೀನಿ ಅಂತ. ಸೊ 2 ವರ್ಷ ಟೈಮ್ ಕೊಟ್ಟರು. 2 ವರ್ಷದಲ್ಲಿ ಇಫ್ ಯು ಫೀಲ್ ಕಂಫರ್ಟೇಬಲ್ ದೆನ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಅ ಪ್ರೊಫೆಷನ್ ಅಂತ. ಗಾಡ್ ವಾಸ್ ಕೈಂಡ್, ತಂದೆಯವರ ಆಶೀರ್ವಾದ ಮತ್ತು ಇವರೆಲ್ಲ ಸಂಗೀತ ನಿರ್ದೇಶಕರ ಒಂದು ಬೆಂಬಲ. ಅಲ್ಲೇ ನಾನು ರೆಕಾರ್ಡಿಂಗಲ್ಲಿ ಸಾಕಷ್ಟು ಸಮಯ ಅಲ್ಲಿ ಕಳೆದೆ. ದೆನ್ ಎದೆ ತುಂಬಿ ಹಾಡುವನು ಅಂತ SP ಬಾಲಸುಬ್ರಹ್ಮಣ್ಯಂ ಅವರು, ಅದ್ರ ಮೇನ್ ಆರ್ಕೆಸ್ಟ್ರಾ ಕಟ್ಟಿದವನೇ ನಾನು, ಆ ಟೀಮ್ ಆಫ್ ಮ್ಯೂಸಿಷಿಯನ್ಸ್ ಏನಿತ್ತು. ಯಾಕೆಂದ್ರೆ ಬಾಲು ಸರ್ ನನಗೆ ಹೇಳಿದ್ರು ನೀನೇ ಮಾಡ್ಬೇಕು ಅದನ್ನು. ಸೊ ರಾತ್ರಿ ಎಲ್ಲ ಕೂತ ಹಳೆ ಗೀತೆಗಳನ್ನ ಬರೆಯೋದು, ನೋಟೇಷನ್ ಬರೋದು, ನೆಕ್ಸ್ಟ್ ಡೇ ರೆಕಾರ್ಡ್ ಮಾಡೋದು, ಈ ಥರದ್ದೆಲ್ಲನೂ. ಸೊ ಆ ಪಾಯಿಂಟ್ ಆಫ್ ಟೈಮ್ ಇಟ್ ವಾಸ್ ಡಿಫಿಕಲ್ಟ್. ಅಂದರೆ ಅದು ನಾನು 1-2 ವರ್ಷ ಆದಮೇಲೂ ಊರಿಗೆ ಹೋದಾಗೆಲ್ಲ, ಹೌದಪ್ಪ ನೀನು ಕೊಳಲು ಬಾರಿಸ್ತೀವಿ, ಒಟ್ಟಿಗೆ ಏನು ಮಾಡ್ತೀವಿ ಅಂತ ಇದನ್ನೇ ಕೇಳ್ತೀವಿ ನಮ್ಮ ರಿಲೇಟಿವ್ಸು. ಸೊ ಇಟ್ ಈಸ್ ಕಾಮನ್. ಬಟ್ ಈಗ ಸಮಯ ಬದಲಾಗಿದೆ. ಓಕೆ. ಈಗಿನ ನಾವು ನೋಡೋ ಥರ ನಮ್ಮ ಮಕ್ಕಳು, ಈಗ ನಮ್ಮ ಹತ್ರ ಸ್ಟೂಡೆಂಟ್ಸ್ ಬರ್ತಾರೆ ನಮ್ಮ ಇನ್ಸ್ಟಿಟ್ಯೂಷನಿಗೆ, ಅವ್ರ ಪೇರೆಂಟ್ಸ್ ಆರ್ ಮಚ್ ಮೋರ್ ಓಪನ್. ಅದು ನಿಜವಾಗ್ಲೂ ಮಕ್ಕಳಲ್ಲಿ ಟ್ಯಾಲೆಂಟ್ ಇದೆ ಅಂದರೆ ಅವ್ರು ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ನೀನು ಮಾಡು, ಇದನ್ನೇ ಮುಂದೆ ಮಾಡು ಅಂತ ಹೇಳಿ. ಎಷ್ಟೋ ಜನ ಡಿಗ್ರಿ ಮಾಡಿ ಆಮೇಲೆ ಕಂಪ್ಲೀಟ್ಲಿ ಇದನ್ನೇ ಪ್ರೊಫೆಷನ್ ತೊಗೊಂಡವ್ರು ತುಂಬ ಜನ ಇದ್ದಾರೆ ಇವಾಗ. ಆ್ಯಂಡ್ ಅವೆನ್ಯೂಸು ಇದೆ, ಈಗ ಆನ್ಲೈನ್ ಇದೆ, ಇಂಟರ್ನೆಟ್ದು ಸಂಪೂರ್ಣ ಪ್ರತಿಫಲ ಪಡಿಬೋದು. ಯು ಕ್ಯಾನ್ ರೆಕಾರ್ಡ್ ಸಮಥಿಂಗ್ ಆ್ಯಂಡ್ ಓವರ್ ನೈಟ್ ಯು ಕ್ಯಾನ್ ಬಿಕಮ್ ಅ ಸ್ಟಾರ್. ಕರೆಕ್ಟ್. ಆದರೆ ಅಫ್ಕೋರ್ಸ್ ಅದರದ್ದು ಫ್ಲಿಪ್ ಸೈಡ್ ಅಂದರೆ ಸಾಧನೆ ಕಮ್ಮಿ ಆಗುತ್ತೆ. ಡೈರೆಕ್ಟ್ಲಿ ಸ್ಟಾರ್ಡಮ್ಗೆ ಹೋಗ್ತಾರೆ, ರಿಯಾಲಿಟಿ ಶೋ ಅಲ್ಲಿ ಭಾಗವಹಿಸೋದು, ಅಲ್ಲಿ ಅವ್ರ ಆ ವಿಜೃಂಭಣೆ ಎಲ್ಲ ನೋಡಿಬಿಟ್ಟು ಆ ಸಾಧನೆಯ ಪಥವನ್ನು ಮರೆತು ಬಿಡ್ತಾರೆ. ಸೊ ಆ ಥರದ ಇದು ಇದೆ. ಬಟ್ ಸ್ಟಿಲ್ ಅಪಾರ್ಚುನಿಟೀಸ್ ತುಂಬ ಇದೆ ಇವಾಗ, ಅವೆನ್ಯೂಸ್ ಬೇಕಾದಷ್ಟಿದೆ ಮ್ಯೂಸಿಷಿಯನ್ ಅಂತ. ಬಟ್ ಇಫ್ ಯು ಆರ್ ಗುಡ್ ಆಟ್ ಯುವರ್ ಆರ್ಟ್ ಆ್ಯಂಡ್ ಅಟ್ಲೀಸ್ಟ್ 10-15 ವರ್ಷ ಒಂದೇ ಗುರುಗಳ ಹತ್ರ ನೀವು ಕಲ್ತಿದ್ರೆ, ಶಾಸ್ತ್ರೀಯ ಸಂಗೀತ ಕಲ್ತಿದ್ರೆ ವಂಡರ್ಫುಲ್. ಅದು ಅಂದರೆ ಆವಾಗ ಯು ಕ್ಯಾನ್ ಈಸಿಲಿ ಟೇಕ್ ಇಟ್ ಅಪ್ ಆಸ್ ಅ ಪ್ರೊಫೆಷನ್. ಈಗ ಎಷ್ಟು ವರ್ಷಗಳಾಯ್ತು ಸರ್ ನೀವು ಹೇಳಿದಲ್ಲ ಈ ಸಾಧು ಕೋಕಿಲ ಬ್ರೇಕ್ ಕೊಟ್ಟರು ಅಂತೇಳಿ? ಫಾರ್ ದ್ಯಾಟ್ ಇಟ್ಸ್ ಬೀನ್ ಅ ಲಾಂಗ್ ಟೈಮ್, ವೆರಿ ಲಾಂಗ್ ಟೈಮ್. 95 ಅದೇ ಹೇಳ್ತೀನಿ. 95ರಲ್ಲಿ ನಾನು ಫಸ್ಟ್ ಸಿನಿಮಾ ನೋಡಿಸಿದ್ದು. ಸೊ ಅದಾದಮೇಲೆ ಸುಮಾರು 95 ಅಂದರೆ ಈಗ 2023 23 + 5 ವರ್ಷ, 28-29 ವರ್ಷ ಆಯ್ತು ಆ ವಿಚಾರಕ್ಕೆ. ಸೊ ಆಮೇಲೆ ಒಂದು ಹಂತಕ್ಕೆ ಬಂದಮೇಲೆ ನಾನು ಆ ಎದೆ ತುಂಬಿ ಹಾಡುವೆನು 10 ವರ್ಷ ಇದ್ದೆ. ಅದನ್ನು ಆಮೇಲೆ ಬರೀ ಆರ್ಕೆಸ್ಟ್ರಲ್ಲಿ ತುಂಬ ನೋಡಿಸಿದೆ, ಸುಗಮ ಸಂಗೀತ ಕ್ಷೇತ್ರದಲ್ಲಿ ತುಂಬ ನೋಡಿಸಿದೆ. ಅಶ್ವಥ್ ಅವ್ರ ಜೊತೆಗೆ, ಪುತ್ತೂರು ನರಸಿಂಹ ನಾಯಕ್ ಅವ್ರ ಜೊತೆಗೆ, ರತ್ನಮಾಲ ಅವ್ರ ಜೊತೆಗೆ, ಅವ್ರ ಜೊತೆ ಹಿಂದೆ ಕೊಳಲ್ ಸಾಥಿ ಅಂತ ಅನೇಕ ಕಾರ್ಯಕ್ರಮಗಳು ಕೊಟ್ಟೆ. ವಿದೇಶ ಪ್ರವಾಸ ಮಾಡಿದೆ. ಸೌಂಡ್ ಆಫ್ ಮ್ಯೂಸಿಕ್ ಮಂಜುಳಾ ಗುರುರಾಜು ಅವ್ರ ಟೀಮಲ್ಲಿ ಕೆಲಸ ಮಾಡಿದೆ. ಅದೆಲ್ಲ ಆದಮೇಲೆ ಅದ್ರ ಜೊತೆಗೆ ಇದು ನಡೀತಾ ಇತ್ತು. ಈಗ ಶಿವ ಸರ್ ಹತ್ರ ಪಾಠಕ್ಕೆ ಹೋಗೋದು, ಸಾಯಂಕಾಲ ಜುಗಲ್ಬಂದಿ ಕಾನ್ಸರ್ಟ್ಸಿಗೆ ಹೋಗೋದು, ನುಡಿಸೋದು, ಶಾಸ್ತ್ರೀಯ ಸಂಗೀತದ ಪಯಣ ಎಲ್ಲೂ ನಿಲ್ಲಿಲ್ಲ, ಅದು ನಡೀತಾನೆ ಇತ್ತು. ಬಟ್ ಒಂದು ಪಾಯಿಂಟ್ ಆಫ್ ಟೈಮ್ ಎದೆ ತುಂಬಿ ಹಾಡುವೆನು, ರಾಗರಂಜನಿ ಸೀರಿಯಲ್ಲು ಇದೆಲ್ಲ ಮಾಡಿ ಆದಮೇಲೆ ಐ ಡಿಸೈಡೆಡ್ ಇನಫ್ ಆಫ್ ಟೆಲಿವಿಷನ್, ಸಾಕು ಇನ್ನು ನನಗೆ ಐ ವಾಂಟ್ ಟು ಕಾನ್ಸಂಟ್ರೇಟ್ ಆನ್ ಮೈ ಕ್ಲಾಸಿಕಲ್ ಮ್ಯೂಸಿಕ್ ಆ್ಯಂಡ್ ಓನ್ಲಿ ಮೈ ಫ್ಯೂಷನ್ ಬ್ಯಾಂಡ್ ಅಂತ. ಸೊ ಐ ಟೋಟ್ಲಿ ಕೇಮ್ ಔಟ್ ಆಫ್ ಇಟ್. ಸೊ ಸುಮಾರು 2008ನೇ ಇಸ್ವಿಯಿಂದ ಐ ಆಮ್ ಫುಲ್ ಟೈಮ್ ಇಂಟು ಓನ್ಲಿ ಕಾನ್ಸರ್ಟ್ಸ್, ರೆಕಾರ್ಡಿಂಗ್ಸ್ ಆ್ಯಂಡ್ ಸಮಥಿಂಗ್ ವಿಚ್ ಇಸ್ ಡಿಯರ್ ಟು ಮೀ. ನನಗೇನು ಬೇಕು ಅದನ್ನು ಮಾಡ್ತೀನಿ ಅಂತ. ಸೊ ಐ ಸ್ಟಾಪ್ ಪ್ಲೇಯಿಂಗ್ ಫಾರ್ ಫಿಲ್ಮ್ಸ್.
ಬರೀ ಕೊಳಲು ನುಡಿಸೋದು ನಿಲ್ಲಿಸೇ ಬಿಟ್ಟೆ. ಬೇರೆ ಸಂಗೀತ ನಿರ್ದೇಶಕರು ಅಂದರೆ ಭಾಳ ತುಂಬ ಒತ್ತಾಯ ಮಾಡಿ ಕೆಲವರು ಯಾರಾದರೂ ಇಲ್ಲ ನೀವೇ ಬೇಕು, ಕೊಳಲೇ ಮುಖ್ಯವಾಗಿರುವಂಥದ್ದು ಈ ಥರ ಗೀತೆ ಅಂದಾಗ ನಮ್ಮ ಸ್ಟುಡಿಯೋಗೆ ನೀವು ಕಳಿಸಿ ನಾನು ಅಲ್ಲೇ ರೆಕಾರ್ಡ್ ಮಾಡಿ ಕಳಿಸ್ತೀನಿ ಅಂತ ಹೇಳ್ತೀನಿ. ಬಿಟ್ಟರೆ ಐ ಜನರಲಿ ಡೋಂಟ್ ಹ್ಯಾವ್ ಸ್ಟಾಪ್. ಬಟ್ ನಂದೇ ಕಂಪೋಸಿಂಗು ನಡೀತಾ ಇತ್ತು ಸೀರಿಯಲ್ಗಳಿಗಾಗಲಿ. ಕೃಷ್ಣ ನೀ ಲೇಟಾಗಿ ಬಾರೋ ಅಂತ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡಿದೆ ರಮೇಶ್ ಅರವಿಂದ್ ಅವ್ರದ್ದು. ಸೊ ಜೊತೆಗೆ ಈ ಪಿ ಶೇಷಾದ್ರಿ ಅವ್ರ ಜೊತೆಗೆ ಸೇರಿ ಅನೇಕ ಕಲಾತ್ಮಕ ಚಿತ್ರಗಳಿಗೆ ಹಿಂದಿನ ಸಂಗೀತ ನೀಡಿದೆ, ಕೋ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದೆ. ಸೊ ಅದರಲ್ಲಿ 2 ಚಿತ್ರಗಳಿಗೆ ಪ್ರಶಸ್ತಿನೂ ಬಂತು, ರಾಷ್ಟ್ರ ಪ್ರಶಸ್ತಿನೂ ಬಂತು. ಸೊ ಹಾಗೆ ನೀವು ನಿಮ್ಮ ಜರ್ನಿ ಹೇಳ್ತಾ ಇದ್ರಿ, ಮತ್ತು ಈಗೊಂದು ಒಳ್ಳೆ ಅರ್ನಿಂಗು ಅದು ಮುಖ್ಯ ಆಗುತ್ತೆ ಬದುಕಿಗೆ, ಲೌಕಿಕ ಬದುಕಿಗೆ ಮುಖ್ಯ ಆಗುತ್ತೆ. ನನಗೆ ಯಾಕೆ ಈ ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತಂತಂದರೆ, ನಿಮ್ಮ ತಂದೆ ಜನ್ರೇಷನ್ ಬೇರೆ, ಈಗ ನಿಮ್ಮ ಜನ್ರೇಷನ್ ಬೇರೆ, ಮತ್ತು ಈಗ ನಿಮ್ಮ ಹತ್ರ ಏನು ಕಲಿಯೋಕ್ಕೆ ಬರ್ತಾರೆ ಅವ್ರ ಜನ್ರೇಷನ್ ಬೇರೆ. ಹೌದು. ನಿಮ್ಮ ತಂದೆಯವರು ಯಾಕಂದರೆ ಆ ಟೈಮಲ್ಲಿ ಒಂದು ಜಾಬ್ ಅಂತ ಒಂದು ಸಿಕ್ಕರೆ ಸಾಕು ಅನ್ನೋ ಥರ ಇತ್ತು. ಅವ್ರಿಗೆ ಈ ಥರ ಜಾಬ್ ಅನ್ನೋ ಪ್ರಶ್ನೆ ಇರಲಿಲ್ಲ, ಒಂದು ಜಾಬ್ ಸಿಕ್ಕರೆ ಸಾಕು ಅನ್ನೋ ಥರ ಇತ್ತು ಅಲ್ವಾ? ನಮ್ಮ ತಂದೆಯವರು ಅದೇ ಥರ ಅನುಭವಿಸ್ಕೊಂಡು ಬಂದರು. ಅವ್ರು ತಮ್ಮ ಕಷ್ಟ ನೋಡಿರ್ತಾರೆ ಅಲ್ವಾ, ಅದಕ್ಕಾಗಿ ನಿಮಗೆ ಹೇಳಿರ್ತಾರೆ. ನೀವು ನಿಮಗೆ ಅದು ಅರ್ಥ ಆಯ್ತಾ? ನಿಮಗೆ ಯು ಅಂಡರ್ಸ್ಟುಡ್ ದಟ್? ಯಾ ಅಂದರೆ ಅವ್ರ ಪಾಯಿಂಟ್ ಆಫ್ ವ್ಯೂ ನನಗೆ ಅರ್ಥ ಆಗ್ತಾಯಿತ್ತು. ಸೊ ಈಗ ನನ್ನ ಮಗ ಕೇಳಿದಾಗ ವೆನ್ ಹಿ ಡಿಸೈಡೆಡ್ ಟು ಟೇಕ್ ಮ್ಯೂಸಿಕ್, ಐ ಫುಲ್ಲಿ ಸಪೋರ್ಟ್. ಬಿಕಾಸ್ ಒಂದು ಅವನು ಈಸ್ ಗುಡ್ ಆ್ಯಟ್ ಇಟ್, ಹೆಮ್ಮೆಯಿಂದ ಹೇಳ್ಬೋದು ಅವನು ತುಂಬ ಚೆನ್ನಾಗಿ ನುಡಿಸ್ತಾನೆ ಅಂತ ಒಂದು. ಅದು ಜೊತೆಗೆ ಇನ್ನೊಂದು ಧೈರ್ಯನೂ ಇತ್ತು. ಈಗ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಏನೋ ಒಂದು ಹಂತದಲ್ಲಿ ಇದ್ದೀನಿ, ಸೊ ಐ ಕ್ಯಾನ್ ನಾವ್ ಟೇಕ್ ಅ ಚಾನ್ಸ್. ನನ್ನ ಮಗ ಏನೋ ಮಾಡಬೇಕು ಅಂತಿದ್ದಾನೆ ಅಂದರೆ ಲೆಟ್ ಹಿಮ್, ಆ್ಯಂಡ್ ಈ ಪರಂಪರೆ ಮುಂದುವರಿಯುತ್ತೆ ಅನ್ನೋದು ಒಂದು ಭಾಳ ಸಂತೋಷ. ನಮ್ಮ ತಂದೆ ಹುಟ್ಟು ಹಾಕಿದ್ದ ಅವರ ಒಂದು ಹಾದಿ ಏನಿತ್ತು, ಅವರ ಅಂದರೆ ಗೋಡ್ಖಿಂಡಿ ಘರಾನ ಅಂತ ಆಗಬೇಕು ಅಂತ ಅವ್ರ ಆಸೆ ಏನಿತ್ತು, ಅದು ಈ 3ನೇ ತಲೆಮಾರಿನಲ್ಲಿ ಅದು ಮುಂದುವರಿತಾ ಇದೆ ಅಂದರೆ ಅದು ನೋಡೋಕ್ಕೆ ತುಂಬ ಸಂತೋಷ. ಸೊ ಐ ಡಿಸೈಡೆಡ್ ಟು ಸಪೋರ್ಟ್ ಹಿಮ್. ಈ ಗೋಡ್ಖಿಂಡಿ ಅನ್ನೋದು ಊರಲ್ವಾ ಆ್ಯಕ್ಚುಲಿ? ಅದು ಮುಂಚೆ ಯಾವಾಗಲೂ ಒಂದು ಸಮಯದಲ್ಲಿ ಊರಿತ್ತಂತೆ. ಸೊ ಅದು ಇವಾಗ ಊರಿಲ್ಲ. ಅಲ್ಲಿ ಆ ಊರಿನ ಜಮೀನ್ದಾರ್ ಆಗಿದ್ವಿ ನಾವು, ಅಂದರೆ ಸುಮಾರಷ್ಟು ಆಸ್ತಿ ಎಲ್ಲ ಇತ್ತಂತೆ. ಅದು ಮೂಲತಃ ನಮ್ಮ ತಂದೆ ಕುಲಕರ್ಣಿ. ಓಕೆ ಓಕೆ. ದತ್ತಕ್ಕೆ ಹೋಗಿ ಗೋಡ್ಖಿಂಡಿ ಆದರು, ಬಟ್ ಅವ್ರು ಬೆಳೆದದ್ದೆಲ್ಲ ಕುಲಕರ್ಣಿ ಅವ್ರ ಫ್ಯಾಮಿಲಿಯಲ್ಲೇ. ಅವ್ರ ದತ್ತಕ್ಕೆ ಹೋದ್ಮೇಲೆ ಅವ್ರ ತಂದೆ ತಾಯಿ ಇಬ್ಬರು ತೀರ್ಕೊಂಡ್ಬಿಟ್ರು. ಸೊ ಇವ್ರು ಮತ್ತೆ ಕುಲಕರ್ಣಿ ಫ್ಯಾಮಿಲಿಯಲ್ಲೇ ಬೆಳೆದಿದ್ದು. ಹೆಸರು ಮಾತ್ರ ವೆಂಕಟೇಶ್ ಗೋಡ್ಖಿಂಡಿ ಉಳಿತು, ಬಟ್ ರಿಲೇಟಿವ್ಸ್ ಎಲ್ಲ ಕುಲಕರ್ಣಿನೇ ಇರೋದು. ಸೊ ಆ ಗೋಡ್ಖಿಂಡಿ ಮನೆತನದವ್ರು ಯಾರೂ ನಮಗೆ ಪರಿಚಯನೂ ಇಲ್ಲ, ಆಪ್ತರೂ ಇಲ್ಲ, ಯಾರೂ ಇಲ್ಲ. ಬಿಕಾಸ್ ತಂದೆಯವರು ತುಂಬ ಚಿಕ್ಕವರಿದ್ದಾಗಲೇ ದತ್ತಕ್ಕೆ ಕೊಟ್ಟರು, ಆಮೇಲೆ ಅವರಿಬ್ಬರು ತೀರ್ಕೊಂಡ್ರು ಅಂತ ಮತ್ತೆ ಇಲ್ಲೇ ಒರಿಜಿನಲ್ ಪೇರೆಂಟ್ಸ್ ಅವ್ರ ಹತ್ರನೇ ಬೆಳೆದ್ರು. ಸೊ ಹಾಗಾಗಿ ಹೆಸರು ಮಾತ್ರ ಇದೆ ಅಷ್ಟೇ. ಪ್ರತಿಯೊಂದು ಜನ್ರೇಷನ್ಗೂ ಒಂದು ಚಾಲೆಂಜ್ ಇರುತ್ತೆ, ಪ್ರತಿಯೊಂದು ಜನ್ರೇಷನ್ಗೂ ಒಂದು ಅವಕಾಶ ಇರುತ್ತೆ, ಮತ್ತು ಪ್ರತಿಯೊಂದು ಜನ್ರೇಷನ್ ಮಧ್ಯೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇರ್ತಾವೆ ಅಲ್ವಾ? ಅವ್ರು ಆಡೋದು ಬೇರೆ, ನಾವು. ಸೊ ಹಾಗೆ ಏನು ನಿಮ್ಮ ತಂದೆ ಮತ್ತು ನಿಮ್ಮ ಮಧ್ಯೆ ಏನು ಡಿಫ್ರೆನ್ಸಸ್ ಬರ್ತಿತ್ತು, ಮತ್ತು ನಿಮ್ಮ ಮಗನ ಮಧ್ಯೆ ಏನು ಡಿಫ್ರೆನ್ಸಸ್ ಬರುತ್ತೆ? ಡಿಫ್ರೆನ್ಸಸ್ ಅಂದರೆ ಯೂಶ್ವಲಿ ನಮ್ಮ ತಂದೆ ಎಷ್ಟೇ ಓಪನ್ ಮೈಂಡೆಡ್ ಇದ್ರೂ ಅವ್ರ ಅಂದರೆ ಆ ಟೈಮಲ್ಲಿ ನಾನು ಹೈಸ್ಕೂಲಲ್ಲೆಲ್ಲ ಇದ್ದಾಗ ಬಪ್ಪಿ ಲಹರಿ ಅವ್ರ ಮ್ಯೂಸಿಕ್ ಬರ್ತಾರೆ. ನಮಗೆಲ್ಲ ಫೇವ್ರೇಟ್. ಸೊ ಡ್ಯಾನ್ಸ್ ಸಿನಿಮಾ, ಆಮೇಲೆ ಮಿಥುನ್ ಚಕ್ರವರ್ತಿ ವಾಸ್ ಮೈ ಫೇವ್ರೇಟ್. ಸೊ ಅದೆಲ್ಲ ಒಂದು ಕಡೆ ಆ ವಯಸ್ಸಿನಲ್ಲಿ ನಮಗೆ ಅದು ಆಕರ್ಷಣೆ ಇರುತ್ತೆ, ಆ್ಯಂಡ್ ಆ ಗೀತೆಗಳು ಚೆನ್ನಾಗೂ ಅನಿಸ್ತಾ ಇರುತ್ತೆ. ಅವ್ರಿಗೆ ಏನಿದು ಎಲ್ಲಿ ಸಂಗೀತ ಏನು ಮಾಡ್ತಾಯಿದ್ರು ಇವರು, ಏನೋ ಡಿಸ್ಕೋ ಅಂತ ಹೇಳಿ ಅಂತ ಅವರು. ಸೊ ಈ ಥರದ ಭಿನ್ನಾಭಿಪ್ರಾಯ ಬಿಟ್ಟರೆ ಅದರ್ವೈಸ್ ಬೇರೆ ಯಾವುದೂ ಇರ್ತಾ ಇರಲಿಲ್ಲ. ಇನ್ನೊಂದು ಭಾಳ ಮುಖ್ಯವಾದಂದರೆ ಐ ವಾಸ್ ಗುಡ್ ಅಟ್ ಕ್ರಿಕೆಟ್. ಸೊ ಹೈದರಾಬಾದ್ನಲ್ಲಿದ್ದಾಗ ನಾನು ಅಂಡರ್-16 ಆಡೋ ಸಾಧ್ಯತೆಗಳಿತ್ತು ಹೈದರಾಬಾದ್ಗೆ. ಸೊ ಆ ಮಟ್ಟಕ್ಕೆ ನಾನು ತಲುಪಿಬಿಟ್ಟಿದ್ದೆ ಆಲ್ರೆಡಿ. ಅದೊಂದು ಯಾವುದೋ ಒಂದು ಮ್ಯಾಚಲ್ಲಿ, ಸ್ಕ್ರೀನಿಂಗ್ ಮ್ಯಾಚಲ್ಲಿ ನಾನು ಐ ವಾಸ್ ಅ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಓಕೆ. ಸೊ ಫಸ್ಟ್ ಸ್ಲಿಪ್ಪಿಗೆ ಡೈವ್ ಹೊಡೆದು ಈ ಕಾಲರ್ ಬೋನ್ ಡಿಸ್ಲೊಕೇಟ್ ಮಾಡಿಕೊಂಡೆ. ಸೊ ಅದು ನಮ್ಮ ತಂದೆಗೆ ಗೊತ್ತಾದ್ಮೇಲೆ ಈಸ್ ಆ್ಯಂಡ್ ನಥಿಂಗ್ ಡೂಯಿಂಗ್. ಕ್ರಿಕೆಟ್ ಆಡೋರು ಬೇಕಾದಷ್ಟು ಜನ ಸಿಗ್ತಾರೆ, ಕೊಳಲು ನುಡ್ಸೋರು ಬರೀ ಬೆರಳೆಣಿಕೆಯಲ್ಲಿ ಇರ್ತಾರೆ. ಸೊ ಐ ಕಾಂಟ್ ಲೂಸ್, ಯು ಆರ್ ರಿಯಲಿ ಗುಡ್ ಇನ್ ಫ್ಲೂಟ್, ಕ್ರಿಕೆಟ್ ಬೇಡ ಅಂತ. ಅಲ್ಲಿ ಮಾತ್ರ ಕ್ಲಾಶ್ ಇತ್ತು. ಅದು ಏನಾಯಿತು, ಕಾಲರ್ ಡಿಸ್ಲೊಕೇಟ್ ಆಯಿತು, ಬಟ್ ಅವಾಗ ಗೊತ್ತಾಗಲಿಲ್ಲ. ಅದು ಸ್ವಲ್ಪ ದಿನ ನೋವಿತ್ತು, ಆಮೇಲೆ ಹೋಗ್ಬಿಡ್ತು. ನಾನು ಡಾಕ್ಟರ್ ಕಡೆನೂ ಹೋಗಿರಲಿಲ್ಲ. ಮುಂದೆ ಯಾವಾಗಲೂ ಬ್ರಾಂಕೈಟಿಸ್ ಆದಾಗ ಎಕ್ಸ್ರೇ ಮಾಡಿದ್ರು. ಆವಾಗ ಅದು ಡಾಕ್ಟರ್ ಹೇಳಿದ್ರು, ಇವ ಯಾವಾಗಲೂ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾನಲ್ರಿ ಈ ಹುಡುಗ ಅಂತ. ಸೊ ಆವಾಗ ಇನ್ನೂ ಶಾಕ್ ಆಯಿತು, ಏನೋ ಮಾರೇ ನೀನು ಅಂತ. ಸೊ ಅದಕ್ಕೆ ಆವಾಗಿಂದ ಸ್ಟಾಪ್ ಆಯಿತು. ಆ ಒಂದು 2-3 ಇನ್ಸಿಡೆಂಟ್ ಬಿಟ್ಟರೆ ಐ ನೆವರ್ ಹ್ಯಾಡ್ ಇದು ಡಿಸ್ಕಷನ್ಸ್ ವಿತ್ ಹಿಮ್.
ಏಜ್ ಪ್ರಕಾರ ಕೆಲವು ಇರ್ತಾ ಇತ್ತು, ಬಟ್ ಈಗ ನನ್ನ ಮಗನ ಜೊತೆಗೂ ಅದೇ ಥರ ಇದೆ. ಅವ್ನು ಈಸ್ ಟೋಟ್ಲಿ ಹಿ ಲಿಸನ್ಸ್ ಟು ಹಾರ್ಡ್ ರಾಕ್, ಮೆಟಲ್ಲು. ಕಾರಲ್ಲಿ ಹೋಗ್ಬೇಕಾದ್ರೆ ಅದು ಫುಲ್ಲು ಡಿಸ್ಟಾರ್ಷನ್ ಗಿಟಾರ್ಸ್ ಅವನ್ನೆಲ್ಲ ಕೇಳಿಸ್ತಾನೆ. ಅವೆಲ್ಲ ಕೇಳೋಕ್ಕಾಗಲ್ಲ ನಮಗೆ. ಅಂದರೆ ನಾನು ಸ್ವತಃ ಟ್ರೈ ಮಾಡಿದೆ. ನಾನು ಒಂದು ರಾಕ್ ಬ್ಯಾಂಡ್ ಜೊತೆ ಒಂದು 6 ತಿಂಗಳು ಅವ್ರ ಜೊತೆ ನಾನು ಟೂರ್ ಮಾಡಿ ಹಾಲೆಂಡಲ್ಲಿ ಅವ್ರ ಜೊತೆ ನುಡ್ಸೋಕ್ಕೆ. ಐ ವಾಸ್ ಪಾರ್ಟ್ ಆಫ್ ಬ್ಲಫ್ ಅಂತ ಒಂದು ಬ್ಯಾಂಡ್, ಅವ್ರ ಜೊತೆ ಕೆಲಸ ಮಾಡಿದೆ ನಾನು, ಜಸ್ಟ್ ಟು ಸಿ ಏನಿದೆ ಅದು ಈ ಮೆಟಲ್ ಮ್ಯೂಸಿಕಲ್ಲಿ ಏನಿದೆ ಅಂಥದ್ದು, ಜನ ಎಲ್ಲ ಹಿಂಗೆ ಹುಚ್ಚುಚ್ಚಾಗಿ ಮಾಡೋ ಅಂಥದ್ದು ಏನಿದೆ ಅಂತ. ಐ ಕುಂಟ್ ಫೈಂಡ್ ಅದು ಆನ್ಸರ್. ಅದು ಬಹುಶಃ ದೇ ನೀಡ್ ಅನ್ ಎಕ್ಸ್ಟರ್ನಲ್ ಇದೂ ಕೂಡ ಅವ್ರಿಗೆ ಸ್ಟಿಮ್ಯುಲೇಷನ್ ಬೇಕು ಆ ಮ್ಯೂಸಿಕ್ ಜೊತೆ. ಆ ಹೈ ಲೆವೆಲ್ ಆಫ್ ಡೆಸಿಬಲ್ ಮ್ಯೂಸಿಕ್ಕು, ಡಿಸ್ಟಾರ್ಷನ್ ಗಿಟಾರ್ಸು, ಆ ಮೆಟಲ್ ಇದು. ಸೊ ಈಗ ಷಡಜ್ ಹೀಸ್ ಟೋಟ್ಲಿ ಅಂದರೆ ಈ ಎರಡು ಒಂದು ಗ್ರಾಫದ ಎರಡೂ ಭಾಗದಲ್ಲಿದ್ದಾನೆ ಅವನು. ಇಲ್ಲಿ ಉಸ್ತಾದ್ ಅಮೀರ್ ಖಾನ್ ಸಾಹೇಬರು, ಭೀಮ್ಸೇನ್ ಜೋಶಿ ಅವ್ರ ಗಾಯನ ಕೇಳ್ತಾನೆ, ಅದನ್ನು ಎಂಜಾಯ್ ಮಾಡ್ತಾನೆ, ಅದನ್ನು ನುಡಿಸ್ತಾನೆ. ಈ ಕಡೆ ಪೂರ್ತಿ ಕಂಪ್ಲೀಟ್ಲಿ ಹಾರ್ಡ್ ರಾಕ್ ಮತ್ತು ಜಾಝು ಇದನ್ನೆಲ್ಲ ಕೇಳ್ತಾನೆ, ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇದೆ. ಸೊ ಕೆಲವು ಸತಿ ಅದು ಏನೋ ಮಾರಾಯ ನಮ್ಗೆ ಅರ್ಥನೇ ಆಗಲ್ಲ ಇದು ಅಂತ ನಾನು ಹೇಳ್ತಿರ್ತೀನಿ. ಅವ್ನು ಹಿ ಎಂಜಾಯ್ಸ್. ಸೊ ಬಟ್ ಹಿ ಹ್ಯಾಸ್ ದ್ಯಾಟ್ ಫ್ರೀಡಮ್ ಟು ಎಕ್ಸ್ಪ್ಲೋರ್. ಹಿ ಸ್ಟಿಲ್ ಎಕ್ಸ್ಪ್ಲೋರಿಂಗ್ ಟು ಫೈಂಡ್ ಹಿಸ್ ಪಾತ್ ಪ್ರೊಬ್ಯಾಬ್ಲಿ. ಸೊ ಐ ಸೇ ಓಕೆ. ಈಗ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಎರಡು ಬೇರೆ ಬೇರೆ ಪರಂಪರೆಗಳು, ಬಟ್ ನಿಮಗೆ ಎರಡೂ ಪರಿಚಯ ಇರೋದ್ರಿಂದ ಎರಡೂ ಬ್ಲೆಂಡ್ ಮಾಡೋಕ್ಕೆ ಸಾಧ್ಯತೆ ಇದೆಯಾ ಕೊಳಲಲ್ಲಿ, ಮತ್ತು ಅದು ಯಾವ ರಾಗನ ಹಂಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಅಂದರೆ ಕರ್ನಾಟಕಿ ಕೆಲವು ಅನೇಕ ಕಂಪೋಸಿಷನ್ಸನ್ನು ನಾನು ಕಲಿತೆ. ಬಿಕಾಸ್ ಜುಗಲ್ಬಂದಿಯಲ್ಲಿ ಅವ್ರು ನುಡಿಸ್ತಾರೆ. ಎಸ್ಪೆಷಲಿ ಇವಾಗ ಕೃಷ್ಣನಿ ಬೇಗನೆ ಬಾರೋ ಅಥವಾ ಜಗದೋದ್ಧಾರನ, ಜೊತೆಗೆ ವಿದ್ಯಾಭೂಷಣ್ ಹಾಡಿರೋ ಗೀತೆಗಳಾಗಿರ್ಬೋದು, ನರಸಿಂಹನಾಯಕರು ಹಾಡಿರೋ ಗೀತೆಗಳಾಗಿರ್ಬೋದು, ಕರ್ನಾಟಕ ಸಂಗೀತದಲ್ಲಿ ಬಳಸುವಂಥ ರಾಗಗಳನ್ನ ಇಟ್ಕೊಂಡು ಕಂಪೋಸ್ ಮಾಡಿರೋವಂಥ ಕೆಲವು ಕಂಪೋಸಿಷನ್ಸು. ಸೊ ಕದನ ಕುತೂಹಲ, ಈ ಥರದ ಕಂಪೋಸಿಷನ್ಸ್ ಹಿಂದೂಸ್ತಾನಿಯಲ್ಲಿಲ್ಲ. ಸೊ ಆ ಕಂಪೋಸಿಷನ್ಸ್ ಕಲಿತು ಅವನ್ನ ಹಿಂದೂಸ್ತಾನಿ ಸ್ಟೈಲಲ್ಲಿ ನುಡಿಸೋ ಒಂದು ಪ್ರಯತ್ನ ಇವಾಗ. ಸೊ ಇದು ಮೆಲಡಿ ಎರಡಕ್ಕೂ ಕಾಮನ್ ಇದೆ, ಹಿಂದೂಸ್ತಾನಿ ಸಂಗೀತದಲ್ಲೂ ಇದೆ, ಕರ್ನಾಟಕ ಸಂಗೀತದಲ್ಲೂ ಇದೆ. ಬಟ್ ಕೆಲವು ರಾಗಗಳು ಇವಾಗ ಹೇಮಾವತಿ ಅಂತ, ಸೊ ಅವರ ರಾಗಗಳನ್ನ ಹಿಂದೂಸ್ತಾನಿ ಶೈಲಿಯಲ್ಲಿ ನುಡಿಸೋದು, ಅದನ್ನೇ ಒಂದು ಪ್ರಯತ್ನ. ಜೊತೆಗೆ ಕರ್ನಾಟಕ ಲೈಕಾರಿ ಏನಿದೆ ಅವನ್ನೆಲ್ಲ, ಈಗ ಕದನ ಕುತೂಹಲ ಸೊ ಕ್ಲಿಷ್ಟಕರವಾದ ಲೆಕ್ಕಾಚಾರ ಇರುವಂಥ ಕಂಪೋಸಿಷನ್ಸ್ ಕಲಿತು ಅವನ್ನ ನುಡಿಸಿ ಅದು ಎರಡೂ ಹತ್ತಿರ ತರೋ ಒಂದು ಪ್ರಯತ್ನ. ಇನ್ನೊಂದು ಈ ಧಾರವಾಡ ಭಾಷೆ, ಓಕೆ, ಅದು ಬಿಟ್ಟಿಲ್ಲ ನೀವು ಇನ್ನೂ ಹಂಗೈತಿ? ಇಲ್ಲ, ಬಿಟ್ಟಿಲ್ಲ. ಅಂದ್ರೆ ನಮ್ಮ ಕಡೆಯವ್ರು ಸಿಕ್ಕರೆ ಆ ಭಾಷೆ ಬಂದುಬಿಡ್ತದೆ. ನನಗೂ ಹಂಗೆ. ಅದು ಹೋಗಂಗಿಲ್ಲ ತೋರಿ. ಅದಂದ್ರೆ ಅದ್ರದ್ದು ಒಂದು ಮಜಾನ ಬೇರೆ ಅಲ್ಲ, ಅದ್ರ ಸೊಗಡು. ಹಿಂಗಾಗಿ ಅದು ಈಗ ಧಾರವಾಡಕ್ಕೆ ಹೋದಾಗೆಲ್ಲ ನಾ ಅದ ಭಾಷೆದಾಗ ಮಾತಾಡ್ತಿರ್ತೀನಿ. ಇಲ್ಲಿ ಇದ್ದಾಗ ಮತ್ತು ಕೆಲವರು ಅವ್ರು ಕಂಫರ್ಟೇಬಲ್ ಆಗಲಿ ಅಂಥೇಳಿ ಬೆಂಗಳೂರು ಭಾಷೆ. ಈ ಧಾರವಾಡ ಭಾಷೆ ಬಿಟ್ಟು ನಿಮ್ಮ ಸಂಗೀತದ ಮೇಲೆ, ನಿಮ್ಮ ಜೀವನದ ಮೇಲೆ ಏನು ಪರಿಣಾಮ ಬೀರೈತಿ? ಧಾರವಾಡದ ಭಾಳ ದೊಡ್ಡ ಪರಿಣಾಮ ಅದ ರೀ. ನಾನು 4 ವರ್ಷ ಅಲ್ಲಿ ಕಡೆ ಇಂಜಿನಿಯರಿಂಗ್ ಇದ್ದಾಗ ಸಂಗೀತ ಅಂತೂ ಭಾಳ ಪರಿಣಾಮ ಬೀರ್ತು. ಅಂದರೆ ನಾನು ಗಂಗೂಬಾಯಿ ಅವ್ರ ಮನೆಗೆ ಅವ್ರ ಗಾಯನವನ್ನು ಕೇಳೀನಿ, ರಾಜ್ಗುರು ಅವ್ರ ಮನೆಯೊಳಗೆ ಕೂತು ಅವ್ರ ಗಾಯನ ಕೇಳೀನಿ, ಮನ್ಸೂರ್ ಅವ್ರ ಮನೆಗೆ ಹೋಗಿದ್ದು ನೆನಪದ. ಆಮೇಲೆ ರಘುನಾಥ್ ನಾಕೋಡ್ ಅವರು, ಬಾಲೆ ಖಾನ್ ಅವರು, ಇವರೆಲ್ಲ, ವೆಂಕಟೇಶ್ ಕುಮಾರ್ ಅವರು, ಇವರೆಲ್ಲ ಗಾಯನ ಆವಾಗ ಒಂದು ಈಗ 30 ವರ್ಷದಿಂದ ದೇ ವೇರ್ ಆಲ್ ಎಟ್ ದೇರ್ ಪೀಕ್. ಅಫ್ಕೋರ್ಸ್ ಈಗೂ ಅದ್ಭುತವಾಗಿ ನುಡಿಸ್ತಾರೆ, ಹಾಡ್ತಾರೆ, ಅದು ಬೇರೆ ಪ್ರಶ್ನೆ. ಬಟ್ ಆವಾಗ ಏನೊಂದು ಜೋಶ್ನಾಗ ಸಂಗೀತ ನಡೀತಾ ಇತ್ತು ಧಾರವಾಡದಾಗ, ಅದನ್ನಷ್ಟು ಲೈವ್ ನೋಡಿ ಅದನ್ನ ಆಸ್ವಾದಿಸೋ ಒಂದು. ಸೊ ಇಟ್ ಹ್ಯಾಸ್ ಅ ಡೀಪ್ ಇಂಪ್ಯಾಕ್ಟ್. ಆ ಧಾರವಾಡ ಮಣ್ಣಿನಾಗ ಒಂದೇನೋ ವಿಶೇಷ ನಿಜ ಅದು. ಸೊ ಅದು ನಮ್ಮ
ನಾನು ಅಲ್ಲಿದ್ದು ಕಲ್ತದ್ರಿಂದ ನನಗೆ ಅದು ಅನುಕೂಲ ಆಯ್ತು. ಅಷ್ಟು ವರ್ಷ ನಾವು ಬರೀ ಸಮ್ಮರ್ ಹಾಲಿಡೇಸ್ದಾಗ ಅಷ್ಟೇ ಹೋಗ್ತಿದ್ವಿ ಧಾರವಾಡಕ್ಕೆ ನಮ್ಮ ಅಜ್ಜನ ಮನೆಗೆ. ಬಟ್ ಈ 4 ವರ್ಷ ಇಂಜಿನಿಯರಿಂಗ್ ಮಾಡಿದಾಗ ಐ ಕುಡ್ ಎಕ್ಸ್ಪ್ಲೋರ್ ಇಟ್ ಟು ದ ಫುಲ್ಲೆಸ್ಟ್. ಸೊ ಅಲ್ಲಿ ತಿನಿಸು ನಾನು ನಮ್ಮಮ್ಮ ಯಾವತ್ತೂ ಬಕ್ರಿ ಮಾಡ್ತಿದ್ದಿಲ್ಲ ಮನ್ಯಾಗ, ಚಪಾತಿನ, ರೊಟ್ಟಿ ಇಲ್ಲ. ಸೊ ಅಲ್ಲಿ ನಾನು ಕಾಲೇಜ್ನಾಗ ಹಾಸ್ಟೆಲ್ದಾಗ ಇದ್ನಲ್ಲ, ಸೊ ಹೀಗಾಗಿ ಖಾನಾವಳಿ ಒಳಗೆ ಊಟ ಇರ್ತಿತ್ತು ನಮ್ಮದು. ಅಂದರೆ ರೂಮ್ ಮಾಡ್ಕೊಂಡಿದ್ವಿ ಹೊರಗೆ ನಾನು ನಮ್ಮ ಅಣ್ಣ. ಸೊ ಹೀಗಾಗಿ ಬಸವೇಶ್ವರ ಖಾನಾವಳಿ ಒಳಗೆ ದಿವಸ ರೂಢಿ ಮಾಡಿಕೊಂಡೆ. ರೊಟ್ಟಿ, ಕಾಳು ಪಲ್ಯ, ಎಣ್ಗಾಯಿ ಇವೆಲ್ಲನೂ, ಚಟ್ನಿ, ಶೇಂಗಾ ಹಿಂಡಿ. ಸೊ ಅವು ಅದು ವ್ಯಾಮೋಹ ಬೆಳ್ಕೋತ ಹೋತು. ಮಿರ್ಚಿ, ಗಿರ್ಮಿಟ್ಟು. ಆಮೇಲೆ ಗದಗಿನಾಗ ಪುಣ್ಯಾಶ್ರಮದಾಗ ಪ್ರತಿ ವರ್ಷ ಅಜ್ಜವ್ರ ಪುಣ್ಯತಿಥಿ ನಡೀತದೆ ಅಲ್ಲೇ. ಸೊ ಅಲ್ಲೇ ಹೋದಾಗೆಲ್ಲ ಗಿರ್ಮಿಟ್ಟು, ಮಿರ್ಚಿ ಆಗಬೇಕಂದ್ರೆ ಅದೇ ಸಂಗೀತಗಾರ ರಾತ್ರಿ ಎಲ್ಲ ಎಚ್ಚರ ಇರಬೇಕು ಅಂದ್ರೆ ಅದು ತಿನ್ನಲೇಬೇಕು ಅಂತ, ಎಷ್ಟ ಖಾರ ಇದ್ರು. ಸೊ ಅವನ್ನೆಲ್ಲ ರೂಢಿ ಮಾಡಿಕೊಂಡೆ. ಸೊ ಆ ಭಾಗದ ಒಂದು ಏನು ಸೊಗಡದ ಅದು ಮಜಾ ಅದ. ಐ ಜಸ್ಟ್ ಫೆಲ್ ಇನ್ ಲವ್ ಆಫ್ಟರ್ ದ್ಯಾಟ್. ಮೊದಲು ಭಾಳ ಹೆದರ್ತಿದ್ದೆ ನಾವೆಲ್ಲ ಖಾರ ತಿನ್ನಲಿಕ್ಕೆ, ಬಿಕಾಸ್ ಐ ವಾಸ್ ಅ ಪ್ಯಾಂಪರ್ಡ್ ಕಿಡ್. ಐ ವಾಸ್ ಅ ಸೆಕೆಂಡ್ ಕಿಡ್, ಲಾಸ್ಟ್ ಕಿಡ್. ಸೊ ಅಪ್ಪ ಅಮ್ಮ ಇಬ್ಬರು ಭಾಳ ಮುದ್ದು ಮಾಡಿ ಬೆಳೆಸಿದ್ರು. ಸೊ ಒಂದು ಸತಿ ಅದು ಇಂಜಿನಿಯರಿಂಗಿಗೆ ಹಾಕಿದ ಕೂಡಲೇ ಫುಲ್ ಇಲ್ಲ ನಿಜವಾದ ಜೀವನ ಹೆಂಗಿರ್ತದೆ ಅಂಥೇಳಿ ಒಂದು ಟೇಸ್ಟ್ ಸಿಕ್ತು. ಆ್ಯಂಡ್ ಬಟ್ ಐ ವಾಸ್ ಫಾರ್ಚುನೇಟ್ ದ್ಯಾಟ್ ಐ ವಾಸ್ ಸರೌಂಡೆಡ್ ಬೈ ವೆರಿ ಗುಡ್ ಪೀಪಲ್. ಓಕೆ. ಸೊ ಎಲ್ಲ ರೀತಿಯಿಂದ ನನ್ನ ಬೆಳವಣಿಗೆ ಸಾಧ್ಯ ಆಯಿತು ಧಾರವಾಡದಾಗ. ಸೊ ಆಯ್ತು, ಅದನ್ನು ನನ್ನ ಈ ಕರಿಯರ್ದಾಗ ಅದನ್ನ ಇಷ್ಟು ಮುಂದೆ ಬರಲಿಕ್ಕೆ ಧಾರವಾಡದಾಗ ಇದ್ದದ್ದು ಅದು ಒಂದು ಭಾಳ ಮುಖ್ಯವಾದ ಕಾರಣ. ಎಸ್. ಸಾರಿಕಾ ಅವರು ಅಲ್ಲೇ ಸಿಕ್ಕಿದ್ದೆ ನಿಮಗೆ ಧಾರವಾಡ? ಸಾರಿಕಾಲು ಅಲ್ಲೇ ಸಿಕ್ಕಿತ್ತು. ಓಕೆ. ನಿಮ್ಮ ಲೈಫ್ಗೆ ಚೇಂಜ್ ಟರ್ನ್ ಕೊಟ್ಟದ್ದು ಅದೇ ಬಿಡಿ, ಧಾರವಾಡ. ಓಕೆ. ಸೊ ನಾವು ನಮ್ಮ ಸಂದರ್ಶನದ ಕೊನೆ ಭಾಗಕ್ಕೆ ಬರ್ತಾ ಇದ್ದೀವಿ. ಬಟ್ ನನಗೆ ಸಾಕಷ್ಟು ಪ್ರಶ್ನೆಗಳು ಮನಸ್ಸಲ್ಲಿ ಹಾಗೆ ಬರ್ತಾ ಇವೆ, ಫ್ಲ್ಯಾಶ್ ಆಗ್ತಾನೇ ಇವೆ. ಪ್ರವೀಣ್ ಸರ್, ಈಗ ನೀವು 95 ಅಂತ ನೀವು ಹೇಳಿದ್ರಿ ಶುರು ಮಾಡಿದ್ದು, ಒಂದು ಬೆಂಗಳೂರು ಬಂದದ್ದು. ಈ 2023 ನೀವು ಹೇಳ್ದಂಗೆ ಭಾಳಷ್ಟು ಬದುಕು ಬದಲಾಗಿದೆ. 95 ನಮಗೆ ಯೂಟ್ಯೂಬ್ ಅಂದರೆ ಏನಂತ ಗೊತ್ತಿರಲಿಲ್ಲ, ಇಂಟರ್ನೆಟ್ಟೇ ಗೊತ್ತಿರಲಿಲ್ಲ. ಸೊ ಹಾಗಿತ್ತು. ಫೋನ್ಗಳು, ಯಾಕಂದ್ರೆ ಫೋನ್ಗಳೇ ಇರಲಿಲ್ಲ, ಅಂತರ್ಜಾಲ ಅಂತ ಒಂದು ಎಲ್ಲ ಪೇಪರಲ್ಲಿ ಓದಿದ್ದಷ್ಟೇ ಬಿಟ್ಟರೆ, ಈ ಒಂದು ಬದಲಾದ ಕಾಲಘಟ್ಟದಲ್ಲಿ ಸಂಗೀತ ಕೇಳುಗರು ಬದಲಾಗಿದ್ದಾರಾ ಹೇಗೆ, ಅಥವಾ ಸಂಗೀತ ನುಡಿಸೋರು ಬದಲಾಗಿದ್ದಾರಾ ಹೇಗೆ, ಏನನ್ಸುತ್ತೆ ನಿಮಗೆ? ಒಂದು ಪಕ್ಷ ನೋಡಿದ್ರೆ ಸಂಗೀತ ಬದಲಾಗಿದೆ, ಕೇಳುಗರು ಬದಲಾಗಿದ್ದಾರೆ. ಯಾಕೆಂದರೆ ಈಗ ಸಪ್ಲೈ ಜಾಸ್ತಿ ಇದೆ. ಓಕೆ. ಮೊದಲು ಅದು ಹಂತವಾಗಿ ಬದಲಾಗ್ತಾ ಹೋಯಿತು. ಈಗ 95 ಕ್ಯಾಸೆಟ್ಟು ಮತ್ತು ಆಮೇಲೆ ಮುಂದೆ ಬರೋ ದಿನಗಳಲ್ಲಿ CD-ಗಳು ತುಂಬ ನಡೀತಾ ಇತ್ತು. ಸೊ ನಾವು ನಮ್ಮ ಬದುಕೇ ಆವಾಗ ರೆಕಾರ್ಡಿಂಗ್ ಸ್ಟುಡಿಯೋಗಳಲ್ಲಿತ್ತು. ಈ ದಾಸರ ಪದ, ಜನಪದ, ಭಾವಗೀತೆ, ಭಕ್ತಿಗೀತೆ, ಈ ಕ್ಯಾಸೆಟ್ಗಳು, CD-ಗಳು ರೆಕಾರ್ಡಿಂಗೇ ನಮ್ಮ ವೃತ್ತಿಯಾಗಿತ್ತು. ಸೊ ತಿಂಗಳಿಗೆ ಒಂದು 15ರಿಂದ 20 ರೆಕಾರ್ಡಿಂಗ್ ಅಂದರೆ 20 CD-ಗಳು ಮಾರ್ಕೆಟಿಗೆ ರಿಲೀಸ್ ಆಗ್ತಾ ಇತ್ತು ಒಂದು ಸ್ಟುಡಿಯೋಯಿಂದ. ಆ ಥರ 16 ಸ್ಟುಡಿಯೋಗಳು ಬೆಂಗಳೂರಲ್ಲಿತ್ತು. ಸೊ ಅಷ್ಟು ಬ್ಯುಸಿಯಾಗಿರುವಂಥ ಒಂದು ಸಿಚುವೇಶನ್ ಇಂಡಸ್ಟ್ರಿ. ಅಲ್ಲಿಂದ ಯಾವಾಗ ಯೂಟ್ಯೂಬ್ ಎಲ್ಲ ಬರೋಕ್ಕೆ ಶುರು ಆಯಿತು, ಆ CD ಕ್ರಮೇಣವಾಗಿ ನಶಿಸ್ತಾ ಹೋಯಿತು. ಬಟ್ ನಾ ಬಂದದ್ದು ಸಮಯ ನನ್ನ ಲಕ್. ಅದು ಪೀಕಲ್ಲಿದ್ದಾಗ ನಾನು ನನ್ನ ಕ್ಯಾಸೆಟು, ನನ್ನ CD-ಗಳು ಬಿಡುಗಡೆ ಆಗಿದ್ದು. ನನ್ನ ಮೋಸ್ಟ್ ಸೆಲೆಬ್ರೇಟೆಡ್ ನಂದು ರಾಗ್ ರಂಗ್ ಅಂತ ಕದ್ರಿ ಗೋಪಾಲ್ನಾಥ್ ಅವ್ರ ಜೊತೆ ಏನು ಮಾಡಿದ್ದೆ, ಅದು CD ರೂಪವಾಗಿ ಬಂತು. ಆ್ಯಂಡ್ ಇಟ್ ಬಿಕೇಮ್ ಎ ಹ್ಯೂಜ್ ಹಿಟ್. ಅದರಂಥ ಇನ್ನೊಂದು ಫ್ಯೂಷನ್ ಆಲ್ಬಮ್ ಬರಲೇ ಇಲ್ಲ ಮುಂದೆ ಯಾವುದು, ನನಗೂ ಮಾಡೋಕ್ಕಾಗಲಿಲ್ಲ. ಅಷ್ಟರ ಮಟ್ಟಿಗೆ ಅದು ಪಾಪ್ಯುಲರ್ ಆಯಿತು. ಸೊ ಆಮೇಲೆ ಅದನ್ನೆಲ್ಲನೂ ಏನು ಮಾಡಿದ್ರು, ಕೆಲವರು ಯೂಟ್ಯೂಬ್ಗೆ ಹಾಕ್ಬಿಟ್ರು. ಈಗ ನೋಡಿ, ನಮಗೂ ಆ್ಯಸ್ ಅ ಆರ್ಟಿಸ್ಟ್ ಆವಾಗ ಹೆಂಗಿತ್ತು ಅಂದರೆ, ಒಂದು ರೆಕಾರ್ಡಿಂಗ್ ಮಾಡಿದ್ರೆ ನೀವು ಸಂಗೀತ ನಿರ್ದೇಶಕರಾದರೆ ನಿಮ್ಗಿಂತಿಷ್ಟು ಪೇಮೆಂಟು ಅಂತ, ಅಥವಾ ನೀವು ಕೊಡಲ್ ವಾದಕರಾದರೆ ನಿಮ್ಗಿಂತಿಷ್ಟು ಪೇಮೆಂಟು ಅಂತ ಇರ್ತಾಯಿತ್ತು. ಒನ್ ಟೈಮ್ ಪೇಮೆಂಟ್. ನೀವು ಅವ್ರ ಪ್ರೊಡ್ಯೂಸರ್ ಕೊಟ್ಟ ತಕ್ಷಣ ಮುಗಿದೋಯ್ತದು, ಅದು ನಾವು ಮರ್ತು ಬಿಡ್ತಿದ್ವಿ. ಸೊ ಕಂಪೋಸಿಂಗ್ ಮಾಡಿದಾಗಲೂ ಅಷ್ಟೇ, ಒಂದು ಕಾಂಟ್ರಾಕ್ಟಲ್ಲಿ ಸೈನ್ ಮಾಡಿ ಅವ್ರು ಏನೋ ಒಂದು ಅಮೌಂಟ್ ಕೊಡ್ತಿದ್ರು, ಅದು ತೊಗೊಳ್ತಿದ್ವಿ, ಮುಗಿದೋಯ್ತು. ಕಾಪಿ ರೈಟ್ಸ್ ಏನೂ ಇರ್ತಿರಲಿಲ್ಲ, ಅದ್ರ ಬಗ್ಗೆ ನಾವು ಯೋಚನೆನೂ ಮಾಡ್ತಾ ಇರಲಿಲ್ಲ. ಸೊ ಏನಾಯಿತು, ಅದು ಈಗ ಅನೇಕ ನನ್ನ ಕಂಪೋಸಿಷನ್ಸ್ ಎಲ್ಲ ಯೂಟ್ಯೂಬಲ್ಲಿ ಬೇರೆಯವ್ರು ಹಾಕಿದ್ದಾರೆ. ಈ ಪ್ರೊಡ್ಯೂಸರ್ಸ್ಗಳು ಹಾಕೋಕ್ಕಿಂತ ಮುಂಚೆನೇ ಬೇರೆಯವ್ರು ಹಾಕಿದ್ದಾರೆ. ಸೊ ಅದು ಈಗ ನಮಗೆ ಕ್ಲೇಮ್ ಮಾಡೋಕೆ, ಅದು ನನ್ನ ಕಂಪೋಸಿಷನ್ ನಂದದು ಇಷ್ಟು ಅವ್ರು ಮಾನಿಟೈಸ್ ಮಾಡ್ಕೊಂಡಿದ್ರು ಗೊತ್ತಾಗಿರಲಿಲ್ಲ. ಕರೆಕ್ಟ್. ಸೊ ಆ ಥರ ಎಲ್ಲ ಆಯಿತು ಅದು. ಸೊ ಆಮೇಲೆ ಈಗ ಯೂಟ್ಯೂಬಲ್ಲಿ ಎಷ್ಟು ಸಪ್ಲೈ ಬಂತು ಅಂದರೆ ಇಂಟರ್ನೆಟ್ಟಿಂದ,
ಬೇರೆ ಬೇರೆ ಆರ್ಟಿಸ್ಟು, ಬೇರೆ ಬೇರೆ ಥರದ ಸಂಗೀತ, ಆಮೇಲೆ ಕಳಪೆ ಸಂಗೀತ, ಯಾರೋ ಮನೇಲಿ ತಮ್ಮ ಪಾಡಿಗೆ ತಾವು ಹಾಡೋದನ್ನು ವೀಡಿಯೋ ಮಾಡಿ ಹಾಕೋದು. ಸೊ ಎಲ್ಲನೂ ಬರೋಕ್ಕೆ ಶುರು ಆಯಿತು. ಸೊ ಕ್ವಾಲಿಟಿ ಮೇಂಟೈನ್ ಆಗಿಲ್ಲ ಒಂದು ಕಡೆಯಿಂದ ನೋಡೋದು. ಮುಂಚೆ ಬರೀ ಆಕಾಶವಾಣಿಯಲ್ಲಿ ಅವ್ರು ಆಡಿಷನ್ ತೊಗೊಂಡು A ಗ್ರೇಡು B ಗ್ರೇಡು ಅಂತ ಗ್ರೇಡ್ ಕೊಟ್ಟು ಅವ್ರು ಮಾತ್ರ ರೇಡಿಯೋಗೆ ಅರ್ಹರು, ಬಾಕಿಯವ್ರು ಇಲ್ಲ ಅಂತಿತ್ತು. ಸೊ ಅದು ಕ್ವಾಲಿಟಿ ಮೇಂಟೈನ್ ಆಗ್ತಾಯಿತ್ತು, ಒಳ್ಳೇದಷ್ಟೇ ಕೇಳೋಕ್ಕೆ ಸಿಗ್ತಾಯಿತ್ತು ನಿಮಗೆ. ಈಗ ಇಂಟರ್ನೆಟಲ್ಲಿ ಯಾರ್ದು ಇದು ಇಲ್ವಲ್ಲ, ಯಾರು ಬೇಕಾದ್ರೂ ಏನು ಬೇಕಾದ್ರೂ ನುಡಿಸ್ಬೋದು, ಯಾರ್ಯಾರೋ ಪಾಠ ಮಾಡ್ತಾರೆ. ನಾನು ಫ್ಲೂಟ್ ಕ್ಲಾಸ್ 15 ದಿವಸದಲ್ಲಿ ನಿಮ್ಮ ಫ್ಲೂಟ್ ಹೇಳ್ಕೊಡ್ತೀನಿ, ಮೊನ್ನೆ ಅಡ್ವರ್ಟೈಸ್ಮೆಂಟ್ ನೋಡಿದೆ ಯಾರ್ದೋ. 15 ದಿವಸದಲ್ಲಿ ಬ್ಲೋಯಿಂಗೇ ಬರೋಲ್ಲ ಮಕ್ಕಳಿಗೆ ಅಲ್ವಾ. ಸೊ ಈ ಥರ ಎಲ್ಲ ನಡೀತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಮ್ಮ ಈಗ ನನಗೆ ಅಡ್ವಾಂಟೇಜ್ ಆಗಿದ್ದು, ನಾನು ಮಾಡಿರೋ ಕಂಪೋಸಿಷನ್ಸು ಜಗತ್ತಿನ ಮೂಲೆಯಲ್ಲಿದೆ. ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ನನಗಿರೋಷ್ಟು ಫ್ಯಾನ್ಸ್, ತುಂಬ ಜನ ಫ್ಯಾನ್ಸ್ ಇದ್ದಾರೆ ಫ್ಲೂಟ್. ಬರೀ ನನ್ನ ರೆಕಾರ್ಡಿಂಗ್ಸ್ ಕೇಳಿ ಅವರು ಅದನ್ನು ಅನುಕರಣೆ ಮಾಡಿ ಜೀವನ ನಡೆಸ್ತಾ ಇದ್ದಾರೆ. ಸೊ ಆ ಸಮಾಧಾನವೂ ಇದೆ, ನನ್ನ ಸಂಗೀತ ಪ್ರಪಂಚದ ಎಲ್ಲ ಕಡೆ ಹರಡಿದೆ ಅಂತ. ಬಟ್ ಬೇಡದೇವ್ರವ್ರು ಕೂಡ ಬೆಳೀತಾ ಇದ್ದಾರಲ್ಲ ಅಂತ ಸಂಗೀತಕ್ಕೆ ನಾವು ಸಂಗೀತದ ಬಗ್ಗೆ ಯೋಚನೆ ಮಾಡೋದಾದರೆ ಅನ್ಡಿಸರ್ವಿಂಗ್ ಇರೋರು ಕೂಡ ಪ್ರಾಮುಖ್ಯತೆ ಸಿಗ್ತಾ ಇದೆ ಅಂತ. ಸೊ ಈ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಬಟ್ ಪಾಸಿಟಿವ್ ಸೈಡ್ ಏನು ಅಂದರೆ, ಒಬ್ಬ ಅರ್ಹನಿದ್ದರೆ, ಇಫ್ ಈಸ್ ಕ್ವಾಲಿಫೈಡ್ ಇನಫ್, ಇಫ್ ಈಸ್ ಪ್ಯಾಷನೇಟ್ ಇನಫ್, ಡೆಡಿಕೇಟೆಡ್ ಇನಫ್, he can definitely make a decent livelihood with in music. Yes. ನಾವು ನಮ್ಮ ಸಂಗೀತ ಸಂವಾದವನ್ನು ಮುಗಿಸೋಕ್ಕಿಂತ ಮುಂಚೆ ಮತ್ತೊಂದು ಕೊಳಲು ವಾದನ ಏನು ನುಡಿಸ್ತೀರಿ ಪ್ರವೀಣ್ ಸರ್? ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಸರ್ವೇ ಸಾಮಾನ್ಯ ನಾವು ಕಾರ್ಯಕ್ರಮ ಮುಗಿಸೋದು ಮಿಶ್ರ ಭೈರವಿ ರಾಗದಿಂದ. ಓಕೆ. ಸೊ ಆ ಭೈರವಿ ರಾಗ ಒಂದು ಸ್ವಲ್ಪ ಆಲಾಪ್ ನುಡಿಸಿ, ಆಮೇಲೆ ಒಂದು ಜನಪ್ರಿಯ ಗೀತೆ ಒಂದು ಸಾಲು ನುಡಿಸ್ತೀನಿ. ರಾಗ ಮಿಶ್ರ ಭೈರವಿ. ಥ್ಯಾಂಕ್ಸ್ ಪ್ರವೀಣ್ ಸರ್. ನಿಮ್ಮ ಕೊನೆಯದಾಗಿ ನಿಮ್ಮ ಡೇ ಟು ಡೇ ಅಂದರೆ ಒಂದು ದಿನ ನಿಮ್ಮ ಲೈಫಿನ ಒಂದು ದಿನ ಹೆಂಗಿರುತ್ತೆ? ಅಂದರೆ ನೀವು ಈಗಲೂ ರಿಯಾಜ್ ಮಾಡ್ತೀರಾ, ಮಾಡಬೇಕಾಗತ್ತೆ, ಹೇಗೆ?
ರಿಯಾಜ್ ಮಾಡ್ತಾ ಇರ್ತೀವಿ, ಅಂದರೆ ಕ್ಲಾಸಸ್ ಮಾಡ್ತೀವಿ, ಬೇರೆ ಬೇರೆ ಮಕ್ಕಳ ಜೊತೆ ಕಂಪೋಸ್ ಮಾಡ್ತಾ ಇರ್ತೀನಿ, ಅಥವಾ ಒಟ್ಟಿನಲ್ಲಿ ಸಂಗೀತದಲ್ಲೇ ಇರ್ತೀವಿ, ಸಂಗೀತದ ವಾತಾವರಣದಲ್ಲಿ. ಏನಿಲ್ಲ ಅಂದ್ರೂ ಯೋಚನೆಗಳಿರುತ್ತೆ ಕಾನ್ಸ್ಟೆಂಟಾಗಿ. ಹೊಸದು ಏನು ಮಾಡ್ಬೋದು, ಹೊಸ ವಾದ್ಯಗಳನ್ನ ಸೃಷ್ಟಿ ಮಾಡ್ಬೋದಾ, ಆ ಥರ. ಆ ನಿಟ್ಟಿನಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಇಡೀ ದಿನ ಕಳೆಯೋದು. ಬಟ್ ಅದು ಬೇರೆ, ಈಗ ವೆಬ್ ಸೀರೀಸ್ ನೋಡ್ತೀನಿ ಕೆಲವು ಸತಿ ಫ್ರೀ ಇದ್ದಾಗ, ಬರವಣಿಗೆ ಇದೆ, ಓದೋದಿದೆ, ನನ್ನ ಹೆಂಡತಿ ಜೊತೆ ಅವಳಿಗೆ ಇಷ್ಟವಾಗಿರುವಂಥ ಕೆಲವು ಅವಳ ಪೇಂಟಿಂಗನ್ನು ಅದನ್ನು ವಿಮರ್ಶೆ ಮಾಡೋದಾಗಲಿ, ಆಕೆಗೆ ಏನು ಬೇಕೋ ಅದನ್ನು ಹೆಲ್ಪ್ ಮಾಡೋದಾಗಲಿ, ಮಗಳ ಜೊತೆಗೆ ಅವೆಲ್ಲ ಇರ್ತಾವೆ ಜೊತೆಗೆ. ಬಟ್ ಮ್ಯೂಸಿಕ್ ಇಂಟಗ್ರಲ್. ಈಗ ನಾನು ನನ್ನ ಮಗ ಸೇರ್ಕೊಂಡ್ವಿ ಅಂದರೆ ಯಾವುದೋ ಒಂದು ಮ್ಯೂಸಿಕದ ಬಗ್ಗೆ ಡಿಸ್ಕಷನ್ನೇ ಇರುತ್ತೆ. ಬಿಟ್ಟರೆ ಸ್ವಲ್ಪ ಮಟ್ಟಿಗೆ ಕ್ರಿಕೆಟು ಬೇರೆ ಎಲ್ಲ ಇರುತ್ತೆ, ಫಿಲ್ಮ್ಸು, ಬಟ್ ಮ್ಯೂಸಿಕ್ ಪ್ರಾಮಿನೆಂಟ್ ಆಗಿರುತ್ತೆ. ಇನ್ನೊಂದು ಪ್ರಶ್ನೆ ಕೇಳಬೇಕು ನೋಡಿ. ಹಾಗೆ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರ ಜೊತೆಗೆಲ್ಲ ನೀವು ಕೆಲಸ ಮಾಡಿದಿರಿ. ಹಂಸಲೇಖ ಮತ್ತು ಸಾಧು ಕೋಕಿಲ ಅವರ ಹೆಸರು ಹೇಳಿದ್ರಿ. ಇದ್ರ ಹೊರತುಪಡಿಸಿ ಕೂಡ ಸುಮಾರು ಜನರ ಜೊತೆ ನೀವು ಕೆಲಸ ಮಾಡಿದ್ರಿ. ಶಾಸ್ತ್ರೀಯ ಸಂಗೀತವನ್ನು ಬಳಸ್ಕೊಳ್ಳೋದ್ರ ಬಗ್ಗೆ ಸಿನಿಮಾದಲ್ಲಿ ಹೇಗೆ, ವಾಟ್ ಡು ಯು ಫೀಲ್? ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಾಗ್ತಾ ಇದೆಯಾ? ಅನ್ಫಾರ್ಚುನೇಟ್ಲಿ ಆಗ್ತಿಲ್ಲ, ಬಿಕಾಸ್ ಆ ಥರ ಸಬ್ಜೆಕ್ಟ್ಗಳು ಇಲ್ಲ ಈಗ. ಆಮೇಲೆ ನಿರ್ದೇಶಕರಿಗಾಗಲಿ ನಿರ್ಮಾಪಕರಿಗಾಗಲಿ ಅವ್ರಿಗೆ ಆ ಒಲವಿದ್ದರೆ ಶಾಸ್ತ್ರೀಯ ಸಂಗೀತ ಮೇಲೆ ಅದರ ಒಲವು ಒಂದೇ ಅಲ್ಲ. ಈಗ KS ಸ್ವಾಮಿ ಇದ್ದರು, ಅವ್ರಿಗೆ ಗೊತ್ತಿತ್ತು. ಅವ್ರು ಮಲೆ ಮಾರುತ ಮಾಡಿದ್ಮೇಲೆ ಅವರು ಹೇಳಿದರು, ವಿಜಯ ಭಾಸ್ಕರ್ ಆದಮೇಲೆ ನೀನೇ ಮ್ಯೂಸಿಕ್ ಡೈರೆಕ್ಟರ್ ಕಣೋ ಅಂತ ನನ್ನ ಹತ್ರ ಒಂದು ಸಂಸ್ಕೃತ ಪಿಕ್ಚರಿಗೆ ಮ್ಯೂಸಿಕ್ ಮಾಡಿಸಿದ್ರು. ಸೊ ಅವರು ಆ ಥರದ ಸಂಗೀತ ನಿರ್ದೇಶಕರು ಇದ್ದರೆ ಖಂಡಿತ ಕೆಲಸ ಆಗುತ್ತೆ. ಬಟ್ ಏನಂದರೆ ಈಗಿನ ಸಮಯದಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಪೂರಕವಾಗಿ ಸಬ್ಜೆಕ್ಟ್ ಇರಬೇಕು, ಮತ್ತು ಅದನ್ನು ನಿಭಾಯಿಸೋ ಅಂಥ ಸಂಗೀತ ನಿರ್ದೇಶಕರು ಇರಬೇಕು, ಗಾಯಕರು ಬೇಕು. ಬರೀ ಸ್ವರಗಳಾದರೆ ರಾಗ ಆಗಲ್ಲ. ಬಹಳ ಒಂದು ಜನರಿಗೆ ತಪ್ಪು ಕಲ್ಪನೆ ಇರೋದು ಸಂಗೀತದಲ್ಲಿ, ಬರೀ ಸ್ವರಗಳ ಜೋಡಣೆಯಿಂದ ರಾಗ ಆಗಲ್ಲ. ಆ ರಾಗ ಭಾವನೆ ಹುಟ್ಟಬೇಕು ಅಂದರೆ ಅದು ಶಾಸ್ತ್ರೀಯ ಸಂಗೀತ ಅರ್ಥ ಕುಡ್ದಿರ್ಬೇಕು. ಅಂದರೆ ಒಬ್ಬ ಗುರುವಿನ ಹತ್ರ ಅನೇಕ ವರ್ಷ ಕಲ್ತಿರ್ಬೇಕು. ಸೊ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ನಾವೀಗ ಅಪ್ಲೈಡ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಈಗ ಸಂಗೀತ ಯಾವುದೋ ಭಾವಗೀತೆ ಟ್ಯೂನ್ ಮಾಡಬೇಕಾದ್ರೆ ಅಥವಾ ಚಿತ್ರಗೀತೆ ಟ್ಯೂನ್ ಮಾಡಬೇಕಾದ್ರೆ ಆ ಸನ್ನಿವೇಶಕ್ಕೆ, ಆ ಸಾಹಿತ್ಯಕ್ಕೆ ಏನು ಬೇಕು ಹಾಗೆ ಸ್ವರಗಳನ್ನ ಬಳಸ್ಕೋತೀವಿ. ಸೊ ಅದು ಶಾಸ್ತ್ರೀಯ ಸಂಗೀತ ಅಂತ ಆಗಲ್ಲ. ಒಂದು ಸ್ವರ ಜೋಡಣೆ, ಸ್ವರ ಸಂಯೋಜನೆ, ಅದು ಇಫ್ ಇಟ್ ಇಸ್ ಅ ಪಾರ್ಟ್ ಆಫ್ ಅ ರಾಗ ಆಗಿರ್ಬೋದೇನೋ. ಬಟ್ ಪಾಸಿಟಿವ್ಲಿ ಅಥವಾ ಕಾನ್ಷಿಯಸ್ಲಿ ನಾನು ಯಮನ್ ರಾಗದಲ್ಲೇ ಕಂಪೋಸ್ ಮಾಡ್ತೀನಿ ಅಂತ ಮಾಡುವಂಥ ಸಂಗೀತ ನಿರ್ದೇಶಕರು ಇವಾಗಿಲ್ಲ. ಅದರ ಛಾಯೆ ಎಲ್ಲೋ ಒಂದು ಕಡೆ ಸ್ವಲ್ಪ ಕೇಳುತ್ತೆ, ಬಿಟ್ಟರೆ ಯಮನ್ ಅಂತ ಹೇಳೋಕ್ಕಾಗಲ್ಲ. ಯಮನ್ನದ್ದು ಸ್ವರಗಳು ಅಂತ ಹೇಳ್ಬೋದು. ಓಕೆ, ಹಾಗೆ. ಸೊ ಕೊನೆಯ ಪ್ರಶ್ನೆ, ಮುಂದೆ 23 ಮುಗೀತು ಬಂತು, 24 ಶುರು ಆಗಿದೆ. ಏನು ಪ್ಲ್ಯಾನ್ಗಳಿದೆ? ವಾಟ್ ಈಸ್ ಯುವರ್ ವಿಷನ್ ಫಾರ್ ದ ಫ್ಯೂಚರ್, ಫಾರ್ ನ್ಯೂ ಇಯರ್? ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದು ಫ್ರೆಂಚ್ ಮ್ಯೂಸಿಷಿಯನ್ ಮಜರ್ಗ್ ಅಂತ ಅವನ ಜೊತೆ ಒಂದು ಕೊಲಾಬ್ರೇಷನ್ ಮಾಡ್ತಾ ಇದ್ದೀನಿ. ಹೀಸ್ ಇನ್ ಟು ಎಲೆಕ್ಟ್ರಾನಿಕ್ ಡ್ಯಾನ್ಸ್ ಮ್ಯೂಸಿಕ್, EDM ಅಂತ. ಇಟ್ಸ್ ವೆರಿ ಪಾಪ್ಯುಲರ್ ಇನ್ ಕ್ಲಬ್ಸ್ ಆ್ಯಂಡ್ ಪಬ್ಸ್ ಆ್ಯಂಡ್ ಆಲ್. ಬಟ್ ಇಟ್ ಈಸ್ ಮೆಲಾಡಿಕ್. ಓಕೆ, ಅಂದರೆ ತುಂಬ ಕರ್ಕಶವಾಗಿರಲ್ಲ ಅದು. ಅಫ್ಕೋರ್ಸ್ ದೇರ್ ಇಸ್ ಅ ಬೇಸ್ ಗಿಟಾರ್ ಆ್ಯಂಡ್ ಬೇಸ್ ಕಿಕ್ ಆ್ಯಂಡ್ ಅದು ಒಂದು ವಿಚಿತ್ರವಾದ ಸೌಂಡು. ಆ್ಯಂಡ್ ದಟ್ ಮ್ಯೂಸಿಷಿಯನ್ ಮಜರ್ಗ್ ಅಂತ, ಈ ಯೂಸಸ್ ಅ ಥೆರಮಿನ್ ಟು ಕ್ರಿಯೇಟ್ ಡಿಫ್ರೆಂಟ್ ಇದು. ಇಟ್ಸ್ ಲೈಕ್ ರೇಡಿಯೋ ಆ್ಯಂಟೆನಾ ಇದ್ದಂಗೆ ಇರುತ್ತೆ. ಅದ್ರ ಮುಂದೆ ಕೈ ಹತ್ತಿರ ತೊಗೊಂಡು ದೂರ ತೊಗೊಂಡ್ರೆ ಅದು ಬೇರೆ ಬೇರೆ ಫ್ರೀಕ್ವೆನ್ಸೀಸನ್ನು, ಬೇರೆ ಬೇರೆ ಸೌಂಡ್ಸ್ ಕೇಳಿಸುತ್ತೆ ಅದರಿಂದ. ಹೌದಾ? ಮ್ಯೂಸಿಕ್ ಹೆಂಗೆ ಹುಟ್ಟುತ್ತೆ ಅದರಿಂದ? ಅದು ಪಾಯಿಂಟ್ ನೀವು ಕೇಳಿ, ನಾನು ಯೂಟ್ಯೂಬಲ್ಲೂ ಇದೆ, ನನ್ನ ಸೋಷಿಯಲ್ ಮೀಡಿಯಾದಲ್ಲಿದೆ. ನಾನು ಅವನು ಇಬ್ಬರು ಒಟ್ಟಿಗೆ ಮಾಡಿದ್ದು ಅದರಲ್ಲಿದೆ. ನಾವು ಕೋವಿಡ್ ಸಮಯದಲ್ಲಿ ಫಸ್ಟ್ ಟೈಮ್ ವಿ ಕೊಲ್ಯಾಬರೇಟೆಡ್. ಸೊ ಈಗ ಮೊನ್ನೆ ನಮ್ಮ ಮನೆಗೂ ಬಂದಿದ್ದ, ನಾವು ರೆಕಾರ್ಡ್ ಮಾಡಿದ್ದೀವಿ. ಅದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಇನ್ಸ್ಟ್ರೂಮೆಂಟ್. ಅವ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತಾನೆ ಅದನ್ನ. ಕೀಬೋರ್ಡ್ ಇಟ್ಕೊಂಡಿರ್ತಾನೆ, ಕಾಲಲ್ಲಿ ಡ್ರಮ್ಸ್ ಇರುತ್ತೆ, ಬಟ್ ಒಂದು ಬಲಗೈಯಿಂದ ಅದನ್ನು ಹಿಂದೆ ಮುಂದೆ ಆಡಿಸಿದಾಗ ಆ ಏರಿಯಲ್ ಮುಂದೆ, ಸೊ ಅದು ಬೇರೆ ಬೇರೆ ಫ್ರೀಕ್ವೆನ್ಸೀಸನ್ನು ಕೊಡುತ್ತೆ, ವಿಚ್ ಇಸ್ ಸೂಟೇಬಲ್ ಫಾರ್ ಡ್ಯಾನ್ಸ್ ಮ್ಯೂಸಿಕ್. ಓಕೆ ಓಕೆ. ಸೊ ಅವನ ಜೊತೆ ಒಂದು ಕೊಲಾಬ್ರೇಷನ್ ಇದೆ. ಅದಲ್ದಿರ ನನ್ನ ಕಥೆಗಳು ಮತ್ತು ನನ್ನ ಕಾದಂಬರಿ ಇದನ್ನು ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ. ಸೊ ಮಾತುಕತೆ ನಡೀತಾ ಇದೆ.
2024 ಅನೌನ್ಸ್ಮೆಂಟ್ ಆಗ್ಬೋದು ಅಥವಾ ಚಿತ್ರನೇ ಮಾಡ್ಬೋದು, ನಾವು ಗೊತ್ತಿಲ್ಲ. ವಿರ್ ಜಸ್ಟ್ ಥಿಂಕಿಂಗ್ ಅಲೌಡ್. ಸಾಕಷ್ಟು ಜನರಿಗೆ ಅಪ್ರೋಚ್ ನಾನು ಮಾಡಿದ್ದೀನಿ, ತುಂಬ ಜನ ನನ್ನನ್ನು ಅಪ್ರೋಚ್ ಮಾಡಿದ್ದಾರೆ. ಸೊ ನೋಡೋಣ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸುದೀರ್ಘವಾದ ಒಂದು ಮಾತುಕತೆ ಮತ್ತು ಸುದೀರ್ಘವಾದ ಸಂಗೀತ, ಏಕೆಂದರೆ ಸಂಗೀತ ಪರಂಪರೆ ಕೂಡ ತುಂಬ ದೊಡ್ಡದಿರೋದ್ರಿಂದ ನಮ್ಮ ದೇಶದಲ್ಲಿ ಸಂಗೀತದ ಕುರಿತ ಮಾತುಕತೆ ಶಾರ್ಟಾಗಿ ಮಾಡೋಕ್ಕಾಗಲ್ಲ. ಹೀಗಾಗಿ ಪ್ರವೀಣ್ ಗೋಡ್ಖಿಂಡಿ ಅವ್ರ ಜೊತೆಗೆ ನಾವು ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ ಮತ್ತು ಸಾಕಷ್ಟು ರಾಗಗಳನ್ನ, ಅವರ ವಾದನವನ್ನು ಎಲ್ಲವನ್ನು ಕೂಡ ಕೇಳಿದ್ವಿ. ಸೊ ನಿಮ್ಮೆಲ್ಲರ ಪರವಾಗಿ ನಾನು ದ ಅಕ್ಕಿ ಕನೆಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ, ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಾನು ಪ್ರವೀಣ್ ಗೋಡ್ಖಿಂಡಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಧನ್ಯವಾದ ಗೌರೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ದ ಅಕ್ಕಿ ಕನೆಕ್ಷನ್ ಕಾರ್ಯಕ್ರಮದಲ್ಲಿ ಪ್ರವೀಣ್ ಗೋಡ್ಖಿಂಡಿ ಅವರೊಂದಿಗೆ ಕಾರ್ಯಕ್ರಮ. ಇದರಲ್ಲಿ ಸಂಗೀತ ಮತ್ತು ಜೀವನ ಎಲ್ಲವೂ ನಾವು ಮಿಕ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಒಬ್ಬ ಸಂಗೀತಗಾರನ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾವು ಮೂರು ಜನ್ರೇಷನ್ ನಾವು ನೋಡ್ಕೊಂಡು ಬಂದ್ವಿ. ನಿಮಗೆ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಪ್ರವೀಣ್ ಗೋಡ್ಖಿಂಡಿ ಅವ್ರ ಬಗ್ಗೆ ಇರ್ಬೋದು, ಅಥವಾ ಶಾಸ್ತ್ರೀಯ ಸಂಗೀತದ ಬಗ್ಗೆ ಇರ್ಬೋದು, ಕೊಳಲಿನ ಬಗ್ಗೆ ಇರ್ಬೋದು, ಆ ಥರದ್ದು ಏನಾದರೂ ಅನುಮಾನಗಳಿದ್ದರೆ, ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೊಂದು ದಿನ ನಾವು ಮತ್ತೊಂದು ಸಲ ನಮಗೆ ಪ್ರವೀಣ್ ಸರ್ ನಮ್ಮ ಸ್ಟುಡಿಯೋಗೆ ಬಂದಾಗ ನಾವು ಆ ಪ್ರಶ್ನೆಗಳನ್ನ ಕೇಳಿ ಇನ್ನೊಂದು ಕಾರ್ಯಕ್ರಮಗಳು ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರೀಶ್ ಸ್ಟುಡಿಯೋ ಮತ್ತು ನೋಡ್ತಾರೆ ದ ಅಕ್ಕಿ ಕನೆಕ್ಷನ್ ಕಾರ್ಯಕ್ರಮ. ನಮಸ್ಕಾರ.